ನಮಸ್ತೆ, ನಿಮ್ಮ ಹೆಸರು? ಹೆಸರು ಊರು ಬೇಡ. ನನಗೆ ಈಗ 40 ವರ್ಷ. ಓಕೆ. ನಾನು ಫಸ್ಟಿಂದ ಹೆಂಗೆ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹೇಳಿ ತಾಯಿ, ನಿಧಾನವಾಗಿ ಹೇಳು. ನನ್ನ ಮಗಳು ತೀರ್ಕೊಂಡ್ಮೇಲೆ ನನ್ನ ಮನ್ಸಿಗೆ ಹತ್ತಿರ ಆದವ್ರನ್ನೆಲ್ಲಾನು ನನ್ನ ಮಗ ಅಂತ ಕರಿತೀನಿ. ಹಾಗೆ ನಿಮ್ಮನ್ನ ಮಗ ಅಂತ ಕರಿಬೋದಲ್ಲ? ಅರೆ ತಾಯಿ, ಬಹಳ ಪ್ರೀತಿಯಿಂದ ಕರೀರಿ. ನಾನು ನಿಮ್ಮ ಮಗನ ಥರನೇ. ಹೇಳಿ. ಹೇಳ್ತೀನಿ. ಹೇಳಮ್ಮ ಹೇಳಮ್ಮ. ನನ್ನ ತಂದೆ ತಾಯಿ ವ್ಯವಸಾಯ ಮಾಡೋದು. ಓಕೆ. ಅಂದ್ರೆ ಚೆನ್ನಾಗಿ ಬೆಳೆಸಿದ್ರು, ಎಲ್ಲ ಚೆನ್ನಾಗಿ. ಸೆಕೆಂಡ್ BA ಮಾಡ್ಬೇಕಾದ್ರೆ ನನಗೆ ಮದ್ವೆ ಮಾಡಿದ್ರು. ಅಂದ್ರೆ ಅರೇಂಜ್ ಮ್ಯಾರೇಜ್. ನಮ್ಮ ಅಪ್ಪನ ತುಂಬಾ ನೋಡಿನೇ ಮಾಡಿ ಕೊಟ್ಟಿದ್ದು. ಓಕೆ. ಅಂದ್ರೆ ಅವರು ಒಳ್ಳೆಯವರೇ ಆಗಿದ್ರು. ಅಂದ್ರೆ ಅವರು ಸ್ವಲ್ಪ ಬಡತನನೇ. ನಮ್ಮ ಮನೆ ಕಡೆ ಸ್ವಲ್ಪ ಚೆನ್ನಾಗಿದ್ರು. ಓಕೆ. ಅಂದ್ರೆ ಬಡತನ ಆದ್ರೂ ಕೆಲ್ಸ ಡಬಲ್ ಡಿಗ್ರಿ ಮಾಡೋರೆ, ನಾವೇ ಕೆಲ್ಸ ಕೊಡ್ಸೋಣ ಬಿಡು, ಬಡತನ ಮಕ್ಕಳಲ್ಲಿ ಸ್ವಲ್ಪ ಭಯ ಭಕ್ತಿ ಇರುತ್ತೆ ಅಂತ ಹೇಳಿ ಕೊಟ್ರು, ಮದ್ವೆ ಮಾಡಿದ್ರು. ಆಮೇಲೆ ಬಡತನದಾಗಿದ್ರು ಪರವಾಗಿಲ್ಲ, ತಕ್ಕ ಮಟ್ಟಿಗೆ ವ್ಯವಸಾಯ ಮಾಡ್ಕೊಂಡಿದ್ರು. ಅವರು ಟ್ಯೂಷನ್ ಮಾಡ್ತಾ ಇದ್ರು. ಆಮೇಲೆ ನನ್ ಮದ್ವೆ ಆದ್ಮೇಲೆ ಸ್ವಲ್ಪ ದಿನಕ್ಕೆ ಅವರು ಡ್ರಿಂಕ್ಸ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಯಾರು? ನೀವು ಮದುವೆ ಆದವರು? ನಮ್ಮ ಯಜಮಾನ್ರು. ಅವರು ಡ್ರಿಂಕ್ಸ್ ಮಾಡ್ತಾರೆ ಅಂತ ಹೇಳ್ದಾಗ ನಾನು ಕೇಳ್ಕೊಂಡೆ. ನನಗೆ ಯಾಕಂದ್ರೆ ನಾನು ಮೊದ್ಲು ಹೇಳಿದ್ದೆ, ಮದ್ವೆ ಅದು ಹೊಸದ್ರಲ್ಲೇ ಫಸ್ಟ್ ಅಲ್ಲಿ ಹೇಳಿದ್ದೆ, ನನಗೆ ಗಂಜಿ ಕೊಟ್ಟು ಪರವಾಗಿಲ್ಲ, ಕೆಟ್ಟ ಅಭ್ಯಾಸ ನನ್ಗಾಗಲ್ಲ ಅಂತ ಮೊದ್ಲು ಹೇಳಿದ್ದೆ. ನಾನು ಯಾವ ಕೆಟ್ಟ ಅಭ್ಯಾಸ ಬೇಡ, ನನಗೆ ಏನು ಇಲ್ಲ ಅಂದ್ರೂ ಗಂಜಿ ಕೊಟ್ಟು ಪರವಾಗಿಲ್ಲ. ನನ್ಕದಿನ ಅದು ಮೈಂಡೇ ನನ್ಗೆ ಇಷ್ಟ ಆಗಲ್ಲ ಕೆಟ್ಟ ಅಭ್ಯಾಸ ಅಂದ್ರೆ. ಯಾಕಂದ್ರೆ ನಾನ್ ಬೆಳೆದಿದ್ ವಾತಾವರಣ ಅಂತದ್ದು. ಅದಕ್ಕೆ ಸರಿ ಅಂತಂದ್ರೆ ಹ್ಞೂ ಅಂತಂದ್ರು. ಸರಿ ಕದ್ದು ಮುಚ್ಚಿ ಮಾಡೋರೇನೋ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ. ಊರಲ್ಲಿ ಹಳ್ಳಿಯಲ್ಲೇ ಇದ್ದಿದ್ದು. ನಮ್ಮಪ್ಪ ಏನ್ ಮಾಡಿದ್ರು, ಅಲ್ಲಿ ಹಳ್ಳಿನಾಗ ಇವ್ರು ಏನ್ ಮಾಡಿದ್ರು, ಟ್ಯೂಷನ್ ಐತೆ ಅಂತ ಅನ್ಬಿಟ್ಟು ವಾರದಲ್ಲಿ 1-2 ದಿನ ಬರ್ತಾ ಇರ್ಲಿಲ್ಲ ಮನೆಗೆ. ಅವ್ರೇನ್ ಕೆಲಸ ಮಾಡ್ತಿದ್ದು? ಅಲ್ಲಿ ಸಿಟಿನಲ್ಲಿ ಟ್ಯೂಷನ್ ಮಾಡ್ಕೊಂಡು ಹಳ್ಳಿಗೆ ವಾಪಸ್ ಬರ್ತಾ ಇದ್ರು, ಬೆಳಗ್ಗೆ ಬಂದು ಸಂಜೆ. ಓಕೆ. ಹಳ್ಳಿಯಿಂದ ಬರ್ತಾ ಇದ್ರು, ಇಲ್ಲಿ ಟ್ಯೂಷನ್ ಮಾಡಿ ಮತ್ತೆ ಹಳ್ಳಿಗೆ ಬರ್ತಾ ಇದ್ರು. ಹಳ್ಳಿಗೆ ಹೋಗಿ ಬರ್ತಾ ಇದ್ರು. ವಾರಕ್ಕೆ ಒಂದೊಂದ್ಸತಿ ಬರ್ತಾ ಇರ್ಲಿಲ್ಲ. ಯಾಕೆಂದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಟ್ಯೂಷನ್ ಇರುತ್ತೆ, ನಾನು ಬರಕ್ ಆಗಲ್ಲ ಅನ್ನೋರು. ಓಕೆ. ಸರಿ ಅಂತ ಅನ್ಬಿಟ್ಟು ನಾನು ಸುಮ್ನೆ ಅದೇ. ಆಮೇಲೆ ನಮ್ಮಪ್ಪನೇ ನನ್ ಫಸ್ಟ್ನೇ ಮಗುಗ ಪ್ರೆಗ್ನೆಂಟ್ ಇದ್ದೆ. ಓಕೆ. ಆಗ ಕದ್ದು ಮುಚ್ಚಿ ಅನ್ಸು ಅದೆಲ್ಲ ಹಾಕೋದು. ಒಂದ್ಸತಿ ಬೆಡ್ ಮೇಲೆ ಬಿದ್ದಿತ್ತು. ನಾನ್ ಮುಂಚೆನೆ ಹೇಳಿದ್ನಲ್ಲ ಈ ಕೆಟ್ಟ ಅಭ್ಯಾಸ ಬೇಡ ಅಂತ ಅನ್ಬಿಟ್ಟು. ಅಂದ್ರೆ ಸರಿ, ನಾನು ಅವಾಗ ಪ್ರೆಗ್ನೆಂಟ್ ಇದ್ದೆ. ನನ್ ಹೊಟ್ಟೆ ಮೇಲೆನೆ ಪ್ರಮಾಣ ಮಾಡಿ ಹೇಳಿದ್ರು, ನಾನಿನ್ನು ಮಾಡಲ್ಲ, ಕೆಟ್ಟ ಅಭ್ಯಾಸ ಅದು ಮಾಡಲ್ಲ ಅಂತ. ಓಕೆ. ಆ ಸಮಯದಲ್ಲಿ ನಿಮ್ ಗರ್ಭದ ಮೇಲೆ ಪ್ರಮಾಣ ಮಾಡಿ ಹೇಳಿದ್ರು? ಹೇಳಿದ್ರು. ಸರಿ, ನಾನು ನಮ್ದೆ. ಸರಿ ಸುಮ್ನೆ. ಆಮೇಲೆ ಡೆಲಿವರಿ ಆದ್ಮೇಲೆ ನಮ್ಮಪ್ಪ ಅಂದ್ರೆ ಅಲ್ಲಿ ಊರಲ್ಲಿ ನಾವೇ ಸೈಟ್ ತಗೊಂಡ್ರಿ. ನಮ್ಮಪ್ಪನೇ ಮನೆ ಕಟ್ಕೊಟ್ರು. ಓಕೆ. ಆಮೇಲೆ ಸಿಟಿಗೆ ಬಂದ್ಬಿಟ್ರಿ, ಯಾಕಂದ್ರೆ ಅವರು ಒಂದ್ಸತಿ ಬರ್ತಾ ಇರ್ಲಿಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ನಂತರ ಹಂಗೆ ಜೀವನ ಹೋಗ್ತಾ ಇತ್ತು. ಲೇಟಾಗಿ ಬರೋರು ಮನೆಗೆ 10 ಗಂಟೆ 11 ಗಂಟೆ ಆದ್ರೂ ಬರೋದು. ಯಾಕೆಂದ್ರೆ ಟಿವಿ ಇಲ್ಲ ಮನೇಲಿ, ಹಂಗೆ ಹಿಂಗೆ ಅಂದರು. ಅದನ್ನ ಸ್ವಲ್ಪ ಏನೋ ಮಾಡಿ ನಾನು ಟಿವಿ ಎಲ್ಲ ತಂದ್ರು. ಯಾಕಂದ್ರೆ ನಮ್ಮ ಅಪ್ಪಗೆ ಹೆಣ್ಮಕ್ಳು ಎಲ್ಲ ಇರೋದು, ನನ್ಗೆ ಸ್ವಲ್ಪ ಜಾಸ್ತಿ ಮಾಡೋರು, ಲಾಸ್ಟ್ ಮಗು ಅಂತ. ಹಂಗಾಗಿ ಹಂಗೆ ನಡ್ಕೊಂಡು ಹೋಗ್ತಾ ಇತ್ತು. ಸರಿ, ನಮ್ಮ ಅತ್ತೆ ಮಾವ ಊರಲ್ಲೇ ಇದ್ರು. ನಮ್ಮ ಅತ್ತೆಗೆ ಸ್ವಲ್ಪ ಈ ಗ್ಯಾಂಗ್ರೀಟ್ ತರ ಏನಾಗ್ಬಿಟ್ಟು ಕಾಲೆಲ್ಲ ಇದಾಗಿತ್ತು. ಸರಿ, ನಮ್ಮ ಹತ್ರನೇ ಕರ್ಕೊಂಡ್ ಬಂದ್ರಿ. 1-2 ವರ್ಷ ಅವ್ರಿಗೆ ಸೇವೆ ಮಾಡಿದ್ರೆ ಗಾಯ ಎಲ್ಲ ವಾಸಿ ಆಯ್ತು. ಅದಕ್ಕೂ ಟ್ರೀಟ್ಮೆಂಟ್ ಎಲ್ಲ ಹುಟ್ಟಿದ ಮನೆ ಕಡೆಯಿಂದಾನೇ ಕೊಡ್ಸಿದೆ. ಯಾವ್ದಕ್ಕೂ ಜವಾಬ್ದಾರಿ ಅಂತ ತಗೊಳ್ತಾ ಇರ್ಲಿಲ್ಲ. ಅಂದ್ರೆ ಏನಾದ್ರು ಸಂಪಾದನೆ ಅಂತ ಮಾಡಿದ್ರೆ ತಂದು ಕೊಡೋ ನನ್ಗೆ. ಅಂದ್ರೆ ಹೆಂಗಂದ್ರೆ ಹಂಗೆ ಟ್ಯೂಷನ್ ಮಾಡೋರ ಬಂದ್ರೆ ಒಂದೊಂದ್ಸತಿ ಮಚ್ಚಿಟ್ಕೊಂಡು ಅವರು ಡ್ರಿಂಕ್ಸ್ ಮಾಡಕ್ಕೆ ಇಟ್ಬಿಟ್ಟು ಆಡೋದು ಎಲ್ಲ ಮಾಡ್ತಾ ಇದ್ರು. ಅದು ನನಗ್ ಗೊತ್ತಾಗ್ಲಿಲ್ಲ. ಬರ್ತಾ 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 ಗೊತ್ತಾಯ್ತು. ಆಮೇಲೆ ಹಿಂಗೆ ಗಲಾಟೆ ಆಗೋದು. ಒಂದೊಂದ್ ದಿನ ರಾತ್ರಿ ಮನೆಗ್ ಬರ್ತಾ ಇರ್ಲಿಲ್ಲ. ಬೆಳಗ್ಗೆ ಬಂದಿರೋರು ಯಾಕೆ ಅಂದ್ರೆ ಅಲ್ಲೋಗಿದೆ ಇಲ್ಲೋಗಿದೆ ಅಂತ ಹೇಳೋರು. ಸರಿ, ಸುಮ್ನೆ ಆಗ್ಬಿಡ್ತಾ ಇದ್ದೆ. ತಲೆಗೆ ಎಲ್ಲ ಹೋಗ್ಲಿ ಬಿಡು ಅಂದ್ರೆ ನಾನು ಯಾವತ್ತೂ ಅವ್ರ ಮೇಲೆ ಅನುಮಾನ ಬಿದ್ದಿಲ್ಲ. ಏನಂದ್ರೆ ಒಂದ್ ಅನ್ಸ್ಕೊಳೋದು, ಕುಡಿದ್ಬಿಟ್ಟು ಎಲ್ಲೋ ಇರೋರು, ನನಗೆ ಇಷ್ಟ ಆಗಲ್ಲ ಅಂತ ಅನ್ಬಿಟ್ಟು ಮನೆಗ್ ಬರ್ತಾ ಇಲ್ಲ ಅಂತ ನಾನು ಅನ್ಕೊಂಡೇನೆ.
ನಾನು ಅನ್ಕೊಂತಾ ಇದ್ದಿದ್ದು ಹಂಗೆ ಅನ್ಕೊಂಡು ಸರಿ ಸುಮ್ಮನಾದೆ. ಹಂಗೆ ಗಲಾಟೆ ಆಗೋದು ಹಿಡ್ಕೊಂಡು ಹೊಡಿಯೋರು, ಕೇಳಿದಾಗ ಹೊಡಿಯೋರು ಮಾಡೋರು. ಆ ನಂತರ ಹಿಂಗೆ ನಮ್ಮ ಅತ್ತೆಗೆ ಸ್ವಲ್ಪ ಇದೆಲ್ಲ ವಾಸಿ ಆದ್ಮೇಲೆ ಮತ್ತೆ ಊರಿಗೆ ಹೋದ್ರು. ನಾನು ಊರಲ್ಲೇ ಇರ್ತೀನಮ್ಮ, ಇನ್ನ 2 ದಿನ ಮಾಡ್ಕೊಂಡು ತಿನ್ನೋವರ್ಗು ಅಂತ ಅನ್ಬಿಟ್ಟಿದ್ರು. ಆಮೇಲೆ 5 ವರ್ಷ ಆದ್ಮೇಲೆ ಮತ್ತೆ ಇದು ಸೊಂಟ ಮುರ್ಕೊಂಡು ಸರಿ ಬಂದ್ರು. ಅವ್ರು 2 ವರ್ಷ ಇದ್ರು. ಆಮೇಲೆ ಇದು ಕಂಟ್ರೋಲ್ ತಪ್ಪೋಗಿತ್ತು, ಸರಿ ಇದ್ ಮಾಡಿ ಅವರು ತೀರ್ಕೊಂಡ್ರು. ಆಮೇಲೆ ಅಂದ್ರೆ ಅವ್ರು ತೀರ್ಕೊಂಡ್ ಮುಂಚೆನೆ 2ನೇ ಮಗು ಆಗಿತ್ತು ನನ್ಗೆ. ಆಮೇಲೆ ಮಾಡ್ಕೊಂಡು ಹಿಂಗೆ ಜಾಸ್ತಿ ಗಲಾಟೆ ಇದು ಮಾಡೋರು. ನಾನಂದ್ರೆ ಯಾವತ್ತು ನನ್ನ ತಂದೆ ತಾಯಿಗೆ ಹೇಳಿರ್ಲಿಲ್ಲ ಅವ್ರು ಕುಡಿತಾರೆ ಮಾಡ್ತಾರೆ ಅಂತ, ಯಾವತ್ತಿಗೂ ಗೊತ್ತಿರ್ಲಿಲ್ಲ. ಇನ್ನ ಯಾವಾಗ ಹತ್ತಿರಕ್ ಆಯ್ತು ಅವಾಗ ನನ್ನ ಅಕ್ಕ ಆದ್ರೆ ಒಂದ್ಸತಿ ಶೇರ್ ಮಾಡ್ಕೊಂಡಿದ್ದೆ, ಈ ತರ ಲೇಟ್ ಆಗಿ ಬರ್ತಾರೆ, ಏನಂತ ಕೇಳಿದ್ರೆ ಹೊಡಿತಾರೆ ಅಂತ. ಆಮೇಲೆ ಲಾಸ್ಟ್ 4 years ಬ್ಯಾಕ್ ಅವ್ರು ತುಂಬಾ ಕೈಯೆಲ್ಲ ಮುರಿದು ಮಧ್ಯ 3 ಗಂಟೆ ರಾತ್ರಿ ತುಂಬಾ ಗಲಾಟೆ ಮಾಡಿದ್ರು. ಡೈವರ್ಸ್ ಕೊಡು ಅಂತೆಲ್ಲ. ಅಂದ್ರೆ ನಿನಗೆ ಹೊಡೆದು? ಆವಾಗ ಅವ್ರ ಅಕ್ಕನಿಗೆ ಫೋನ್ ಮಾಡಿ ಹೇಳಿದ್ದೆ, ನಮ್ಮ ಯಜಮಾನವ್ರ ಅಕ್ಕನಿಗೆ. ಅವ್ರು ಬಂದು ಮಾತಾಡಿದ್ರು, ಯಾಕೆ ಹೊಡೆದೆ ಏನು ಅಂತ ಅನ್ಬಿಟ್ಟು. ಅವ್ರು ಮರ್ಯಾದೆ ಕೊಟ್ಟು ಮಾತಾಡಿಲ್ಲ, ಬೆದರ್ಬಿಟ್ಟು ಮನೆಯಿಂದ ಆಚೆ ಹೋಗ್ರಿ ನೀವು, ನೀನೇನ್ ಮಾತಾಡೋದು ಹಂಗೆ ಹಿಂಗೆ ಅಂತ ಅಂದ್ಬಿಟ್ರು. ಅದಕ್ಕೆ ಹಂಗೆ ಇತ್ತು, ನಡೀತಾ ಇತ್ತು ಸ್ವಲ್ಪ ಮನೇಲಿ ಗಲಾಟೆ. ನಾನು ಎಷ್ಟೋ ಸತಿ ಸಾಯ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದೆ, ಆದ್ರೆ ಮಕ್ಕಳು ಅಂತ ಅನ್ಕೊಂಡು ಸುಮ್ಮನೆ ಇದ್ದೆ. ಲಾಸ್ಟ್ 4 years ಬ್ಯಾಕ್ ನನ್ ದೊಡ್ಡ ಮಗಳು ಹಿಂಗೆ ಮನೇಲಿ ಗಲಾಟೆ ಆಗೋದು, ದುಃಖ ಹಿಂಸೆಗೂ ಹಿಂಗೆ ಸ್ವಲ್ಪ ತುಂಬಾ ಗಲಾಟೆ ಆಗ್ತಾ ಇದ್ದ. ಅವ್ನು ಸೂಸೈಡ್ ಮಾಡ್ಕೊಂಡ್ರು. ಯಾರು? ನನ್ ದೊಡ್ಡ ಮಗಳು. ಸೂಸೈಡ್ ಮಾಡ್ಕೊಂಡ್ರ? ಯಾಕೆ? ನಿಮ್ಮ ಮನೆ ಜಗಳದಿಂದ ಕಾರಣನಾ? ಜಗಳ ಮಾಡ್ತಾ ಇದ್ರು. ಮತ್ತೆ ಅವಳು ಏನಾದ್ರು ಇದ್ ಮಾಡಿದ್ರೆ ತಡಿಯಕ್ ಬರ್ತಾ ಇದ್ಲು, ಹೇಳಿತಾ ಇದ್ಲು ನಾನು ಹೊಡಿಯಕ್ ಬಂದಾಗ ಇದು ಮಾಡಿದಾಗ. ಹಾಗಾಗಿ ನಿಮ್ಮ ಮಗಳ ಆತ್ಮಹತ್ಯೆ ಮಾಡ್ಕೊಂಡ್ರ? ಅವಳು ಅವ್ರಪ್ಪ ತಂದಿದ್ದೆ ನಾನು ತಿಂತಾ ಇರ್ಲಿಲ್ಲ, ಸ್ವಲ್ಪ ಕೋಪ ಇತ್ತು. ಅವಳ ಫ್ರೆಂಡ್ಸ್ ಹೇಳೋರಂತೆ ನಿಮ್ಮಪ್ಪ ಬರಲಿದ್ರು ಅಂತ ಅಂದ್ಬಿಟ್ಟು. ಅದನ್ನ ಕೇಳಿದ್ರೆ ಅವ್ರು ಹಂಗ ಹೇಳ್ತಾರಂತೆ ಫ್ರೆಂಡ್ಸ್ ಎಲ್ಲ, ಯಾಕೆ ಅದೊಂದು ಬಿಟ್ಬಿಡು ಅಭ್ಯಾಸನೇನೆ, ಯಾಕೆ ಅವ್ರ ಚಿಕ್ಕಪ್ಪ ಕುಡಿಯಲ್ವಂತ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋರು. ಅದಕ್ಕೆ ಅವಳು ಹಿಂಗೆ ಬೇಜಾರಾಗ್ಬಿಟ್ಟು ಏನು ನಾನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಅವ್ರು ಟೈಲರಿಂಗ್ ಟೀಚರ್ ಕೆಲಸ ಮಾಡ್ತಾ ಇದ್ದೆ. ಯೂನಿಫಾರ್ಮ್ ಹಾಕಿದ್ಲು ಎಲ್ಲ ಆಗಿಲ್ಲ. ನಾನು 9 ಗಂಟೆಗೆ ಹೋಗ್ತಾ ಇದ್ದೆ, ಅವಳು 9:15 ಹೋಗ್ತಾ ಇದ್ಲು. ಯಾವಾಗ ಏನ್ ಮಾಡ್ಕೊಂಡ್ಲು ಗೊತ್ತಿಲ್ಲ. ನಾನ್ ಸಂಜೆ ಬರೋಷ್ಟೊಳಗಡೆ ಆಗೋಗಿತ್ತು, ಡೆತ್ ಆಗಿದ್ಲು. ನೀವೇ ಮೊದಲು ನೋಡಿದ್ದ? ನಾನೇ ಮೊದಲು ನೋಡಿದ್ದು. ನಾನೇ ಬೀಗ ತೆಗೆದು ಒಳಗಡೆ ಹೋದೆ, ಮನೆಗೆ ಇದ್ರಲ್ಲೇ ಇದ್ ಮಾಡ್ಕೊಂಡಿದ್ಲು. ಆಮೇಲೆ ನನಗ್ ಸ್ವಲ್ಪ ಹೆಲ್ತ್ ಆಗ್ಲೇನೆ ಸ್ವಲ್ಪ ಇದಾಯ್ತು, ಒಂದ್ ಕೈನ ಕಾಲ್ ಸ್ವಲ್ಪ. ಆಮೇಲೆ ಸ್ಮಶಾನದಲ್ಲಿ ನನಗೆ ಅಷ್ಟು ಜ್ಞಾನ ಇರ್ಲಿಲ್ಲ. ಆದ್ರೆ ಅವ್ರಿಗೆ ಅವರು ಅಕ್ಕ ಬಾವ ಅವ್ರೇನೋ ಹೇಳಿದ್ರಂತೆ, ಅಂದ್ರೆ ಮಗುನ ಇಟ್ಕೊಂಡ್ಬಿಟ್ಟಲ್ದು ಅಂತೇನೋ ಬೈದ್ರಂತೆ. ಅದಕ್ಕೆ ಅವರು ಅಂದ್ರೆ ಸೈಲೆಂಟ್ ಆಗಿದ್ರು ಅಂತ ಏನು ಮಾತಾಡಿದಂತೆ. ಸರಿ ನನ್ನ ಅಪ್ಪ ಅಮ್ಮ ಮನೆಯಾಗ ಕರ್ಕೊಂಡ್ ಬಂದ್ಬಿಟ್ರು. ಅವ್ರು ಅಕ್ಕನ ಮನೆಗೆ ಹೋದ್ರಂತ, ಅಲ್ಲಿ ಏನೋ ಬೈದ್ ಬಿಟ್ರಂತೆ ಅವ್ರು, ನೀನಾಕ್ ಬಂದ್ ಇಲ್ಲಿ ಹಂಗೆ ಹಿಂಗೆ ಅಂತ ಮರ್ಯಾದೆ ಕೊಡ್ದಿರಾ. ಸರಿ ಅಂದ್ಬಿಟ್ಟು ಹಂಗೆ 3 ದಿನ ಹಾಲ್ ಮುಗಿಸ್ಕೊಂಡು ನಮ್ಮ ಅಕ್ಕ ಮನೆಗ್ ಕರ್ಕೊಂಡ್ ಹೋದ್ರು. ಆ ಜೊತೆಲೆ ಬಂದ್ರು. ಸರಿ ಬಂದ್ರು, ನಾನು ಸ್ನೇಹಿತರಿಗೆ ಮಾತಾಡಿದ್ರೆ ಅವ್ರು ಅಂದ್ರೆ ಕುಡಿದೇ ಇದ್ದಾಗ ತುಂಬಾ ಸೈಲೆಂಟ್ ಆಗಿರ್ತಾ ಇದ್ರು, ಏನು ಇದು ಮಾಡಲ್ಲ. ಕುಡ್ದಾಗ ತುಂಬಾ ರ್ಯಾಶ್ ಆಗಿ ಮಾತಾಡೋದು, ಹೊಡಿಯೋದು ಬಡಿಯೋದು ಮಾಡ್ತಾರೆ, ಆತರ ಮಾಡ್ತಾ ಇದ್ರು. ಆಗೇನ್ ಮಾಡಿದ್ರು, ಈ ಅವ್ರ ಮೊದ್ಲೇ ಸ್ವಲ್ಪ ಭಯನೇ ಸ್ವಲ್ಪ ಅಂತ ಇದ್ರಾಗೆಲ್ಲ ಇದ್ ಮಾಡಕ್ಕೆ. ಅಲ್ಲಿ ಬಂದಾಗ ನಾನು ಸೈಲೆಂಟ್ ಆಗಿ ಹೇಳ್ದೆ, ಸರಿ ಏನೇನಾಯ್ತು ಅಂತ ಹೇಳ್ದೆ, ಇದ್ ಮಾಡ್ದೆ. ಮನೆಗ್ ಹೋದ್ರು, ಮನೆ ಬೀಗ ಬೇಡ, ನೀನ್ ರೂಮ್ ಮಾಡ್ಕೊಂಡಿರು, ನನ್ ಬರೋವರ್ಗು ಮನೇಲಿ ಬೇಡ ಅಂತ ಅನ್ಬಿಟ್ಟು ಅಂತ ಹೇಳಿದ್ದಾಗ
ಅವರು ನನ್ನ ಮನೇಲಿ ಏನೋ ರೂಮ್ ಮಾಡ್ಕೊಂಡ್ರೆ ನನ್ನ ರೂಮಲ್ಲಿ ಊಟಕ್ಕಂದು ಹೋಟ್ಲಲ್ಲಿ ತಿನ್ನು ಅಂದೆ. ಹೋಟ್ಲಲ್ಲಿ ತಿನ್ನು ಅಂತಂದ್ರೆ ನೀನು ಮಲ್ಕೊಳಕ ಏನ್ ಮಾಡ್ಲಿ ಅಂತಂದ್ರು. ಆಗ ನನಗೆ ಕೋಪ ಬಂದು ಮಾತಾಡೋದ್ ಬಿಟ್ಬಿಟ್ಟೆ. ಅವರು ಬಂದು ಮತ್ತೆ ಬಂದು ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ಕೊಂಡ್ರು. ತಪ್ಪಾಗಿ ನಾನು ಮಾತಾಡಿದ್ದು ಅಂತ ನನಗೆ ಎಲ್ಲ ಆಗ್ಲಿಲ್ಲ. ಅವ್ರು ಕೊಟ್ಟಿದ್ದು ಇದು ಎಲ್ಲಾನು ಅಷ್ಟು ಡೀಟೇಲ್ ಆಗಿ ನನಗೆ ಹೇಳೋಷ್ಟು ಶಕ್ತಿನೂ ನನಗೆ ಇವಾಗಿಲ್ಲ. ಆತರ ಎಲ್ಲ ಮಾಡಿದ್ರು. ಆಮೇಲೆ ಸರಿ ಅಂತ ಅನ್ಬಿಟ್ಟು ನಾನು ಹಾಸ್ಪಿಟಲ್ ತೋರ್ಸೋದು. ಆಮೇಲೆ ನನ್ಗೆ ಬರ್ತಾ ಸ್ವಲ್ಪ ಸೀರಿಯಸ್ ಆದೆ. ಆಮೇಲೆ ಗೊತ್ತಾಯ್ತು ಅದು ಪಾರ್ಕಿಂಗ್ಸನ್ ಆಗಿದೆ ಅಂತ. ಅದು ಪಾರ್ಕಿಂಗ್ಸನ್ ಆಗಿದೆ ಅಂತ ಗೊತ್ತಾಯ್ತು. ಟ್ರೀಟ್ಮೆಂಟ್ ತಗೊಂತಾ ಇದೀನಿ. ಅದು ಆಮೇಲೆ ಅವಾಗಾಗಿರೋ ಗಲಾಟೆ ಸರಿ. ಮತ್ತೆ ಬಂದು ನಾನು ಸ್ವಲ್ಪ 1-2 ತಿಂಗಳಾದ್ಮೇಲೆ ನಮ್ಮ ಮನೆಗೆ ನಾವು ಬಂದ್ರಿ. ಇದ್ರೆ ಹಿಂಗೆ ಅವರು ಸರಿಯಾಗಿ ಇದು ಮಾಡಲ್ತಾರಲ್ಲ, ಏನು ಅವ್ರಿಗೆ ಏನ್ ಕೋಪನ ಗೊತ್ತಿಲ್ಲ. ಅವಾಗ ಆಗಿದ್ದು ನನ್ಗೆ ಅವಮಾನ ಮಾಡ್ದೆ ಅಂತ ಆಟ ಮಾಡ್ತಾರೆ ಇವಾಗೂ. ನನಗ ಅದು ಏನ್ ಅವಮಾನ ಮಾಡೋದು ನನಗೆ ಅರ್ಥ ಆಗಿಲ್ಲ. ಅವ್ಳು ಸತ್ತಾಗ ನಾನು ಅವ್ರ ಕಡೆ ಸಪೋರ್ಟ್ ಹೋಗಿಲ್ಲಂತೆ. ಆತರ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಬರ್ತಾ. ಮತ್ತೆ ಈಗಂತೂ ಮಾತಾಡೋದು ಕಷ್ಟ. ಅದೇ ಮುಂಚೆಂದು ನನ್ ಕಷ್ಟ ಆಗಿಲ್ಲ. ಅವರು ಏನೋ ಇದ್ರು ಪ್ರೀತಿ ವಿಶ್ವಾಸ ಅಂತೂ ಅಷ್ಟೇನೆ ಇದಿರ್ಲಿಲ್ಲ. ಈಗಂತೂ ಇನ್ನ ನನ್ ಇರೋಕ್ಕೆ ಇದಕ್ಕೆ ಏನು ರೆಸ್ಪಾನ್ಸ್ ಮಾಡಲ್ಲ. ನಾನಿರೋ ಕಾಯಿಲೆ ಕೇಳಿಕೆ ನನ್ನ ಅಕ್ಕನೇ ಎಲ್ಲ ನೋಡ್ಕೊಳೋದು ಮಾಡೋದು. ಆಮೇಲೆ ನನ್ನ ತಂದೆ ತಾಯಿಗೆಲ್ಲ 3-4 ದಿನ ಗೊತ್ತಾಯ್ತು ಅವ್ರು ಕುಡಿಯೋದು ಹೊಡಿಯೋದು ಬಡಿಯೋದೆಲ್ಲ. ಆಮೇಲೆ ಅವ್ರನ್ನ ಡ್ರಿಂಕ್ಸ್ ಬಿಡ್ಸೋತ್ರ ಹಾಕಿದ್ರು. ನಾನು ಬೆಂಗಳೂರಲ್ಲಿ ಇದ್ದಾಗ ಆಗೇನ್ ಮಾಡಿದ್ರು ಸರಿ ಅಂತ ಅನ್ಬಿಟ್ಟು ಕರ್ಕೊಂಡ್ಬಂದ್ರು. ನ್ಯಾಯ ಮಾತಾಡಿ ಎಲ್ಲ ಇದ್ ಮಾಡಿದ್ರು. ಆದ್ರೆ ಸರಿ ನಾನು ನಿನ್ನ ಇರ್ತೀನಿ ಆರಾಮಾಗಿರ್ತೀನಿ ಅಂದ್ರು. ಅವ್ರು ಡ್ರಿಂಕ್ಸ್ ಮಾಡೋದ್ ಬಿಟ್ಟಿಲ್ಲ, ಕುಡಿತಾರೆ. ನಾನು ಕೇಳಿದೆ, ಎಷ್ಟೋ ಸರಿ ಕೇಳಿದೆ, ಮಾಡಿದೆ. ಇವಾಗೂ ಮೊನ್ನೆ ಗಂಟಲು ಹೊಡೆದ್ರು, ಬಡಿತಾರೆ. ಇಷ್ಟು ನಾನ್ ಸೀರಿಯಸ್ ಆಗಿದ್ರು ಓಡಿ ಇದ್ ಮಾಡ್ತಾರೆ. ಏನನ್ ಕಚ್ರ ಮಾತೆಲ್ಲ ಮಾತಾಡ್ತಾರೆ. ನಿಮ್ ತವ್ರ ಮನೆಯವರು ಈ ಸಮಯದಲ್ಲಿ ಹೇಗೆ ನಿಮ್ ಬೆಂಬಲಕ್ಕಿದ್ದಾರೆ? ಅಂದ್ರೆ ಇಲ್ಲ ಸರ್, ನನ್ಗೆ ಅವರೇ ಧೈರ್ಯ. ಈಗ ನಿಮಗೆ ಬೇರೆ ಮಕ್ಕಳು ಇದ್ದಾರಾ? ಇನ್ನೊಂದು ಮಗಳು ಇದ್ದಾಳೆ, ಇವಾಗ 12 ವರ್ಷ. ಆಕೆ ನಿಮ್ ಜೊತೆನೇ ಇದ್ದಾರಾ? ನನ್ನ ಜೊತೆನೇ ಇದ್ದಾರೆ. ನನಗೆ ಇವಾಗ ಏನಂದ್ರೆ ನಾನು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂತಾ ಇಲ್ಲ. ಸರಿ ಕುಡಿತಾರ ಮಾಡಿತಾರ, ಸಂಪಾದನೆ ಏನು ಕೊಡಲ್ಲ ಅಂದ್ರು ನಾನ್ ಖರ್ಚು ಮಾಡಲ್ಲ, ನಿಮ್ ಹಾಸ್ಪಿಟಲ್ ಖರ್ಚು ಮಾಡಲ್ಲ ಅಂದ್ರು ಮಾಡೋದ್ ಬೇಡ, ಯಾವ್ದು ಬೇಡ. ನನ್ ತಂದೆ ಏನೋ ಒಂದಷ್ಟು ಬಾಡಿಗೆ ಬರೋ ತರ ಮಾಡ್ಕೊಟ್ಟಿದ್ದಾರೆ. ಬಾಡಿಗೆ ಬರುತ್ತೆ, ನನ್ನ ಜೀವನ ನನ್ನ ಔಷಧಿಗಾಗಷ್ಟು ನನ್ನ ಇದು ಆಗುತ್ತೆ. ಆದ್ರೆ ನಾನು ಇವಾಗ ಇರೋದು ಇದಂದ್ರೆ ನಾನು ಇನ್ನೊಂದ್ ಮಗು ನಾನು ಹೆಂಗ್ ನೋಡ್ಬೇಕು ಗೊತ್ತಾಗ್ತಿಲ್ಲ ನನಗೆ. ಇವಾಗ ಬರ್ತಾ ಕಾಯಿಲೆ ಜಾಸ್ತಿ, ಓಡಾಡೋದು ಕಷ್ಟ ಆಗ್ತಾ ಇದೆ. ನಾನ್ ಮಾಡ್ಕೊಂಡು ತಿನ್ನೋದು ನನ್ಗೆ ಕಷ್ಟ ಆಗ್ತಾ ಇದೆ. ನಾನು ಇಂಥ ಟೈಮಲ್ಲಿ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಯಾರ ಇದಕ್ಕೂ ಅಂದ್ರೆ ನನ್ನ ಅಕ್ಕನವ್ರ ಹತ್ರನು ಅವ್ರೇನ ಅಷ್ಟು ಬಿಟ್ಕೊಡಲ್ಲ. ಆದ್ರೂ ನಾನು ಇನ್ನೊಬ್ಬರಿಗೆ ಹೊರೆಯಾಗಿ ಹೆಂಗಿರ್ಬೇಕು, ಅದಕ್ಕೆ ಎಷ್ಟು ಇದ್ ಮಾಡ್ತಾ ಇದ್ದೀನಿ, ಧೈರ್ಯ ಮಾಡ್ಕೊಂತ ಇದೀನಿ. ನನ್ ಕೈಲಿ ಆಗ್ತಾ ಇಲ್ಲ. ನಾನು ಸುಸೈಡ್ ಮಾಡ್ಕೊಳ್ಳ ಅಂತ ಮನ್ಸು ಬಂದ್ಬಿಟ್ಟಿದೆ ಯಾಕೋ. ತಾಯಿ, ಮೊದಲನೇದಾಗಿ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಮಯದಲ್ಲೂ ಕೂಡ ಇನ್ನೂ ಜೀವಂತವಾಗಿದ್ದುಕೊಂಡು ಇಷ್ಟೆಲ್ಲ ಕೆಟ್ಟ ವಿಚಾರ ನಡೆದ ಮೇಲೂ ನಿಮ್ಮ ಮಗಳಿಗೋಸ್ಕರನೋ ಅಥವಾ ಯಾವುದಕ್ಕೋಸ್ಕರನೋ ನೀನು ಜೀವಂತವಾಗಿದ್ದೀಯಾ, ಅದಕ್ಕೆ ನೀನು ಖುಷಿ ಪಡು, ಭಗವಂತನನ್ನು ನಂಬು. ಆದರೆ ನಾನು ಒಂದು ಮಾತು ಹೇಳ್ತೀನಿ, ಈ ಕಾಯಿಲೆ ಯಾವುದಕ್ಕೆ ನಿನಗೆ ಇಷ್ಟೊಂದು ನೋವು ಕೊಡ್ತಾ ಇದೆ ಅಥವಾ ಯಾವ ಕರ್ಮ ಫಲಕ್ಕೋಸ್ಕರ ಇದು ಬಂದು ನನಗದು ಗೊತ್ತಿಲ್ಲ. ಆದರೆ ನಿನಗೆ ಸಾಯ್ಲಿಕ್ಕೆ ಇದೊಂದು ಕಾರಣ ಇರ್ಬೋದು, ನಿಮ್ಮ ಗಂಡ ಅನ್ನುವಂಥದ್ದು.
ಆದರೆ ಬದುಕಲಿಕ್ಕೆ ತುಂಬ ಕಾರಣಗಳಿದ್ದಾವೆ. ನಿಮ್ಮನ್ನು ಯಾರೂ ನೋಡ್ಕೊಳ್ಳಲ್ಲ, ಅದೆಲ್ಲವನ್ನು ಸೈಡ್ಗೆ ಇಟ್ಬಿಡಿ. ನಿಮ್ಮ ವರ ಅನ್ನೋ ಥರ ನಿಮ್ಮ ತವ್ರ ಮನೆಯವ್ರು ನಿನಗೆ, ಅವ್ರಿಗೆ ನೀನು ಹಾಗೆ ಅಂದ್ಕೊಳ್ಬೇಡ, ನಾನು ಯಾರಿಗೂ ಭಾರ ಆಗಿಬಿಡ್ತೀನಿ. ಇಲ್ಲ, ಬಾಡಿಗೆ ಬರುತ್ತೆ ಅಂತೀಯ, ಮಗಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸು. ಆಕೆ ನಿನ್ನನ್ನು, ಹೆಣ್ಮಕ್ಳು ಯಾವ ರೀತಿ ಅಂದರೆ ಅವರು 15-16ಕ್ಕೆ ಬಂದಾಗಲೇ ಇಡೀ ಮನೆ ಜವಾಬ್ದಾರಿ ನೋಡ್ಕೊಳ್ಳೋ ಹಂತಕ್ಕೆ ಹೋಗ್ಬಿಡ್ತಾರೆ. ನಿನಗೆ ಭರವಸೆಗಳು ಇನ್ನೂ ಇದ್ದಾವೆ. ದಯವಿಟ್ಟು ನೀನು ಯಾರಿಗೂ ಭಾರ ಆಗ್ತೀನಿ ನೀನು ಭ್ರಮೆಯಲ್ಲಂತೂ ಬದುಕಬೇಡ. ನಿನ್ನ ಸಮಸ್ಯೆ ಗಂಡನದೂ ಅಲ್ಲ, ಎಲ್ಲದೂ ಅಲ್ಲ, ಎಲ್ಲವೂ ನಡೆದು ಹೋಗಿದೆ, ಬಿಟ್ಬಿಡಿ. ಆದರೆ ನಿನ್ನ ದೊಡ್ಡ ಸಮಸ್ಯೆ ಏನಂದರೆ, ನಾನಿನ್ನು ಎದ್ದೇಳೋದಿಲ್ಲ, ನನ್ನ ಕೈಯಲ್ಲಿ ಆಗೋದಿಲ್ಲ, ಮಗಳು ಬದುಕಿ ಹೆಂಗೆ, ಈ ಕೆಟ್ಟ ಯೋಚನೆಗಳಿದ್ದಾವಲ್ಲ, ಇದೇ ನಿನಗೆ ದೊಡ್ಡ ಕಾಯಿಲೆಯಾಗಿ ಪರಿಗಣಿಸಿದೆ. ತಪ್ಪು ತಿಳಿಬೇಡಿ, ನೀವು ಹೆಂಗೆ ಯೋಚನೆ ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ. ಒಬ್ಬ ಡಾಕ್ಟರು ಇಂಗ್ಲೀಷ್ ಕೊಡೋದು, ಚಿಕಿತ್ಸೆ ಕೊಡೋದು ಆನಂತರ, ಆದರೆ ಹೋದ ರೋಗಿಗಳಿಗೆ ಏನೂ ಆಗಲ್ಲಪ್ಪ, ಚೆನ್ನಾಗಿರ್ತೀಯ ಅನ್ನೋ ಒಂದು ಮಾತಿದೆಯಲ್ಲ, ಅದು ಎಲ್ಲ ಔಷಧಿಗಳಿಗೂ ಮೀರಿ ನಿಂತದ್ದು. ಅದನ್ನೇ ಮನೋವೃತ್ತಿ, ಮನೋಧರ್ಮ ಅಂತಾರೆ. ಇವತ್ತು ನೀವು ಪ್ರತಿ ಕ್ಷಣ ನೀವೇನೂ ಮಾಡ್ಕೊಳ್ಬೇಕಾಗಿಲ್ಲ. ಈ ರೀತಿ ಕೊರಗಿ ಮನೋರೋಗ ತಂದುಕೊಂಡು, ಈ ಮನೋರೋಗ ಬಂದಾಗಲೇ ದುಷ್ಟ ವಿಚಾರಗಳು ನಿಮ್ಮನ್ನು ಆಕ್ರಮಣ ಮಾಡ್ತವೆ. ಕೆಟ್ಟ ಬೇರೆ ಬೇರೆ ರೀತಿಯ ಒಂದು ಸದಾಕಾಲ ನಮ್ಮ ಮನಸ್ಸು ಕೆಟ್ಟ ವಿಚಾರಗಳಿಗೆ, ದುಷ್ಟಶಕ್ತಿಗಳು ಮನೆಯೊಳಗಡೆ ಬರೋದು ಯಾವಾಗ ಅಂದರೆ, ನಾವು ಯಾವಾಗ ನಮ್ಮ ಮನಸ್ಥಿತಿಯನ್ನು ಸಂಜೆ ಆದರೆ ಉಳ್ಕೊಂಡು ಕೂತ್ಕೊಳ್ಳೋದು, ನನ್ನ ಬದುಕು ಮುಗ್ದೇ ಹೋಯ್ತು ಅಂತ ಅಂದ್ಕೊಂಡು ಕೂತ್ಕೊಳ್ಳೋದು. ಅರೆ, ಪ್ರಾಣ ಹೋಗೋಕ್ಕೆ ಒಂದು ಕ್ಷಣ ಸಾಕು ತಾಯಿ, ನೀನು ಬೇಕು ಅಂದರು ಬೇಡ ಅಂದರು ಅದು ಹೋಗುತ್ತೆ, ಅದು ಸಮಯ ಬಂದಾಗ ಭಗವಂತನ ಇಚ್ಛೆ ಅದು ಹೋಗುತ್ತೆ. ಆದರೆ ಬದುಕಿರೋ ಕ್ಷಣದಲ್ಲಿ ಔಷಧಿ ತಗೊಳ್ಳೋಕ್ಕೂ ದುಡ್ಡಿದೆ, ಎಲ್ಲವೂ ಸರಿಗೆ ನಡೀತಾ ಇದೆ. ಆದರೆ ಈ ಗಂಡನ ವಿಚಾರಕ್ಕೆ ನಾನು ಮಾತಾಡೋದಾದರೆ, ಯಾವ ಹಂತದಲ್ಲೂ ಆತ ನಿನಗೆ ಗಂಡ ಅಂತ ಅನ್ಸ್ಕೊಳ್ಳೇ ಇಲ್ಲ. ಆ್ಯಂಡ್ ಅವತ್ತು ನಿಮ್ಮ ಮಗಳು ಸತ್ತಾಗ ಯಾಕೆ ನೀವು ಪರ ನಿಲ್ಲಬೇಕಿತ್ತು? ಅವತ್ತೇನಾದರೂ ಪರ ನಿಂತಿದ್ರೆ ನಿಂಬಷ್ಟು ಕೆಟ್ಟ ತಾಯಿ ಇನ್ನೊಬ್ರು ಇರ್ತಿರ್ಲಿಲ್ಲ. ನೀನು ಕೆಟ್ಟ ತಾಯಿ ಆಗಿಲ್ಲ, ಅದೇ ನಿಮಗೆ ದೊಡ್ಡ ಪುಣ್ಯ. ಏನು ಗಂಡ ಅಂದ ಮಾತ್ರಕ್ಕೆ ಕೆಟ್ಟ ವಿಚಾರಗಳಿಗೂ ಪರ ನಿಂತ್ಕೊಳ್ಬೇಕು ಅಂತ ಏನಾದರೂ ಇದೆಯಾ? ಆದ್ರೆ ಇವಕ್ಕೂ ಅವರ ವಾದ ಮಾಡೋದದೇ. ತಾಯಿ, ನೀನ್ ನಿರ್ಧಾರ ಮಾಡು. ನನ್ನ ಪ್ರಾಣ ಹೋದ್ರು ಸರಿ, ನನ್ನ ಒಬ್ಬ ತಾಯಿಯಾಗಿ ನನ್ನ ಕರುಳಿನ ಕುಡಿಯ ಪ್ರಾಣ ಕಿತ್ಕೊಂಡ ನಿನ್ನ ಪರ ನಾನು ಯಾಕೆ ಬರಲಿ ಅಂತ ನೀನು ನೇರವಾಗಿ ಹೇಳಬೇಕು. ಇವತ್ತು ನೀನು ಯಾವುದೋ ಒಂದು ಸಂಬಂಧ ಉಳಿಸ್ಕೊಳ್ಳಿಕ್ಕೆ ಹೋಗಿರೋ ಸತ್ತಿರ್ಬೋದು, ಬಟ್ ಆ ಕಣ್ಣೀರು, ಆ ಆತ್ಮಗಳಿಗೆ ಏನು ಉತ್ತರ ಹೇಳ್ತೀರಾ? ನೀವು ಇವತ್ತು ತಾಯಿಯಾಗಿ ಆ ಮಗಳ ಪರವಾಗಿ ನೀನು ನಿಂತ್ಕೊಳ್ಳಿಲ್ಲ ಅಂದರೆ ಅವಳ ಕಣ್ಮುಂದೆ ಇದ್ದಾಳೋ ಇಲ್ವೋ ಬೇಕಿಲ್ಲ, ಬಟ್ ಸತ್ಯ ಇದೆ ತಾನೇ. ನೀನು ಪ್ರಾಣ ಹೋದ್ರೂ ಸರಿ, ಆ ವಿಚಾರಗಳಿಗೆ ನೀನು ತಲೆದೂಗಬೇಡ. ನಾನು ಇವಾಗ ಅವ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ, ಬಿಟ್ಬಿಟ್ಟಿದ್ದೀನಿ. ಇದು ತಿದ್ದಕ್ಕಾಗದೇ ಇರೋ ಜೀವ ಅಂತ ಬಿಟ್ಬಿಟ್ಟಿದ್ದೀನಿ. ನೋಡ್ತಾಯಿ, ನನಗನ್ಸುತ್ತೆ, ನನಗೆ ಈಗ ನಾನು ಯಾಕೋ ಹೇಳಬೇಕು ಅನಿಸ್ತಾ ಇದೆ, ನಿನ್ನ ತವರು ಮನೆ ನಿನ್ನನ್ನು ಯಾವತ್ತೂ ಕೈ ಬಿಡಲ್ಲ. ಇಲ್ಲ ಸರ್, ಬಿಟ್ಟಿಲ್ಲ, ಯಾವತ್ತೂ ಬಿಟ್ಟಿಲ್ಲ. ನಿನ್ನ ಮಗಳು ಕೂಡ ಅತ್ಯಂತ ಅದ್ಭುತವಾದ ಬದುಕನ್ನು ಬದುಕ್ತಾಳೆ. ಯಾಕಂದರೆ ಆಕೆ ಕಷ್ಟ ನೋಡ್ಕೊಂಡು ಬೆಳೀತಾ ಇದ್ದಾಳೆ, ಅವಳು ಅದ್ಭುತವಾದ ಬದುಕನ್ನು ಬದುಕ್ತಾಳೆ. ಆದರೆ ನಿಮಗೆ ನಾನು ಹೇಳುವಂಥದ್ದು, ನಾನು ನಿಮ್ಮ ಹತ್ರ ಡೈಲಿ ಮಾತಾಡಬೇಕು ಹೇಳಿ ಮಾತಾಡ್ಬಿಡ್ತೀನಿ, ಆದರೆ ನಿಮ್ಮ ಮನೋರೋಗದಿಂದ ಆಚೆ ಬನ್ನಿ. ಸರ್, ನಂದು ಇವಾಗ ಮನೋರೋಗ ಅಲ್ಲ, ಅದು ಬ್ರೈನ್ ಅಲ್ಲಿ ಒಂದು ಕೆಮಿಕಲ್ ಕಡಿಮೆ ಆಗ್ತಾ ಇದೆಯಂತೆ. ಅಲ್ಲ, ವೈದ್ಯಕೀಯವಾಗಿ ನೀವು ಚಿಕಿತ್ಸೆ ತಗೊಳ್ಳೋದು ಒಂದು ಕಡೆ, ಆದರೆ ನಾನು ಸರಿ ಹೋಗ್ತೀನಿ, ವಾಸಿ ಆಗದೆ ಇರೋ ಕಾಯಿಲೆ ಸರ್. ದಿನೇ ದಿನ ಜಾಸ್ತಿ ಆಗುತ್ತೆ ಅದು. ನನಗೆ ಅದು 4 hours ಒಂದ್ಸರಿ ಟ್ಯಾಬ್ಲೆಟ್ ಬೇಕು. ಅದು 4 hours ಕೆಲಸ ಮಾಡುತ್ತೆ. ಇವಾಗ 3 hours ಕೆಲಸ ಮಾಡ್ತಾ ಇದೆ. ಡಾಕ್ಟರ್ ಹೇಳ್ತಾರೆ 2 hours ತಿನ್ನು ಅಂತಾರೆ. ಸರಿ, 2 hours ಕೆಲಸ ಮಾಡಿಲ್ಲ ಅಂದ್ರೆ ಏನ್ ಮಾಡ್ಲಿ ಅಂದ್ರೆ 1 hour ತಿನ್ಬೇಕು, half an hour ತಿನ್ಬೇಕು ಅಂತಾರೆ. ಅದು ಬರ್ತಾ ಸೋದಿನ ಕಳ್ಕೊಳುತ್ತೆ ಕಾಲುಗಳು, ಆಮೇಲೆ ಕೈಗಳು ಸೋದಿನ ಕಳ್ಕೊಳುತ್ತೆ. ಈಗ ಸದ್ಯಕ್ಕೆ ನನಗೆ ಬಿದ್ಬಿಟ್ಟು ಮೊನ್ನೆ ಬೇರೆ ಮನೇಲಿ ಬಿದ್ಬಿಟ್ಟು ಇವಾಗ ನಡೆಯೋದು ಕಷ್ಟ ಆಗ್ತಾ ಇದೆ. ಅಲ್ಲಮ್ಮ, ಆ ಥರದ್ದೊಂದು ಡಾಕ್ಟರ್ ಹೇಳಿರೋದಾ? ನನಗೆ ಅದ್ರ ಬಗ್ಗೆ ಅರಿವಿಲ್ಲ, ಹಾಗಾಗಿ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನಿಮ್ಮನ್ಸಲ್ಲೇ ಟ್ರೀಟ್ಮೆಂಟ್ ತಗೊಳ್ತಾ ಇರೋದು. ಅಂದ್ರೆ ಅದು ವಾಸಿ ಆಗದೇ ಇರುವಂತದ್ದಾ? ಅದು ಡೋಪಮಿನ್ ಅನ್ನೋ ಒಂದು ಕೆಮಿಕಲ್ ಕಡಿಮೆ ಆಗ್ತಾ ಇದೆ ಅಂತೆ ಬ್ರೈನ್ ಅಲ್ಲಿ. ಓಕೆ. ಉತ್ಪತ್ತಿ ಆಗೋದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಇರೋವರೆಗೂ ಕಂಟ್ರೋಲ್. ಅಂದ್ರೆ ಡೋಪಮಿನ್ ಅಂತದ್ದು ಸ್ವಾಭಾವಿಕವಾಗಿ ಆಗಬೇಕು, ಅದನ್ನು ಕೃತಕವಾಗಿ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು. ಆಗಲ್ಲ. ಅದು 4 hours ಒಂದ್ಸರಿ ಟ್ಯಾಬ್ಲೆಟ್ ತಗೊಳಕ್ ಹೇಳಿದ್ರು, ತಗೊಳ್ತಾ ಇದ್ದೆ. 4 ವರ್ಷದಿಂದ ತಗೊಳ್ತಾ ಇದ್ದೀನಿ. ಈಗ ಬರ್ತಾ ಸ್ವಲ್ಪ ಅದು ಕೆಲಸ ಮಾಡ್ತಾ ಇಲ್ಲ. ನನಗನ್ಸುತ್ತೆ ಅವರು ಆ ಸತ್ಯವನ್ನು ನಿನ್ನ ಬಳಿ ಹೇಳಬಾರ್ದಿತ್ತು. ಯಾಕೆ ಅವರು ಆ ತಪ್ಪು ಮಾಡಿದ್ರು ನನಗೆ ಗೊತ್ತಿಲ್ಲ. ಆದರೆ ನೀನು ಖಂಡಿತ ನಾನಿನ್ನೂ ಸರಿ ಹೋಗ್ತೀನಿ ಅನ್ನೋ ಭರವಸೆ ಇದ್ದಿದ್ರೆ ಇವತ್ತು ಈ ಹಂತಕ್ಕೆ ನೀನು ಬರ್ತಾ ಇರಲಿಲ್ಲ. ಅದು ನಾನು ಮಾಡ್ಕೊಂಡು ತಿನ್ನೋದಕ್ಕೆ ವೈಬ್ರೇಷನ್ ಆಗುತ್ತೆ ಕೈಗಳು, ತರಕಾರಿ ಹಚ್ಚೋದಕ್ಕಾಗ್ಲಿ, ನಡಿಬೇಕಾದ್ರೆ ಆಗ್ಲಿ
ತುಂಬಾ ಕಷ್ಟ ಆಗ್ತಾ ಇದೆ. ಅಂದ್ರೆ ಬರ್ತಾ ಬರ್ತಾ ಇನ್ನೊಬ್ರು ಸಹಾಯ ಬೇಕು ನನಗ್ ನಾನು ಆಗಲ್ಲ. ಅಂದ್ರೆ ಹೆಂಗ್ ಮಾಡಿದ್ರು ಅದು 10 years ಅಷ್ಟೇ ಅಂತೆ ಈ ಕಾಯಿಲೆ ಬಂದ್ಮೇಲೆ ಬದುಕೋದು. ತಾಯಿ ಹಾಗೆಲ್ಲ ಮಾತಾಡ್ಬೇಡಿ, ಏನೂ ಆಗಲ್ಲ, ನೀವು ಸುಮ್ಮನಿರಿ. ಬಗ್ಗೆ ತಿಳ್ಕೊಂಡ್ಬಿಟ್ಟಿದ್ದೀನಿ. ಈಗ ನೀವು ಅದೇ ಮಾಡೋದು ದೊಡ್ಡ ತಪ್ಪು. ಭವಿಷ್ಯ ತಿಳ್ಕೊಳ್ಳೋಕೆ ಹೋಗಬೇಡಿ. ಭಗವಂತನ ಇಚ್ಛೆ, ಅತಿ ವಿಸ್ಮಯಗಳು ನಡೆಯೋದಿಕ್ಕೆ ಒಂದು ಕ್ಷಣ ಸಾಕು. ನೀವು ಅವ್ರು ಹೇಳಿರೋದನ್ನೇ, ಹೌದು ವೈದ್ಯಕೀಯವಾಗಿ ಅವ್ರು ಹೇಳಿರೋದು ಸರಿ ಇರ್ಬೋದು, ಅದು ಆಗಲೂಬಹುದು. ಬಟ್ ಇಲ್ಲ, ನಾನು ಇರೋವಷ್ಟು ದಿನವನ್ನು ತುಂಬ ನೆಮ್ಮದಿಯಾಗಿ ಕಳಿತೀನಿ. ಈ ಮಧ್ಯೆಯೂ ಕೂಡ ಭಗವಂತನ ಇಚ್ಛೆ, ಒಂದು ಕ್ಷಣದಲ್ಲಿ ಎಲ್ಲವೂ ಬದಲಾಗಬಹುದು. ನಾವು ಅದನ್ನು ನಂಬೋರು ತಾಯಿ. ನೀವು ನಂಬ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ಕಣ್ಮುಂದನೇ ಅಂತ ಅನೇಕ ವಿಸ್ಮಯಗಳು ನಡೆದಿದ್ದಾವೆ. ನೀವು ನಿಮ್ಮ ನಂಬಿಕೆಯ ಮೇರೆಗೆ ನೋಡಿ, ಒಂದು ಚಿಕ್ಕ ವಿಚಾರವನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ಮಾಮೂಲಿ ಯಾವುದೋ ಒಂದು ಕೆಲಸ ಮಾಡ್ಕೊಂಡಿರೋ ಒಬ್ಬ ವ್ಯಕ್ತಿ, ತನ್ನ ಸ್ನೇಹಿತ ಒಬ್ಬ ಡಾಕ್ಟರ್ ಇರ್ತಾನೆ. ಆ ಡಾಕ್ಟರ್ ಹತ್ರ ಹೋಗ್ತಾನೆ. ಆ ಡಾಕ್ಟ್ರು ಈ ಸ್ನೇಹಿತನಿಗೆ ಹೇಳ್ತಾನೆ, ಈ ಜಗತ್ತಲ್ಲಿ, ಈ ಸೃಷ್ಟಿಯಲ್ಲಿ ದೇವರೇ ಇಲ್ಲಪ್ಪ. ಯಾಕೆ ಅಂತ ಕೇಳ್ತಾನೆ ಈತ. ದೇವರಿದ್ದಿದ್ರೆ ಇಷ್ಟೆಲ್ಲ ಕಷ್ಟಗಳನ್ನ ಜನಗಳಿಗೆ ಕೊಡ್ತಾ ಇದ್ನ? ದೇವರೇ ಸೃಷ್ಟಿ ಮಾಡಿದ್ದಾನೆ ಅನ್ನೋದಾದರೆ ಭಿಕ್ಷುಕರು ಯಾಕೆ ಇರ್ತಾ ಇದ್ರು? ಒಂದು ತಿನ್ನು ಊಟಕ್ಕೆ ಯಾಕೆ ಕಷ್ಟಪಡ್ತಾ ಇದ್ರು? ನರಳೋ ಕಾಯಿಲೆಗಳನ್ನು, ವೈರಸ್ಗಳನ್ನು ಯಾಕೆ ತರ್ತಾ ಇದ್ರು? ಹಾಗಾಗಿ ದೇವರಿಲ್ಲ ಅಂತ ಹೇಳ್ತಾನೆ. ಇಲ್ಲ ಕೊಡೋ ಅಂತ ಎಷ್ಟೇ ಹೇಳಿ ವಾದ ಮಾಡಿದ್ರು ಅವನು ಇಲ್ಲ ಅಂತ ಅವನನ್ನು ಮೆಚ್ಚಿಸ್ಲಿಕ್ಕೆ ಆಗೋದೇ ಇಲ್ಲ. ಅವನು ಹೇಳ್ತಾನೆ ಇದ್ದಾನೆ ದೇವರಿಲ್ಲ ಅಂತ. ಸರಿನಪ್ಪ ಆಯಿತು ಅಂತ ಇವನು ಆಚೆ ಬರ್ತಾನೆ. ಆಚೆ ಬಂದಾಗ ಅಲ್ಲೊಬ್ಬ ವಯಸ್ಸಾದ ಮುದುಕ ಯಾವುದೋ ಕಾಯಿಲೆಯಿಂದ ನರಳಿ ಒದ್ದಾಡ್ತಾ ಇರ್ತಾನೆ. ಆ ವ್ಯಕ್ತಿಯನ್ನು ನೋಡಿದ ತಕ್ಷಣ ಇವನು ಮತ್ತೆ ಮರಳಿ ಆ ಡಾಕ್ಟರ್ ಹತ್ರ ಹೋಗ್ತಾನೆ, ಅಂದರೆ ಸ್ನೇಹಿತನ ಹತ್ರ. ಅಲ್ಲೋಗಿ ಹೇಳ್ತಾನೆ, ದೇವರಿಲ್ಲ ಅಂತ ಹೇಳಿದೆ ಅಲ್ವಾ, ಸರಿ ನಾನು ಒಪ್ಕೊಳ್ತೀನಿ. ಈ ಜಗತ್ತಲ್ಲಿ ಡಾಕ್ಟ್ರೂ ಇಲ್ಲ ಅಂತ ಹೇಳ್ತಾನೆ. ಅಯ್ಯೋ ನಾನೇ ಇದ್ದೀನಲ್ಲೋ, ನಿನ್ನ ಮುಂದೆ MBBS ಮಾಡಿರೋನು, ಅದು ಹೆಂಗೆ ಹೇಳ್ತೀಯ ಡಾಕ್ಟ್ರ್ ಇಲ್ಲ ಅಂತ? ಇಲ್ಲ ಕೊಡೋ, ಡಾಕ್ಟ್ರ್ ಇಲ್ಲ ಈ ಜಗತ್ತಲ್ಲಿ ಅಂತ. ನಾನೇ ಇದ್ದೀನಲ್ಲಪ್ಪ, ಏನಕ್ಕೆ ಹಿಂಗೆ ಹೇಳ್ತಾ ಇದೆಯಾ? ಡಾಕ್ಟ್ರ್ ಇದ್ದಿದ್ರೆ ಈ ಜಗತ್ತಲ್ಲಿ ರೋಗಿಗಳೇ ಯಾಕಿರ್ತಾ ಇದ್ರು? ನಿನ್ನ ಆಸ್ಪತ್ರೆ ಮುಂದೆನೇ ಯಾರೋ ಒಬ್ಬ ನರಳ್ತಾ ಇದ್ದಾನೆ, ಅವರೆಲ್ಲ ಯಾಕಿರ್ತಾ ಇದ್ರು ಡಾಕ್ಟ್ರ್ ಇದ್ದಿದ್ರೆ ಅಂತ ಹೇಳ್ತಾನೆ. ಆಗ ಅವನಿಗೆ ಹೇಳ್ತಾನೆ, ಅಲ್ವೋ ಅವ್ರು ನನ್ನ ಹತ್ರ ಹುಡುಕೊಂಡು ಬಂದಾಗ ನಾನು ಅವ್ರಿಗೆ ಚಿಕಿತ್ಸೆ ಕೊಡ್ಬೋದು, ಅವರು ನನ್ನ ನಂಬಿಕೆ ಇಟ್ಟಾಗ ನಾನು ಅವ್ರಿಗೆ ಚಿಕಿತ್ಸೆ ಕೊಡ್ಬೋದು. ಎಲ್ಲೋ ನರಳಿದ್ರೆ ನಾವು ಹೇಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ? ಆಗ ಅವನೇ ಹೇಳ್ತಾನೆ, ಅದೇ ಥರ ದೇವರು ಕೂಡ, ನೀವು ಆತನನ್ನು ನಂಬಿ ಅವನ ಹತ್ರ ಹೋಗಿ ಅವನ ಹತ್ರ ಕೂತ್ಕೊಂಡ್ರೆ, ಅವನನ್ನು ನಂಬಿ ಕೂತ್ಕೊಂಡ್ರೆ ಎಲ್ಲವೂ ಆಗ್ತವೆ. ಎಲ್ಲೋ ಕೂತ್ಕೊಂಡು ದೇವರಿಲ್ಲ ಅಂದರೆ, ಈಗ ಡಾಕ್ಟ್ರ್ ಹತ್ರ ಹೋದಾಗ ತಾನೇ ಚಿಕಿತ್ಸೆ. ದೇವ್ರ ಹತ್ರ ಹೋಗಿ ನೀವು ಆ ನಂಬಿಕೆಯಲ್ಲಿ ಕೂತ್ಕೊಳ್ಬೇಕು. ಅದೊಂದು ಎಲ್ಲದಕ್ಕೂ ಮೀರಿದಂತಹ ವಿಚಾರ ನಂಬಿಕೆ. ದೇವರಿಲ್ಲ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ. ನೀವಲ್ಲಿ ಹೋಗಿ ನಂಬಿಕೆ ಇಟ್ಟು ಕೂತ್ಕೋ, ಆ ನಂಬಿಕೆ ಪರಿಶುದ್ಧವಾಗಿರಬೇಕು. ಇಲ್ಲ, ನಾನು ಕೇಳಿದ್ದೆಲ್ಲ ಕೊಟ್ಟಿದ್ದಾರೆ ಸರ್ ದೇವರು. ನಾನು ಯಾವತ್ತೂ ನಾನು ದೇವ್ರನ್ನ ಇದ್ ಮಾಡಲ್ಲ. ಯಾಕೋ ನನಗೆ ಗೊತ್ತಿಲ್ಲ, ಈ ಕಾಯಿಲೆ ಅನ್ನೋದು ನನ್ನನ್ನು ತುಂಬಾ ಇದ್ ಮಾಡ್ತಾ ಇದೆ. ಅದ್ರಲ್ಲೂ ಅಂತದ್ದು ಅವಳು ಹೋದ್ಮೇಲೆ 4 ವರ್ಷದಿಂದ ನಾನು ಫ್ರೀಯಾಗಿ ಕ್ಲಾಸ್ ಮಾಡಿದೆ. ಏನು ಹೇಳ್ಕೊಡೋದು 4 ಜನಕ್ಕೆ. ನನಗೆ ಯಾಕಂದ್ರೆ ಮನ್ಸು ಸ್ವಲ್ಪ ಶಾಂತಿ ಸಿಗುತ್ತೆ, ಫ್ರೀನೆಸ್ ಸಿಗುತ್ತೆ ಅಂತ ಫ್ರೀಯಾಗೆ ಮಾಡಿದೆ. ದುಡ್ಡು ತಗೊಳ್ದಿರೋದು ಬೇಡ, ನನಗ್ ಸುಮ್ನೆ ಬನ್ರಿ ಸಾಕು ಅಂತ ಗೌರ್ಮೆಂಟ್ ಸ್ಕೀಮ್ ಅಲ್ಲೇ ಮಾಡ್ತಾ ಇದ್ದೆ. ಆಮೇಲೆ ಈಗ ಇದು ಹೋದ್ಮೇಲೆ ಬಿಟ್ಬಿಟ್ಟೆ, ನನ್ ಕೈಲ ಆಗ್ಲಿಲ್ಲ, ಬಿಟ್ಬಿಟ್ಟು ಸರಿ ಮನೆಯಲ್ಲೇ ಮಾಡ್ದೆ. ಈ ನಡುವೆ ಬರ್ತಾ ಬರ್ತಾ ನನಗ್ ಕಂಟ್ರೋಲ್ ಸಿಗ್ತಾ ಇಲ್ಲ, ಆಗ್ತಾ ಇಲ್ಲ. ಕಿವಿ ಕೇಳಿಸಲ್ಲ ಸರಿಯಾಗಿ, ಕಣ್ ಕಾಣಿಸ್ತಾ ಇಲ್ಲ, ಮಂಜಾಗ್ತಾ ಇದೆ. ಅಂದ್ರೆ ವಾಯ್ಸ್ ಬ್ರೇಕ್ ಸ್ವಲ್ಪ ಆಗ್ತಾ ಇದೆ ಬರ್ತಾ ಬರ್ತಾ. ತಾಯಿ, ದಯವಿಟ್ಟು ನಾನು ನಿಮಗೆ ಹೇಳುವಂಥದ್ದು, ನೀವು ಯೋಚನೆ ಮಾಡಿ, ಮುಂದಿನ 10 ತಿಂಗಳು ಅಂತ ಹೇಳಿದ್ರ, ನೀವು 10 ವರ್ಷ ಅಂತ ಹೇಳಿದ್ರ? ಹಾಗೆಲ್ಲ ಸುಳ್ಳು, ಅದು ಯಾವುದೂ ನಡೆಯೋದಿಲ್ಲ. ನೀವು ಯೋಚನೆ ಮಾಡಬೇಡಿ. ನಾನು ನಿಮಗೆ ಒಂದು ವಿಚಾರ ಹೇಳ್ತೀವಿ, ದಯವಿಟ್ಟು ಅದನ್ನು ನೀವು ವಿಚಾರ ಮಾಡಿ. ನೀವು ಹೇಗೆ ನಿಮ್ಮ ಏಕಾಂತವನ್ನು ಅಥವಾ ನಿಮ್ಮ ಬೇಜಾರನ್ನು ಕಳೆಯೋದಕ್ಕೆ ಒಂದು ಕ್ಲಾಸ್ ಶುರು ಮಾಡಿದ್ರೆ, ಏನೋ ಒಂದು ಮಾಡ್ತಾ ಇದ್ರಿ, ದಯವಿಟ್ಟು ನೀವು ಯಾವುದೋ ಒಂದು ಅಂತಹದೊಂದು ಹವ್ಯಾಸಗಳಲ್ಲಿ ತೊಡಕೊಳ್ಳಿ. ಹಾಗೂ ಮಹಾದೇವನನ್ನು ಪ್ರಾರ್ಥನೆ ಮಾಡಿ, ಖಂಡಿತ ಎಲ್ಲವೂ ಆಗುತ್ತೆ. ಹಾಗೂ ನಾನು ತುಂಬ ಭರವಸೆ ಇಟ್ಟು ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ನೋಡಿ ಆದಮೇಲೂ ಕೂಡ ಇನ್ನೂ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡಿರೋ ನಿಮಗೆ ಆ ಭಗವಂತ ಯಾವತ್ತೂ ಮೋಸ ಮಾಡಲ್ಲ. ಹಾಗೂ ಸಾವಿಗೆ ಎದುರುಬೇಡಿ ಮೊದಲು. ಈ ಕ್ಷಣನೇ, ಅದಕ್ಕೇನು ಕಾಯಿಲೆನೇ ಬರಬೇಕು ಅಂತ ಏನಿಲ್ಲ, ಹೌದಲ್ವಾ? ನೀವು ನಿಮ್ಮ ಬದುಕಲ್ಲಿ ಎಷ್ಟೋ ನೋಡಿಬಿಟ್ಟಿದ್ದೀರಾ, ಕಾಯಿಲೆನೂ ಇರಲಿಲ್ಲ, ಏನೂ ಇರಲಿಲ್ಲ, ಒಂದು ಕ್ಷಣದಲ್ಲಿ ಅವನು ಇಲ್ಲವೇ ಇಲ್ಲ. ಸಾವು ಎಲ್ಲದಕ್ಕೂ ಅಂತಿಮ ಅಲ್ಲ. ಹೌದು, ನಾವು ಹುಟ್ಟಿ ಆದಮೇಲೆ ಯಾರಿಗೋ ಮಗಳಾಗಿದ್ದೀವಿ, ಹುಟ್ಟಿ ಆದಮೇಲೆ ಯಾರಿಗೋ ತಾಯಿ ಆಗಿದ್ದೀವಿ, ಹುಟ್ಟಿ ಆದಮೇಲೆ ಯಾರಿಗೋ ಹೆಂಡತಿ ಆಗಿದ್ದೀವಿ. ಬಟ್ ಈ ಹಿಂದೆ ನಾವೆಲ್ಲಿದ್ದು, ಮುಂದೆ ಎಲ್ಲೋ ಹೋಗ್ತೀವಿ, ಅದು ಯಾವುದೂ ಗೊತ್ತಿಲ್ಲ. ಆದರೆ
ನಿಮ್ಮ ಸಾವಿದೆಯಲ್ಲ, ಅದನ್ನು ನೀವು ನಿರೀಕ್ಷೆ ಮಾಡ್ಕೊಂಡು ಕೂತ್ಕೊಳ್ಬೇಡಿ, ಅಥವಾ ಇವತ್ತೇ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ದಯವಿಟ್ಟು ಸಾವಿಗೆ ಹೆದರಬೇಡಿ. ಮೊದಲು ನಾನು ಸಾವಿಗೆ ಹೆದರ್ತಾ ಇಲ್ಲ, ಬರ್ಬೇಕು ಅಂತ ಬೇಗ ಸಾಯ್ಬೇಕು ಅಂತ ಯೋಚನೆ ಮಾಡ್ತೀನಿ. ನನಗೆಲ್ಲ ಆಗ್ತಾ ಇಲ್ಲ, ಏನು ಸೂಕ್ಷ್ಮವಾಗಿ ಮುಟ್ಟಕ್ ಆಗ್ತಾ ಇಲ್ಲ. ಅಂದ್ರೆ ಏನು ಬೆರಳುಗಳಲ್ಲಿ ಮುಟ್ಟಕ್ಕಾಗಲ್ಲ. ಈ ಕಾಯಿಲೆನ ಇದು ಸಿಂಪ್ಟಮ್ಗಳೇ ಆತರ ಅಲ್ದೆ, ಇದು ಏನು ಮುಟ್ಟಕ್ಕಾಗಲ್ಲ. ವೈಬ್ರೇಷನ್, ಒಂದು ಬಟ್ಟೆ ಮುಟ್ಟಕ್ಕಾಗಲ್ಲ, ಒಂದಿದು ಏನೋ ಮಾತ್ರ ಪವರ್ ಇರೋವರೆಗೂ ನಾನು ಏನಾದ್ರೂ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡ್ಬೋದು. 2 ಅವರ್ ಆದ್ಮೇಲೆ ವೈಬ್ರೇಷನ್ ಒಳಗಡೆ ನರಗಳು ಅದಿರ್ತಾ ಇರುತ್ತೆ. ಸೂಕ್ಷ್ಮವಾದ ಏನು ಮುಟ್ಟೋದಕ್ಕಾಗಲ್ಲ. ಟೈಲರಿಂಗ್ ಮಾಡೋಣ ಹೇಳ್ಕೊಡೋಣ ಅಂದ್ರೆ ಆ ಬಟ್ಟೆ ಕತ್ರಿ ಏನು ಮುಟ್ಟಕ್ ಆಗ್ತಾ ಇಲ್ಲ. ಆತರ ವೈಬ್ರೇಷನ್ ಆಗುತ್ತೆ. ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಅದು ಬರ್ತಾ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಿಲ್ಲ. ಆದ್ರೆ ಜಾಸ್ತಿನೇ ಅಂತ ಆಗೋದು. ಅದು ಏನ್ ಮಾಡ್ಬೇಕು ಅಂತ ನನಗೆ ತೋಚ್ತಾ ಇಲ್ಲ. ಇಲ್ಲಿ ಮೊದಲಿಗೆ ಒಂದು ಪ್ರಮಾದ ಆಗಿದೆ, ಅದು ಡಾಕ್ಟರ್ ಇಂದ ಆಗಿದೆ. ಬಹುಶಃ ನಿನ್ನ ಇವತ್ತಿನ ಇಡೀ ಗೊಂದಲಕ್ಕೆ, ಇಡೀ ಈ ಒಂದು ರೀತಿಯ ಅತ್ಯಂತ ಬಾಲಿಶ ಸ್ಥಿತಿ ಕರ್ಕೊಂಡು ಬಂದಿರೋದು ಆ ಸತ್ಯ. ಇವತ್ತು ನೀನು ಏನೇ ಸಾವಿಗೆ ಎದುರಿಲ್ಲ ಅಂದ್ರೂ ಕೂಡ ನಿನ್ನ ಪ್ರತಿ ಕ್ಷಣ ನಿನ್ನನ್ನು ಕೊಲ್ತಾ ಇರೋದು, ಹಾಗೆ ನಾಳೆಯ ಬಗ್ಗೆ ಇಷ್ಟೊಂದು ದುಃಖಕರವಾಗಿ ಯೋಚನೆ ಮಾಡ್ಲಿಕ್ಕೆ ಕಾರಣ ಆಗ್ತಿರೋದು ಯಾವುದೋ ಒಂದು ಸತ್ಯ. ನೀನು ನನ್ನ ಹತ್ರ ಏನೇ ಹೇಳ್ಬೋದು, ನಾನು ಇಂಥವನ್ನು 100 ಖಂಡಿತ ಕೇಳಿದ್ದೀನಿ. ನೀವೇನು ಹೇಳಿದ್ರೂ ಕೂಡ ನಾನು ಅದನ್ನು ಬಲ್ಲೆ. ಯಾಕಂದರೆ ನಾಳೆ ನಾವು ಇರೋದಿಲ್ಲ ಅನ್ನೋದಕ್ಕಿಂತ ಒಬ್ಬ ಮನುಷ್ಯನಿಗೆ ಯಾವುದೂ ದೊಡ್ಡದಲ್ಲ. ಅವನಿಗೆ ಖಂಡಿತ ಆ ದುಃಖ ಇದೆ. ಆ ದುಃಖದಿಂದ ಆತ ಮಗಳ ಬಗ್ಗೆ ಯೋಚನೆ ಮಾಡ್ತಾನೆ. ಆ ದುಃಖದಿಂದ ನನ್ನವರು ಹೇಗೆ ಅಂತ ಯೋಚನೆ ಮಾಡ್ತಾನೆ. ಅದು ಮನುಷ್ಯನನ್ನು ಯಾವತ್ತೂ ಬಿಡೋದಿಲ್ಲ. ಯಾಕಂದರೆ ನಾವು ಹಾಗೆ ಸಂಬಂಧದ ನಡುವೆನೇ ಬೆಳ್ಕೊಂಡು ಬಂದಿರೋದ್ರಿಂದ ಸನ್ಯಾಸಿ ಥರ, ವೈರಾಗ್ಯದ ಥರ ಸಾವು ಸಾಧ್ಯನೇ ಇಲ್ಲ ಸಾಮಾನ್ಯ ಮನುಷ್ಯನಿಗೆ. ಆದರೆ ಸಾಧ್ಯವಾದಷ್ಟು ನಿರ್ಧಾರ ಮಾಡಿ, ಇವತ್ತು ನಾವಾಗಿರ್ಬೋದು, ನೀವಾಗಿರ್ಬೋದು, ಗೊತ್ತಿಲ್ಲ, ನಮ್ಮ ಹುಟ್ಟು ಸಾವು, ಹುಟ್ಟಿದವನಿಗೆ ಇವತ್ತೇ ಹುಡ್ತೀನಿ ಇಲ್ಲೇ ಹುಡ್ತೀನಿ ಅಂತ ಗೊತ್ತಿಲ್ಲ. ಸಾಯುವವನಿಗೂ ಕೂಡ ಆ ಹುಟ್ಟು ಸಾವಿನ ಅರಿವು ಸಾಮಾನ್ಯ ಮನುಷ್ಯನಿಗೆ ಗೊತ್ತಿಲ್ಲ. ಹಾಗಾಗಿ ನೀವು ಅಂದುಕೊಂಡಷ್ಟು ಇವತ್ತೇ 10 ವರ್ಷ ಅದೆಲ್ಲ ಸುಳ್ಳು. ಆ್ಯಂಡ್ ಹೌದು, ಅದು ಜಾಸ್ತಿ ಆಗ್ತಾ ಹೋಗ್ಬೋದು. ಬಟ್ ನಾನು ಹೇಳ್ತೀನಿ, ನಿಮ್ಮ ಮನೋಸ್ಥಿತಿಗಿಂತ ನೀವು ಅಂದುಕೊಳ್ಬೋದು ನಾನು 10 ವರ್ಷ ಅಷ್ಟೇ, ಆ ಕೊರಗೆ ನಿಮ್ಮ ಹತ್ರ ಜಾಸ್ತಿ ಆಗಿಬಿಟ್ರೆ ಇರೋ ಈ ಕ್ಷಣಗಳನ್ನು, ಪ್ರತಿಯೊಂದು ಕ್ಷಣ ಕೂಡ ಮನುಷ್ಯನಿಗೆ ಮುಖ್ಯ. ನೀವು 10 ವರ್ಷದ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಇವತ್ತು ನೀವಿನ್ನೂ ಬದುಕಿದ್ದೀರಾ ಅನ್ನೋದಷ್ಟೇ ಖುಷಿ. ಇವತ್ತು ನನ್ನ ಬದುಕನ್ನು ನಾನು ಹೀಗೆ ನಡೆಸೋದು ತಾಯಿ. ನಮಗೇನು ನನಗೆ ಹೇಳ್ತಿರೋದು 10 ವರ್ಷ ಆಯುಷ್ ಬೇಡ ನನಗೆ, ಕೇವಲ 5 ವರ್ಷ ಸಾಕು. ನಾನು 5 ವರ್ಷ ಗಟ್ಟಿಗಿದ್ರೆ ಸಾಕು. ಆದ್ರೆ ನನ್ನ ಕೆಲಸ ಅರ್ಥ ಆಗ್ತಿದೆ. ಒಂದು ರೀತಿಯಲ್ಲಿ ದೇಹ ಸ್ಪಂದಿಸ್ತಾ ಇಲ್ಲ ಬದುಕೋದಿಕ್ಕೆ ಅನ್ನೋದಷ್ಟೇ ನಿನ್ನ ವಿಚಾರ. ತುಂಬಾ ಧೈರ್ಯ ಇದೆ, ನನಗೆ ಕಾನ್ಫಿಡೆನ್ಸ್ ಇದೆ. ನನಗೆ ಆರಾಮಾಗಿದ್ರೆ ನಾನು ಒಂದು ಗಾರ್ಮೆಂಟ್ಸ್ ಸ್ಟಾರ್ಟ್ ಮಾಡ್ತೀನಿ. ನಾನು ಫ್ಯಾಷನ್ ಡಿಸೈನರ್, ಚೆನ್ನಾಗಿ ಡಿಸೈನ್ ಫ್ರಾಕ್ಸ್ ಹೊಲಿತೀನಿ. ಎಷ್ಟೋ ಹೆಸರಿದೆ ನನಗೆ. ಆದ್ರೆ ನನ್ನ ಆರೋಗ್ಯ ನಾನು ಕೂಗಿಸ್ತಾ ಇದೆ, ನನಗೆಲ್ಲ ಆಗ್ತದೆ. ನೋಡಮ್ಮ, ದಯವಿಟ್ಟು ಈಗ ನಾನು ಚೆನ್ನಾಗಿದ್ರೆ ಅದು ಮಾಡಬಲ್ಲೆ ಇದು ಮಾಡಬಲ್ಲೆ, ಖಂಡಿತ ನಿಮ್ಮ ಆಸೆಗಳಿಗೆ ನನಗೆ ನೀವೊಂಥರ ಪುಟ್ಟ ಮಗುವಿನ ಥರ ನನಗೆ ಕಾಣ್ತಾ ಇದ್ದೀರಾ. ಆಸೆಗಳಿದ್ದಾವೆ. ಎದ್ದು ಪುಟ್ಟ ಮಗುವಿಗೆ ಟಿ ವಿಯಲ್ಲಿ ಏನೋ ಒಂದು ಕುದುರೆನೋ ಯಾರೋ ಓಡೋರನ್ನ ನೋಡಿ ಓಡಬೇಕು ಅನಿಸೋದೆ. ಬಟ್ ಆ ದೇಹ ಸ್ಪಂದಿಸೋದಿಲ್ಲ. ಯಾಕಂದರೆ ಅದಿನ್ನೂ ತೆವಳೋದಕ್ಕೆ ಸಾಧ್ಯವಾಗುತ್ತಿಲ್ಲ. ಹೇಗೆ ಓಡ್ಲಿಕ್ಕೆ ಸಾಧ್ಯ? ಇವತ್ತು ನೀವು ಒಂದು ರೀತಿಯ ಮಗು. ಇವತ್ತು ನಿಮಗೆ ಭಾಳ ಆಸೆಗಳಿದ್ದಾವೆ. ಬಟ್ ವಿಚಿತ್ರ ಏನು ಭಗವಂತನ ಇಚ್ಛೆ. ನಾವು ಅದ್ರ ಬಗ್ಗೆ ನಾನು ಏನು ಮಾತಾಡಲಿಕ್ಕಾಗಲ್ಲ. ನಾನಿಲ್ಲಿ ಯಾವುದೋ ಕರ್ಮಫಲವು ಅಂತಲೂ ಹೇಳಲ್ಲ. ಯಾಕಂದರೆ ಇಷ್ಟೆಲ್ಲ ಒಳ್ಳೆ ರೀತಿಯಲ್ಲಿರೋ ನಿಮಗೆ ಯಾಕೆ ಈ ಪರೀಕ್ಷೆ ಗೊತ್ತಿಲ್ಲ. ಭಗವಂತನ ವಿಚಾರ ಏನಿದೆಯೋ ನನಗಂತೂ ಗೊತ್ತಿಲ್ಲ. ಆದರೆ ನಾನು ಒಂದು ಹೇಳಬಲ್ಲೆ, ನಿಮ್ಮ ಕೊನೆ ಉಸಿರಿರೋವರೆಗೂ ಕೂಡ ನೀವು ನಗುಮುಖದಿಂದಲೇ ಆ ಕೊನೆ ಉಸಿರನ್ನು ಕೂಡ ನಗುಮುಖದಿಂದ ಕಳೆಯೋದಷ್ಟು ಅಂತಹ ಒಳ್ಳೆ ಅಂತ್ಯ ನಮ್ಮ ಬದುಕಲ್ಲಿ ನಿಮಗೆ ನಿಮ್ಗೆ ಅಂತಹದ್ದೊಂದು ಬದುಕು ಸಿಗಲಿ ಅಂತ ನಾನು ಆಶಿಸಬಲ್ಲೆ. ಯಾಕಂದರೆ ಇಷ್ಟೆಲ್ಲ ಕಷ್ಟಗಳನ್ನ ನೋಡ್ಕೊಂಡು ಹೋಗಿರೋ ನೀವು ಕಡೆ ಕ್ಷಣದಲ್ಲೂ ನರಳಿ ಆ ಅಂತ್ಯ ಸಿಗೋದು ಬೇಡ. ಪರಮಾತ್ಮನನ್ನು ನೀವು ಪ್ರಾರ್ಥನೆ ಮಾಡಿಕೊಳ್ಳಿ. ಭಗವಂತ ಈ ಕ್ಷಣವೇ ಕರ್ಕೊಂಡ್ರೂ ಕೂಡ ಅದೊಂದು ನೋವಿಲ್ಲದ ಅಂತ್ಯ ಆಗಬೇಕು. ಹಾಗೂ ನಾನು ಹೋದ ಮೇಲೂ ಕೂಡ ನನ್ನ ಮಗಳು ಯಾವುದೇ ಕಾರಣಕ್ಕೂ ಯಾರೋ ದುಷ್ಕೃತ್ಯಕ್ಕೆ ದುಷ್ಟರಿಗೆ ಬಲಿಯಾಗಬಾರದು.
ತಾಯಿ, ನಾನು ನಿಮಗೆ ಆಶಿಸಬಲ್ಲೆ. ಹೌದು, ನಾನೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಿನ್ನ ಮಗಳು ಸುಲಭವಾಗಿ ಯಾರಿಗೂ ಬಗ್ಗೋದಿಲ್ಲ. ಕಾರಣ ಇಷ್ಟೇ, ಆಕೆ ಈ ಎಲ್ಲ ನಿಮ್ಮವರು ಅಥವಾ ಸ್ವಂತ ತಂದೆ ಅಥವಾ ಸ್ವಂತ ಮನೆಯವರು ಎಷ್ಟೊಂದು ವಿಚಾರಗಳನ್ನ ಅಂತಹ ದುರಂತರಗಳನ್ನ ಕಣ್ಣಾರಿ ನೋಡಿ ಬೆಳೆದಿರೋ ಮಕ್ಕಳುಗಳು ಅಷ್ಟು ಬೇಗ ಯಾರಿಗೂ ಬಾಗೋದಿಲ್ಲ ಮೀನ್ಸ್ ಅವರಷ್ಟು ಬೇಗ ಯಾವುದಕ್ಕೂ ಒಳಗಾಗಿ ಮೋಹಕ್ಕೆ ಬಲಿಯಾಗಿ ಬದುಕನ್ನು ಅಂತ್ಯ ಮಾಡ್ಕೊಳ್ಳಲ್ಲ. ಯಾಕಂದರೆ ಬಾಲ್ಯದಲ್ಲಿ ಕಷ್ಟಗಳನ್ನ ನೋಡಿ ಬೆಳೆದ ಮಕ್ಕಳಿಗೆ ಬದುಕೇನು ಅಂತ ಗೊತ್ತಿರುತ್ತೆ, ಇನ್ನೊಬ್ಬರು ಕಷ್ಟ ಏನು ಅಂತ ಗೊತ್ತಿರುತ್ತೆ. ಅವ್ರ ತಾತನ ಮನೇಲಿ ಬೆಳೆದ್ರು, ನಿಮ್ಮ ಹತ್ರ ಬೆಳೆದ್ರು, ವಿಷಯ ಅದಲ್ಲ. ಬಟ್ ಒಳ್ಳೆ ಸಂಸ್ಕಾರವಂತಳಾಗಿ ಬೆಳೀತಾ ಇದ್ದಾಳೆ. ನೀವು ಒಂದು ಕ್ಷಣ ನಿಮ್ಮ ಕಣ್ಣು ಮುಚ್ಕೊಂಡು ನಿರ್ಧಾರ ಮಾಡಿ, ಇಲ್ಲ ಭಗವಂತ, ಹೌದು ಈ ನೋವಿದೆಯಲ್ಲ ಇದು ದೇಹಕ್ಕೆ, ಬಟ್ ನಿಮಗೊಂದು ಅಂತ್ಯ ಇದೆ ಖಂಡಿತ, ಅದಾದ ನಂತರ ಒಂದು ಆರಂಭ ಇದೆ. ಬಟ್ ಈ ಸಂಬಂಧಗಳು ಮತ್ತೆ ಸಿಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಹುಟ್ಟಿನಿಂದ ಸಾವಿನ ಒಳಗಡೆ ಬರುವ ಈ ಸಂಬಂಧಗಳು ಉಸಿರು ನಿಲ್ಲುವವರೆಗೂ ಮಾತ್ರ. ಅದಕ್ಕೆ ನೀವು ಯಾವುದಕ್ಕೂ ಅಂಟ್ಕೊಳ್ಬೇಡಿ ಅಂತ ಆಗಿನ ಕಾಲದಲ್ಲಿ ಹೇಳಿರೋದು. ಯಾಕಂದರೆ ನಾವು ಹೋಗ್ತೀವಿ ಅಥವಾ ಅವ್ರು ಹೋಗ್ತಾರೆ ಅಂದಾಗ ನಮಗೆ ತುಂಬ ಬೇಜಾರಾಗುತ್ತೆ, ಹೌದಲ್ವಾ? ಹಾಗಾಗಿ ಅಷ್ಟು ಬೇಗ ಆಗಲ್ಲ. ಯಾಕಂದರೆ ನಾವು ಹುಟ್ಟಾಗ್ಲಿಂದಲೂ ಇವ್ರು ನಮ್ಮ ತಾಯಿ, ಇವ್ರು ನಮ್ಮವ್ವ, ಇವ್ರು ನನ್ನ ಬಿಟ್ಟು ಇರೋದಿಲ್ಲ. ಈ ಬಂಧನ ಶುರುವಿನಿಂದಲೇ ಆಗಿರೋದ್ರಿಂದ ಅಷ್ಟು ಬೇಗ ಬಿಡ್ಲಿಕ್ಕೆ ಆಗಲ್ಲ. ನಮಗೆ ಈ ಬಂಧು ಪ್ರೇಮ ಅನ್ನೋದು ದೊಡ್ಡದಾಗ್ಬಿಡುತ್ತೆ, ಹೌದಲ್ವಾ? ಆ ಕಾಲದಲ್ಲಿ ಯಾಕೆ ಎಲ್ಲ ಸಂಬಂಧಗಳ ನಡುವೆನೇ ಇರ್ತಾ ಇದ್ರು, ಬಟ್ ಯಾವುದಕ್ಕೂ ಹೊಂದ್ಕೊಳ್ತಾ ಇರಲಿಲ್ಲ. ಮಹರ್ಷಿಗಳು, ಋಷಿಮುನಿಗಳೆಲ್ಲರೂ ಅವ್ರು ಯಾರೂ ಸತ್ತರೆ ಅಳ್ತಾ ಇರಲಿಲ್ಲ. ಯಾಕಂದರೆ ಅವ್ರಿಗೊಂದು ಪರಮ ಜ್ಞಾನ ಇತ್ತು. ಹೋದ್ಮೇಲೆ ನಾವು ಹತ್ರ ಪ್ರಯೋಜನ ಇಲ್ಲ, ಬಟ್ ಇದ್ದಾಗ ನಾವು ಅವ್ರನ್ನ ಅದ್ಭುತವಾಗಿ ನೋಡ್ಕೊಳ್ಬೋದು ಅಂತ ಅವ್ರಿಗೆ ಗೊತ್ತಿತ್ತು. ಬಟ್ ಈ ಕಲಿಯುಗ ಎಲ್ಲವೂ ವಿಚಿತ್ರ. ಇದ್ದಾಗ ಒಂದು ಪೈಸದ ಬೆಲೆ ಕೊಡಲ್ಲ, ಆದರೆ ಹೋದಾಗ ಫೋಟೋ ಇಟ್ಕೊಂಡು ಗನ್ಕಡ್ಡಿ ಹಚ್ತೀವಿ. ಆ ಯುಗ ಹಂಗಲ್ಲ. ಇದ್ದಾಗ ಅತ್ಯಂತ ಅದ್ಭುತವಾಗಿರ್ತಾ ಇದ್ರು, ಹೋದ್ಮೇಲೆ ಏನೂ ಮಾಡಲಿಕ್ಕಾಗಲ್ಲ ಅಂತ ಸತ್ಯ ಗೊತ್ತಿದ್ದು ಓದವರಿಗೋಸ್ಕರ ಅಳ್ತಾ ಇರಲಿಲ್ಲ, ಬಟ್ ಇದ್ದವರನ್ನು ಶ್ರೇಷ್ಠವಾಗಿ ನೋಡ್ಕೊಳ್ತಾ ಇದ್ರು. ಇವತ್ತು ನಾವು ಅದನ್ನು ಮಾಡಬೇಕಾಗಿದೆ. ಆ್ಯಂಡ್ ತಾಯಿ, ನನಗೆ ನಿನ್ನ ಜೊತೆ ಮಾತಾಡೋ ಈ ಸೂಗಳಿಗೆ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಕಾರಣ ಇಷ್ಟೇ, ಇಷ್ಟೆಲ್ಲ ದೊಡ್ಡ ಘೋರ ವಿಚಾರಗಳೊಂದಿಗೆ ನೀನು ಬದುಕಲ್ಲಿ ಹೋರಾಟ ಮಾಡ್ತಾ ಇದೀಯ. ಈಗಲೂ ನೀನು ಇಲ್ಲಿ ಮಾತಾಡೋ ಎಷ್ಟೋ ಜನ ಕೇವಲ ಒಬ್ಬ ಬಾಯ್ ಫ್ರೆಂಡ್ ಕಳ್ಕೊಂಡು, ಕೇವಲ ಒಂದು ಯಾವುದೋ ಅವಕಾಶ ಕಳ್ಕೊಂಡು ಗುಳೋ ಅಂತ ಅಳೋರ ನಡುವೆ ನೀನೀಗಲೂ ಕೂಡ ನಿನ್ನ ಮಗಳಿಗೋಸ್ಕರ ನೀನು ಬದುಕಲ್ಲಿ ಇನ್ನೊಂಚೂರು ನೋವಂತ ಇಟ್ಕೊಂಡಿದೀಯ. ನಿನಗೆ ಅಷ್ಟು ದೊಡ್ಡ ಕಾಯಿಲೆ ಇದೆ ಅಂತ ನಿನಗೆ ಬೇಜಾರಿಲ್ಲ? ನನಗೆ ಈ ನಡುವೆ ತುಂಬಾ ಜಾಸ್ತಿ ಆಗೋದ್ರಿಂದ ಮಸಲ್ಸ್ ಎಲ್ಲ ನೋವು ಜಾಸ್ತಿ ಆಗಿದೆ. ಈ ಪೇನ್ ತಡೆಯೋಕೊಡಕ್ ನನ್ ಕೈಲ ಆಗ್ತಾ ಇಲ್ಲ. ಹೋಗ್ಲಿ ಸೂಸೈಡ್ ಮಾಡ್ಕೊಳೋಣ ಅಂದ್ರೆ ನಾನು ಇರೋ ಮಗು ಭವಿಷ್ಯ ಇನ್ನು 5 ವರ್ಷ ಇದ್ರೆ ಅವಳು ಇದೆ, ಅದು ಒಂದು ಸ್ಟೇಜ್ ಬರುತ್ತೆ. ಒಂದ್ 16-17 ವರ್ಷ ಆದ್ರೆ ಅವಳಿಗೆ ಒಂದು ಬುದ್ಧಿ ಬರುತ್ತೆ. ಆಮೇಲೆ ಪರವಾಗಿಲ್ಲ, ಅಕಸ್ಮಾತ್ ನಾನು ಇವಾಗ ಹೋದ್ರು. ದಯವಿಟ್ಟು ನೀವಂತ ಮಾತಾಡಬೇಡಿ. ನೀವಾಗಿ ಏನೋ ಮಾಡಿಕೊಂಡ್ರೆ ಆ ಭಗವಂತನ ಇಚ್ಛೆಗೆ ನೀವು ವಿರುದ್ಧವಾಗಿ ಮಾಡ್ಕೊಳ್ತೀರಾ. ಆ್ಯಂಡ್ ಇಷ್ಟು ದಿನ ನಿಮ್ಮನ್ನು ಎಲ್ಲ ವಿಚಾರಗಳಿಂದ ಕಾಪಾಡ್ಕೊಂಡು ಬಂದಿದ್ದಾನೆ, ಇದರಿಂದ ಕಾಪಾಡಲ್ವಾ? ಎಲ್ಲರೂ ಒಂದು ದಿವಸ ಸಾಯಲೇಬೇಕು. ಒಂಚೂರು ನಿಮಗೆ ಬೇಗ ಬಂದಿರ್ಬೋದು, ನಮಗೆ ಬೇಗ ಬಂದಿರ್ಬೋದು, ವಿಚಾರ ಇಷ್ಟೇ. ಬಟ್ ಈಗಲೂ ಕೂಡ ಎಂಥದ್ದೋ ಒಂದು ಪವಾಡ ನಡೆಯಲ್ಲ ಅನ್ನೋ ಒಂದು ನಂಬಿಕೆ ಕಳ್ಕೊಳ್ಬೇಡಿ. ಏನೋ ಒಂದು ಆಗಬಹುದು. ಈವನ್ ನೀವು ಗಮನಿಸಿ, ಸಾವು ಕೂಡ ಮನುಷ್ಯನಿಗೆ ಅತ್ಯಂತ ಶ್ರೇಷ್ಠವಾದ ವಿಚಾರ ಅಲ್ವಾ? ಹೌದಲ್ವಾ? ಸಾವು ಬರಲಿ ಅಂತ ಎಷ್ಟೋ ಜನ ಕಾಯ್ತಾರೆ, ನಿಜ ತಾನೇ ಅಲ್ವಾ? ಹಾಗಾಗಿ ಅದೊಂದು ಘೋರ ವಿಚಾರ ಅಲ್ಲ. ಬಟ್ ಯಾವಾಗ ನಮ್ಮೊಳಗಡೆ ಈ ಬಂಧು ಪ್ರೇಮಗಳು ಈ ಸಮಯದಲ್ಲಿ ಎಚ್ಚರ ಆಗ್ತವೆ ನಿಮಗೆ, ಅಯ್ಯೋ ನನ್ನ ಮಗಳು ಹೆಂಗಾಗ್ಬಿಡ್ತಾಳೋ, ಅಥವಾ ನಮ್ಮ ಮನೆ ಕುಟುಂಬ ನಮ್ಮ ವಂಶ ಏನಾಗುತ್ತೋ, ಅಥವಾ ಇನ್ನೊಂದು 5 ವರ್ಷ ಇದ್ದಿದ್ರೆ, ಈ ಬಂಧು ಪ್ರೇಮ ಈ ಸಮಯದಲ್ಲಿ ಬೇಡ. ಕಣ್ಣು ಮುಂದಿದ್ದಾಳೆ ಮಗಳು, ಅವರನ್ನು ಪ್ರೀತಿಯಿಂದ ಮಾತಾಡಿಸಿ. ಬಟ್ ಹೌದು, ದೈಹಿಕವಾಗಿ ಈ ಸಮಯದಲ್ಲಿ ನಿಮಗಾಗೋ ಆ ನೋವಿದೆಯಲ್ಲ, ನನ್ನ ಮಾತಿನ ಅದಕ್ಕೆ ಉತ್ತರ ಇಲ್ಲ ತಾಯಿ. ನಾನು ಅದಕ್ಕೆ ಅಸಹಾಯಕ. ಅವತ್ತಿನಿಂದ ಶ್ರೀಕೃಷ್ಣ ಪರಮಾತ್ಮ ಸಾಯಬೇಕಾದ್ರೂ ಕೂಡ ಒಬ್ಬನ ಬಾಣಕ್ಕೆ ಬಲಿಯಾಗಿ ಸತ್ತ. ಅವತ್ತು ಆತ ನರಳಿ ಸತ್ತ. ಆತ ಮಹಾನ್ ಅಂದರೆ ನಾರಾಯಣನ ಅಂಶವೇ ಅವನು. ಆದರೆ ಅವನು ಕೂಡ ಶಾಪದಿಂದ, ರಾಮನ ಅವತಾರ ಇದ್ದಾಗ ಅವನಿಗೊಂದು ಶಾಪ ಇತ್ತು, ಒಬ್ಬ ಬೇಡನ ಬಾಣದಿಂದ ನೀನು ಸಾಯ್ತೀಯ ಅಂತ. ಶ್ರೀಕೃಷ್ಣನು ಕೂಡ ಒಬ್ಬ ಬೇಡನ ಬಾಣದಿಂದ ಸತ್ತೋದ. ಅವನು ನರಳಿ ಸತ್ತ. ಹಾಗಾಗಿ ನಾನು ಇಲ್ಲಿ ಏನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಹೌದು ನನಗೆ ಅರ್ಥ ಆಗುತ್ತೆ, ನಾನು ಹೇಳಿದಷ್ಟು ಈಸಿ ಅಲ್ಲ. ಆದರೆ ಈ ದೇಹಕ್ಕಾಗೋ ಈ ನರಳಾಟ ಇದೆಯಲ್ಲ, ಅದು ನಾವು ಸಹಿಸಲೇಬೇಕು, ಸಹನೆ ಮಾಡಲೇಬೇಕು. ಹಾಗೆ ನಾನು ನಿಮಗೆ ಇಲ್ಲಿಂದಲೇ ತಲೆ ಮೇಲೆ ಕೈ ಇಟ್ಟು ಅದೊಂದು ಪ್ರೀತಿಯ ಅಪ್ಪುಗೆ ಕೊಡ್ತಾ ಇದ್ದೀನಿ. ಆದಷ್ಟು ನಿಮ್ಮ ಆ ನೋವು ಕಡಿಮೆ ಆಗಲಿ.
ನಮಗೆ ಕೆಲವೊಮ್ಮೆ ಎಲ್ಲವನ್ನ ತಿಳ್ಕೊಂಡಿದ್ರೂ ಕೂಡ ಮನುಷ್ಯ ಅಸಹಾಯಕ. ನನ್ನ ಇಡೀ ವೃತ್ತಿ ಬದುಕಲ್ಲಿ ಇವತ್ತೇ ನಾನು ಫಸ್ಟ್ ನೋಡ್ತಾ ಇರೋದು, ನನ್ನ ಕೈಲಿ ಯಾವುದೋ ಒಂದು ವಿಚಾರ ಆಗುವುದೇ ಇಲ್ಲ ಅನ್ನೋ ಅಸಹಾಯಕತೆ ನನಗೆ ಇವತ್ತೇ ಬರ್ತಾ ಇರೋದು. ಯಾಕಂದರೆ ಒಂದು ಪ್ರಾಣವನ್ನು ಉಳಿಸೋಷ್ಟು ಮನುಷ್ಯನಿಗೆ ಆ ಶಕ್ತಿಯನ್ನು ದೇವರು ಕೊಟ್ಟಿಲ್ಲ. ಇಲ್ಲಾಂದಿದ್ರೆ ಯಾರೂ ಸಾಯಕ್ಕೆ ಬಿಡ್ತಾ ಇರಲಿಲ್ಲ ಮನುಷ್ಯ. ನನ್ಗೆ ಸದ್ಯ 3 ದಿನ ಆಯುಷ್ ಕೊಡ್ಲಿ ಸಾಕು ದೇವ್ರು. ಆದ್ರೆ ಅದು 3 ದಿನವರೆಗಾದ್ರೂ ಚೆನ್ನಾಗಿ ಕೊಟ್ರೆ, ಆರೋಗ್ಯ ಕೊಟ್ರೆ ಸಾಕು. ಆದ್ರೆ ಆರೋಗ್ಯನೇ ಕೊಟ್ಟಿಲ್ಲ. ಎಲ್ಲ ಕೊಟ್ಟ, ಎಲ್ಲ ನಾನು ಕೇಳಿದ್ದೆಲ್ಲ ಮಾಡ್ದ. ಆದ್ರೆ ಅದೊಂದು ಮತ್ತೆ ನನ್ನ ಮಕ್ಕಳು ಚೆನ್ನಾಗಿ ಮಡಗುವಂದೆ, ಆದ್ರೆ ಅದೊಂದು ಮಗುನ್ ಕಿತ್ಕೊಂಡ್ಬಿಟ್ಟ. ನಾನು ಯಾವಾಗ್ಲೂ ದೀಪ ಹಚ್ಚಿದಾಗ ಹೇಳ್ತಾ ಇದ್ದೆ ಅಷ್ಟೇ, ನನ್ ಗಂಡನ್ ಸರ್ ಮಾಡು ಅಂತ ಕೇಳ್ಕೊಂಡೇ ಮಾಡಿಲ್ಲ. ಬರ್ತಾ ಬರ್ತಾ ಮಕ್ಕಳು ಅವಳು 2nd PU ಮಾಡ್ತಾ ಇದ್ಲು. ಆಗ ಇದ್ ಮಾಡ್ಕೊಂಡೆ, ಸರಿ ಹೋಗ್ಲಿ ನನ್ ಮಕ್ಕಳು ಚೆನ್ನಾಗಿ ಮಡ್ಗು ಅಂತ ಕೇಳೇನೆ ಯಾವಾಗ್ಲೂ ದೇವ್ರಿಗೆ. ಆದ್ರೆ ಯಾಕೋ ಒಂದ್ ಮಗನ್ ಕಿತ್ಕೊಂಡ್ಬಿಟ್ಟ. ಏನೋ ಬಿಡ್ರಿ, ಅದಾಯ್ತು, ಹೋಯ್ತು, ಏನು ಮಾಡಕ್ಕಾಗಲ್ಲ. ಹೋಗಿದ್ ನೀವ್ ಹೇಳ್ದಾಗ ನೆನ್ಸ್ಕೊಂಡ್ರೆ ನೋವು ಜಾಸ್ತಿ. ತಾಯಿ, ನಾನು ಒಂದು ಮಾತ್ರ ಹೇಳಬಲ್ಲೆ, ನಾನು ಯಾಕೋ ಗೊತ್ತಿಲ್ಲ ನಿಮ್ಮ ಜೊತೆ ನಾನು ಸಂಪರ್ಕದಲ್ಲಿ ಇರಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಖಂಡಿತ ನಿಮ್ಮ ಜೊತೆ ಮಾತಾಡ್ತೀನಿ. ಅದರ ಅರ್ಥಾತ್ ನಾನಲ್ಲೇನು ಪರಿಹರಿಸ್ತೀನಿ ಅಂತಲ್ಲ, ಬಟ್ ಯಾಕೆ ಇಷ್ಟೊಂದು ಅಸಹಾಯಕತೆ ನನಗೆ ಇವತ್ತು ಕೊಡ್ತಾ ಇದ್ದಾನೋ ನನಗೆ ಗೊತ್ತಾಗ್ತಾ ಇಲ್ಲ. ಇವನ್ ಕೆಲವರ ವಿಚಾರದಲ್ಲಿ ನಾವು ಏನೂ ಮಾಡಲಿಕ್ಕಾಗಲ್ಲ. ನೀವು ಹಿಂದೆ ಏನು ಮಾಡಿದ್ರೆ ಅದು ಯಾವುದೂ ನನಗೆ ಬೇಕಿಲ್ಲ, ಬಟ್ ಇವತ್ತು ನೀವು ದೈಹಿಕವಾಗಿ ಸ್ವಲ್ಪ ಅಸಹಾಯಕರೇ ಆಗ್ತಾ ಇರೋದು ನನ್ನ ಕಣ್ಣಿಗೆ ಕಾಣ್ತಾ ಇದೆ. ನಿಮ್ಮ ಆ ಧ್ವನಿಯಲ್ಲಿರೋ ಆ ನೋವಿದೆಯಲ್ಲ, ಅದು ಯಾವುದೋ ಭಾವನೆ ವಿಚಾರ ಅಲ್ಲ, ಅದೊಂದು ದೈಹಿಕವಾದ ನೋವಿನ ವಿಚಾರ. ಎಂಥದ್ದೇ ಮನುಷ್ಯನಿಗಾಗಲಿ ತಾಯಿ, ಅವನು ಇಡೀ ಜೀವನ ಪೂರ್ತಿ ಏನೋ ಬೇಕು, ನನ್ನವ್ರು ಚೆನ್ನಾಗಿರಬೇಕು, ನನ್ನವ್ರಿಗೋಸ್ಕರ ಏನೋ ಮಾಡಬೇಕು, ಹಿಂಗೇ ಬೆಳ್ಕೊಂಡು ಬಂದಿರೋವನಿಗೆ ಇನ್ನಷ್ಟು ದಿನ ಆದಮೇಲೆ ನೀನು ಇರೋದಿಲ್ಲ ಅಂತ ಗೊತ್ತಾದಾಗ ನಿನ್ನ ನೆಮ್ಮದಿಗೋಸ್ಕರ ಒಂದು ವಿಚಾರವನ್ನು ಹೇಳ್ತೀನಿ, ಕೇಳಿಸ್ಕೊಂಬಿಡು. ನಮ್ಮ ಇರುವಂತಹ ಬದುಕು ಹೇಗೆ ಗೊತ್ತಿಲ್ಲ. ನೀವು ಹೇಳಿದ್ರಿ ನಾನು ಇಂಥ ದಿನ ಅಥವಾ ಇಷ್ಟು ವರ್ಷ ಅಂತ. ನಾನು ಈಗಲೂ ಸ್ಪಷ್ಟವಾಗಿ ಹೇಳಬಲ್ಲೆ, ಈ ಬದುಕು ಅನಿರೀಕ್ಷಿತ. ಅದೊಂದು ಎಲೆಯ ಮೇಲೆ ಕೂತಿರುವಂತಹ ಬೆಳಗಿನ ಮಂಜು, ಇಬ್ಬನಿ, ಅದು ಹೇಗೆ ಜಾರಿ ಬೀರುತ್ತೋ ಗೊತ್ತಿಲ್ಲ. ಆದರೆ ಒಮ್ಮೆ ಈ ಕಾಶಿಯಲ್ಲಿ ಒಬ್ಬರು ಸಂತರಿದ್ರು ತಾಯಿ. ಅವರು ಯಾರ ಮೇಲೂ ಕೋಪ ಮಾಡಿಕೊಳ್ತಿರ್ಲಿಲ್ಲ, ಯಾರಿಗೂ ಏನೂ ಬೈತಾ ಇರಲಿಲ್ಲ. ಸಾಮಾನ್ಯವಾಗಿ ಋಷಿಮುನಿಗಳಿಗೆ ಕೋಪ ಬಂದಾಗ, ಸಂತರಿಗೆ ಕೋಪ ಬಂದಾಗ ಶಾಪ ಕೊಡ್ತಾರೆ. ಸಾಮಾನ್ಯವಾಗಿ ಕೋಪ ಮಾಡಿಕೊಂಡಾಗ ದೂರ್ವಾಸರು ಮುನಿಗಳು ಶಾಪ, ಒಂದು ದೂರ್ವಾಸರು ಮುನಿಗಳು ಕೋಪ ಅನ್ನೋ ಥರ ಹಳ್ಳಿಲಿ ಆಡ್ಕೊಳ್ತಾರೆ. ಸೊ ಹಾಗೆ ಕಾಶಿಯಲ್ಲಿ ಒಬ್ಬ ಸಂತ ಇದ್ದ. ಆತ ಯಾವತ್ತೂ ಕೋಪ ಮಾಡ್ಕೊಂಡವನಲ್ಲ, ದೈವಾಂಶ ಸಂಭೂತ, ಬಟ್ ಆದರೂ ಕೂಡ ಎಲ್ಲರ ಹತ್ರ ಪ್ರೀತಿಯಿಂದ ಮಾತಾಡ್ತಾ ಇದ್ದ. ಒಮ್ಮೆ ಭಕ್ತರು ಕೇಳ್ತಾರೆ, ಯಾಕೆ ನೀವು ಯಾರ ಮೇಲೂ ಕೋಪನೇ ಮಾಡ್ಕೊಳ್ಳೋದಿಲ್ಲ, ಹೇಗೆ ನಗ್ತಾನೆ ಇರ್ತೀರಲ್ವಾ, ಹೇಗೆ ಸಾಧ್ಯ ಇದು ನಿಮಗೆ, ನಮಗೂ ಸ್ವಲ್ಪ ಹೇಳ್ಕೊಡಿ ಅಂತ ಒಬ್ಬ ವ್ಯಕ್ತಿ ಕೇಳ್ತಾನೆ. ಆ ವ್ಯಕ್ತಿಯ ಕೈಯನ್ನು ತಗೊಂಡು ಆ ರೇಖೆಗಳನ್ನ ನೋಡ್ತಾನೆ ಆತ ಸಂತ. ನೀನಿನ್ನ 7 ದಿವಸದಲ್ಲಿ ಸತ್ತು ಹೋಗ್ತೀಯ, ನಿನಗೆ ಹೇಗೆ ಸಂತೋಷವಾಗಿರಬೇಕು ಅಂತ ಹೇಳ್ಕೊಟ್ರೆ ಏನು ಪ್ರಯೋಜನ? ನೀನು 7 ದಿವಸದಲ್ಲಿ ಯಾರೋ ನಿನ್ನ ಮುಂದೆ ಬರ್ತಾರಲ್ಲ, ಅವರಿಂದ ನೀನು ಸತ್ತು ಹೋಗ್ತೀಯ ಅಂತ ಹೇಳ್ತಾನೆ. ಈ ಮಾತನ್ನು ನೆನಪಿಡ್ಕೊ. ನಿನ್ನ ಮುಂದೆ ಯಾರೋ ನಡ್ಕೊಂಡು ಬರ್ತಾರೆ ಅಥವಾ ನಿನ್ನ ಮುಂದೆ ಬಂದವರಿಂದ ನೀನು ಕೊಲ್ಲಲ್ಪಡ್ತೀಯ, ಅವ್ರು ನಿನ್ನನ್ನು ಸಾಯಿಸ್ತಾರೆ, ಇನ್ನು 7 ದಿನದಿಂದ ನೀನು ಸತ್ತು ಹೋಗ್ತೀಯ, ನಿನಗೇನು 7 ಪ್ರಯೋಜನ ಅಂತ ಹೇಳಿಬಿಡ್ತಾನೆ. ಅವನಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಮನೆಗೆ ಹೋಗ್ತಾನೆ, ಯಾಕಂದರೆ ಅವರು ಹೇಳಿದ್ದು ಅವನಿಗೆ ನೆನಪಾಗ್ತಿದೆ, ಎದುರುಗಡೆ ಬಂದವರಿಂದ ನಾನು ಸಾಯ್ತೀನಿ ಅಂತ ಅವನಿಗೆ ಅರ್ಥ ಆಗಿದೆ. ಮನೆಯವ್ರ ಹತ್ರ ಹೋಗ್ತಾನೆ, ಎಲ್ಲರೂ ಕರೀತಾನೆ, ಇವರಿಂದ ನನಗೇನಾದರೂ ಸಾವು ಬರುತ್ತಾ ಅಂತ ಹೇಳಿಬಿಟ್ಟು, ನೋಡಿ ಇಲ್ಲಿವರೆಗೂ ನಾನು ನಿಮ್ಮ ಹತ್ರ ಹೇಗೆ ನಡ್ಕೊಂಡಿದ್ದೀನೋ ಗೊತ್ತಿಲ್ಲ, ಬಟ್ ಏನಾದರೂ ಕೋಪ ಇದ್ರೆ ನನ್ನನ್ನು ಕ್ಷಮಿಸ್ಬಿಡು ಅಂತ ಕೇಳ್ತಾನೆ ಮನೆ ಯಜಮಾನ. ಅವ್ರಿಗೆ ಶಾಕು, ಇವನು ಏನೇ ಹೇಳ್ತಾ ಇದ್ದಾನೆ ಅಂತ. ಹಾಗೇನಿಲ್ಲ, ನಿಮ್ಮಿಂದ ಏನೂ ತೊಂದರೆ ಆಗಿಲ್ಲ ಅಂತ ಹೇಳ್ತಾರೆ. ಆಫೀಸ್ಗೆ ಹೋಗಿ ಕೂಡ ಎಲ್ಲರ ಜೊತೆ ದಯವಿಟ್ಟು ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ, ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇರ್ತಾನೆ. ಕಾರಣ ಇಷ್ಟೇ, ಯಾರು ಸಾಯಿಸ್ಬಿಡ್ತಾರೋ ಅಂತ. ಯಾಕಂದರೆ ಅವ್ರು ಹೇಳಿದಾರಲ್ವಾ, ಆಫೀಸಲ್ಲಿ ಮನೆಯಲ್ಲಿ ಎಲ್ಲ ಕಡೆನೂ ಕೂಡ ಅವನು ಎಲ್ಲರನ್ನೂ ಬೇಡ್ಕೊಂಡು ಕೇಳಿಕೊಂಡು ಕ್ಷಮೆ ಕೇಳಿಕೊಂಡು ನಕ್ಕೊಂಡು ಮಾತಾಡ್ತಾನೆ ಇರ್ತಾನೆ. 7ನೇ ದಿವಸ ಬರುತ್ತೆ, ಅವತ್ತು ಮನೆ ಸೇರ್ಕೊಂಡ್ಬಿಡ್ತಾನೆ. ಇವತ್ತು ನನ್ನನ್ನು ಯಾರೋ ಸಾಯಿಸ್ತಾರೆ ಅಂದ್ಕೊಂಡು ಮನೇಲಿ ಕೂತ್ಕೊಂಡ್ಬಿಡ್ತಾನೆ. ಸೂರ್ಯ ಮುಳುಗೋ ಸಮಯ ಬರುತ್ತೆ, ಸಾಯೋದೇ ಇಲ್ಲ. ಆಗ ಆ ಸಂತರ ಹತ್ರ ಹೋಗ್ತಾನೆ, ಗುರುಗಳೇ ಇನ್ನೇನು ಸೂರ್ಯ ಮುಳುಗ್ತಾ ಇದೆ, ನಾನಿನ್ನೂ ಸತ್ತಿಲ್ಲ, ದಯವಿಟ್ಟು ಹೇಳಿ ನನ್ನ ಸಾವು ಹೇಗೆ ಬರುತ್ತೆ, ಯಾರು ನನ್ನನ್ನು ಸಾಯಿಸ್ತಾರೆ ಅಂತ. ಆಗ ಸಂತ ಹೇಳ್ತಾನೆ, ಅಯ್ಯೋ ದಡ್ಡ, ನಿನ್ನ ಸಾವು ಯಾವಾಗ ಅಂತ ಹೇಳಲಿಕ್ಕೆ ನಾನೇನು ದೇವ್ರಾ? ಈ ಮಾತು ನೀವು ನೆನ್ಪಿಟ್ಕೊಳ್ಳಿ. ನಿನ್ನ ಸಾವು ಹೇಗೆ ಬರುತ್ತೆ ಅಂತ ಹೇಳಲಿಕ್ಕೆ ನಾನೇನು ದೇವ್ರಾ? ನಾನೊಬ್ಬ ಮನುಷ್ಯ.
ಒಬ್ರು ಯಾರೋ ಡಾಕ್ಟರ್ ಇರ್ಬೋದು, ಒಬ್ಬ ಯಾರೋ ಸಂತ ಇರ್ಬೋದು, ಯಾರೋ ಒಬ್ಬ ಸನ್ಯಾಸಿ ಇರ್ಬೋದು, ನಾವೆಲ್ಲರೂ ಮನುಷ್ಯ ರೂಪ. ನಾನೇನು ದೇವ್ರ ನೀನು ಇವತ್ತೇ ಸಾಯ್ತೀಯ ಅಂತ ಹೇಳಲಿಕ್ಕೆ? ನಾನು ಹೇಳಿದ ಸುಳ್ಳು. ಆದರೆ ಈ 7 ದಿನದಲ್ಲಿ ನೀನು ಯಾರ ಮೇಲಾದರೂ ಕೋಪ ಮಾಡಿಕೊಂಡ, ಯಾರ ಮೇಲಾದರೂ ಬೇಜಾರು ಮಾಡಿಕೊಂಡ ಅಂತ ಕೇಳ್ತಾನೆ. ನಿಮಗೆ ಗೊತ್ತಿರೋ ಥರ ಅವನು ಎಲ್ಲರನ್ನು ಕ್ಷಮೆನೇ ಕೇಳ್ಕೊಂಡಿದ್ದ 7 ವಾರ. ಯಾಕೆಂದರೆ ನಾನು ಯಾರಿಂದಲೂ ಸಾಯ್ತೀನಿ ಅನ್ನೋ ಭಯ ಅವನಿಗಿತ್ತು. ಆ 7 ದಿನ ಆತ ಯಾರ ಮೇಲೂ ಕೋಪ ಮಾಡಿಕೊಳ್ಳಿಲ್ಲ. ಅರ್ಥಾತ್ ನಾನು ಹೇಳ್ತಾ ಇರೋದು ಒಂದು, ಆ ಸಂತ ಹೇಳ್ದ, ನಾನೇನು ನೀನು ಸಾವು ಇಂಥ ದಿನನೇ ಬರುತ್ತೆ ಅಂತ ಹೇಳಿ ನಾನೇನು ದೇವ್ರ ಅಂತ ಒಂದು ಮಾತು ಹೇಳ್ದೆ. ಅದನ್ನು ನಾವು ಪರಿಗಣನೆಗೆ ಇಟ್ಕೊಳ್ಬೇಕು. ಮನುಷ್ಯನಿಂದ ಸಾಧ್ಯ ಇಲ್ಲ. ಆ್ಯಂಡ್ ಇನ್ನೊಂದು, ಆಗ ಗುರುಗಳು ಹೇಳಿದರು, ದಡ್ಡ ಅರ್ಥ ಆಯ್ತಾ ನನ್ನ ಖುಷಿಗೆ ಏನು ಕಾರಣ? ನೀನು ಪ್ರತಿ ಸಾರಿ ಯಾರಾದರೂ ಮುಂದೆ ಬಂದರೆ ಅವರನ್ನು ಪ್ರೀತಿಯಿಂದ ಮಾತಾಡಿಸಿದ್ರೆ ಎಲ್ಲಿ ನನ್ನನ್ನು ಸಾಯಿಸ್ಬಿಡ್ತಾರೋ ಅಂತ. ಹಾಗೆ ನಾನು ಯಾರಾದರೂ ಎದುರುಗಡೆ ಬಂದಾಗ ನಾನು ಅವರಲ್ಲಿ ಭಗವಂತನನ್ನು ನೋಡ್ತೀನಿ. ನಾನು ನಗುಮುಖದಿಂದ ಮಾತಾಡಿಸೋದು ಆ ವ್ಯಕ್ತಿಯನ್ನಲ್ಲ, ಆ ವ್ಯಕ್ತಿಯೊಳಗಿರೋ ಭಗವಂತನನ್ನು. ಹಾಗಾಗಿ ನಾನು ಭಗವಂತನ ಮೇಲೆ ಕೋಪ ಮಾಡ್ಕೊಂಡು ಏನು ಪ್ರಯೋಜನ? ನಾನು ಎಲ್ಲರಲ್ಲೂ ಭಗವಂತನನ್ನು ಕಾಣ್ತೀನಿ. ಹಾಗಾಗಿ ನಾನು ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ತೀನಿ, ಕೋಪ ಮಾಡ್ಕೊಳ್ಳಲ್ಲ. ಆಗ ಅವನಿಗೆ ಸತ್ಯ ಅರ್ಥ ಆಗುತ್ತೆ, ಹೊರಟೋಗ್ತಾನೆ. ಈಗ ನಿಮಗೂ ಕೂಡ ಯಾರೋ ಏನೋ ಹೇಳಿರ್ಬೋದು, ಇವತ್ತು 10 ವರ್ಷದ ನಂತರ ಸಾವು ಅಂತ ಅಂದ್ಕೊಳ್ಬೇಡಿ, ನಾಳೆನೇ ಸಾವು ಅಂದ್ಕೊಳ್ಳಿ. ನಾನ್ ಹೇಳ್ತಾ ಇರೋದು 10 ವರ್ಷ ಆದ್ಮೇಲೆ ಸಾಯ್ತೀನಿ, ಬದುಕ್ತೀನಿ ಭಯ ಅದಲ್ಲ, ಏನೋ ದೇಹ ಸ್ಪಂದಿಸ್ತಾ ಇಲ್ಲ. ನಾನು ಹೆಂಗ ನನ್ನ ದಿನಚರಿ ಮಾಡ್ಕೊಂಡ್ಲಿ ನನಗೆ ಅರ್ಥ ಆಗ್ತಾ ಇಲ್ಲ. ನಿನ್ನ ಬೆಳಗ್ಗೆ ಇಲ್ಲ, ನನಗನ್ಸುತ್ತೆ ನಿನ್ನ ಇಷ್ಟ ಇಲ್ಲ. ಹವ್ಯಾಸಗಳೊಂದಿಗೆ ನೀನು ತೊಡಕೋ ತಾಯಿ. ನೀನು ಮೊದಲು ಈ ಸಂಬಂಧಗಳ ಬಂಧನಗಳಿಂದ ದೂರ ಆಗು, ಜೊತೆಯಲ್ಲೇ ಇರು. ದೂರಾನೇ ಇದ್ದೀನಿ ಅಂದ್ರೆ ಜೊತೆಲ್ಲೇ ಇರೋದು, ಬೇರೆ ಬೇರೆ ರೂಮಲ್ಲೇ ಮಲಗ್ತ, ಅವರು ಬೇರೆ ರೂಮಲ್ಲಿ ಮಲಗಿ ಒಂದೇ ಮನೇಲಿ ಇದ್ರು ಬೇರೆ ತರನೇ ಬಿಡ್ರಿ. ಅದು ಬಿಟ್ಟು ಅದ್ರ ಬಗ್ಗೆ ನಾನು ಅಲ್ಲಮ್ಮ, ನೀನ್ ನಿನ್ನ ಮಗಳ ಬಗ್ಗೆ ಮಾತಾಡ್ತಿದೀಯಲ್ವಾ, ಹಾಗಾಗಿ ಅದನ್ನ ಅತಿ ಮಾಡ್ಲಿಕ್ಕೆ ಬಿಡ್ಬೇಡ. ನಿನಗೆ ಏನು ಹೇಳ್ತಾ ಇದ್ದು, ನೀನು ಇದ್ದ ಮಾತ್ರಕ್ಕೆ ಅಥವಾ ನೀನು ಓದು ಮಾತ್ರಕ್ಕೆ ಮಗಳು ಬದುಕು ಹಾಳಾಗೋದು ಉಳಿಯೋದು ಅದು ನಿನ್ನ ಕೈಲಿಲ್ಲ. ನೀನೇನೇ ಶಿಷ್ಟಾಚಾರ ಕಳಿಸಿದ್ರು ಅಂತಿಮವಾಗಿ ಆಕೆ ಏನು ನಿರ್ಧಾರ ತಗೊಳ್ತಾನೆ ಅನ್ನೋದು ಅಷ್ಟೇ ಮುಖ್ಯ ಅಲ್ವಾ. ಹಾಗಾಗಿ ನೀನು ಅದ್ರ ಬಗ್ಗೆ ಅದೊಂದು ಅರ್ಥಹೀನ, ಅದ್ರ ಬಗ್ಗೆ ಅತಿಯಾಗಿ ಯೋಚನೆ ಮಾಡಬೇಡ. ಇವತ್ತು ನಿನಗೆ ಸತ್ಯ ಗೊತ್ತಿದೆ, ಒಂದು ಹವ್ಯಾಸದಲ್ಲಿ ತೊಡಕು. ನಿನ್ನ ದಿನಚರಿ ಹೌದು ನಿನಗೆ ಗೊತ್ತು, ಯಾಕೋ ದೇಹ ಸ್ಪಂದಿಸ್ತಾ ಇಲ್ಲ, ಇಡೀ ಒಂದು ಕೆಲಸ ಮಾಡಲಿಕ್ಕೂ ನಿತ್ರಾಣಳಾಗ್ತಿದ್ದೀನಿ ಅಂತ ನಿನಗೂ ಗೊತ್ತಲ್ವಾ. ಹಾಗಾಗಿ ಒಂದು ಮಗು ನಾನು ರನ್ನಿಂಗ್ ರೇಸ್ ಓಡಬೇಕು ಅಂತ ಅಂದ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ, ಅಥವಾ ಇನ್ನೂ ತೊದಲ್ತಾ ಇರೋ ಮಗು ನಾನು ದೊಡ್ಡದಾಗಿ ಭಾಷಣ ಮಾಡಬೇಕು ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕಂದರೆ ನನ್ನ ಸ್ಥಿತಿ ಏನು ಅಂತ ಆತನಿಗೆ ಗೊತ್ತಿದ್ರೆ ಆತ ತುಂಬ ಆಸೆ ಪಡ್ಲಿಕ್ಕೆ ಹೋಗಲ್ಲ, ಹೌದಲ್ವಾ. ಇವತ್ತು ನಿನ್ನ ಇತಿಮಿತಿಗಳ ಅರಿವಿರೋದ್ರಿಂದ ನಿನ್ನ ದಿನಚರಿಯನ್ನು ಹೇಗೆ ಬೇಕೋ ನೀನೇ ನಿರ್ಮಾಣ ಮಾಡ್ಕೋ. ನಿಂಗೆ ಅಷ್ಟು ಮಗಳು ಕೆಲಸ ಮಾಡಿಕೊಡ್ತಾಳೆ, ಅಥವಾ ಮನೆ ಕೆಲಸಗಳು ಯಾರಿಗಾದ್ರೂ ಮಗಳು ಅಥವಾ ಯಾರನ್ನಾದ್ರೂ ಸಹಾಯ ತಗೋ. ಬಟ್ ನಿನ್ನ ಕೈಲಿ ಆಗದೇ ಇರೋದನ್ನು ಒತ್ತಾಯವಾಗಿ ನೀನು ಏನೂ ಕೂಡಿಡಬೇಕಾಗಿಲ್ಲ, ನೀನೇನೂ ಓದ್ಕೊಂಡು ಹೋಗೋದಿಲ್ಲ. ನೀನು ಇರೋವರೆಗೂ ನೀನು ಹೇಗೆ ಬದುಕ್ಬೋದು ದಯವಿಟ್ಟು ಹಾಗೆ ನಿನ್ನ ಹೇಳ್ತಾಯಿ. ಅವ್ರು ಹೇಳೋದು ಡಾಕ್ಟರ್ ನೀನ್ ಕೆಲಸ ಮಾಡ್ಬೇಕು ಅಂತ, ಆದ್ರೆ ನಾನ್ ಕೆಲಸ ಮಾಡಿದಷ್ಟು ಎಷ್ಟು ಆಕ್ಟಿವ್ ಇರುತ್ತೆ ಅಷ್ಟು ಬ್ರೈನ್ ನಿನ್ಗೆ ವರ್ಕ್ ಕೆಲಸ ಇದ್ ಮಾಡುತ್ತೆ ಅಂತ ಸ್ಪಂದಿಸ್ತದೆ ಅಂತ ಹೇಳ್ತಾರೆ. ಆದ್ರೆ ನನಗೆ ಕೆಲಸ ಮಾಡೋದಕ್ಕೆ ಅಡಿಗೆ ಮಾಡೋದಕ್ಕೂ ಕಷ್ಟ ಆಗ್ತಾ ಇದೆ ಬರ್ತಾ ಬರ್ತಾ. ಈಗ ನೋಡಿ, ನಿಮ್ಮ ಬ್ರೈನನ್ನು ನೀವು ಸದಾಕಾಲ ಅದೊಂದು ಶುದ್ಧ ಅಂದರೆ ನಿಮ್ಮ ಮಾಂಸಖಂಡಗಳು ಚಲನಯುತವಾದಾಗ ಫ್ರೆಶ್ ಹೇರ್, ಫ್ರೆಶ್ ಬ್ಲಡ್ ಬ್ರೈನ್ ಮೂಲಕ ಅದು ಹೋದಾಗ ಅದೊಂದು ಹೊಸತನದ ಫೀಲ್ ಆಗುತ್ತೆ. ಅದಕ್ಕೆ ನೀವು ಓಡಾಡಲೇಬೇಕು ಅಂತಲೇ ಏನೂ ಇಲ್ಲ. ನೀವು ಪುಸ್ತಕಗಳನ್ನ ಓದ್ಬೋದು, ಹೊಸ ಹೊಸ ವಿಚಾರಗಳನ್ನು ಬರಿಬೋದು, ಹೊಸ ಹೊಸ ವಿಚಾರಗಳನ್ನು ಈಗ ನೀವು ಹವ್ಯಾಸ ರೂಢಿಸ್ಕೊಳ್ಳಿ. ಪುಸ್ತಕಗಳನ್ನ ಒಂದು ಕುತೂಹಲ ಇರತಕ್ಕಂಥ ಕಾದಂಬರಿನೋ ಕತೆ ಪುಸ್ತಕನೋ ಇಷ್ಟೆಲ್ಲ ನೀವು ತಿಳ್ಕೊಂಡಿದ್ದೀರಾ? ನಾನು ಬುಕ್ಸ್ ಓದೋದಕ್ಕಾಗಲ್ಲ, ತಲೆನೋವು ಬರುತ್ತೆ. ಟಿವಿ ನೋಡಕ್ಕಾಗಲ್ಲ, ಫೋನ್ ನೋಡಕ್ಕಾಗಲ್ಲ, ಬರೆಯೋದಕ್ಕಂತೂ ಇದ್ದಿದ್ದು ಆಗಲ್ಲ, ಅದು ಪೆನ್ ಹಿಡಿಯಕ್ಕಾಗಲ್ಲ. ನಾನು ಇವಾಗ ಬ್ಯಾಂಕ್ ಅಲ್ಲೂ ಎಬ್ಬೆಟ್ ಸ್ಟಾರ್ಟ್ ಮಾಡು ಅಂತಾರೆ. ರೈಟಿಂಗು ಡಿಫ್ರೆಂಟ್ ಬರ್ತಾ ಇದೆ. ನನ್ನ ಸೈನ್ ಮ್ಯಾಚ್ ಆಗ್ತಾ ಇಲ್ಲ ಮೊದಲ ತರ. ಇದು ವೈಬ್ರೇಷನ್ ಆಗೋದಕ್ಕೆ ನನಗೆ ಓದೋದಕ್ಕೂ ಆಗಲ್ಲ, ಬರೆಯೋದಕ್ಕೂ ಆಗಲ್ಲ. ಟಿವಿನ ನೋಡಕ್, ಫೋನ್ ನೋಡೋದು. ಇವಾಗ ನಿಮ್ ಪ್ರೋಗ್ರಾಮ್ ನಾನು ಕೇಳಿದ್ರು ಸೈಲೆಂಟ್ ಆಗಿ ಸೈಡ್ ಇಟ್ಟು ಬರೀ ಕೇಳಿಸ್ಕೊಂತೀನಿ. ಆದ್ರೂ ಜಾಸ್ತಿ ಕೇಳಿಸ್ಕೊಂಡು ತಲೆನೋವು ಬರುತ್ತೆ. ತುಂಬಾ ಫೋನ್ ನೋಡಕ್ಕಾಗಲ್ಲ, ಟಿವಿ ನೋಡಕ್ಕಾಗಲ್ಲ, ಓದೋದಕ್ಕೂ ಆಗಲ್ಲ,
ತಾಯಿ, ಈಗ ನಾನು ಇಲ್ಲಿ ಕೂತು ಹೇಳೋನಾಗಿ ಅಥವಾ ನಾನೊಬ್ಬ ಆಧ್ಯಾತ್ಮದಲ್ಲಿರೋನಾಗಿ ನಾನು ಖಂಡಿತ ನಿಮಗೆ ಹೇಳಬಲ್ಲೆ, ಭಗವಂತನ ಇಚ್ಛೆಯಿಂದ ನಿಮ್ಮ ಬದುಕಲ್ಲಿ ಏನಾಗಬೇಕು ನಾನು ಅದನ್ನು ತಪ್ಪಿಸ್ಲಿಕ್ಕಾಗಲ್ಲ. ಆದರೆ ಆದಷ್ಟು ನೀನು ಭಗವಂತನನ್ನು ಪ್ರಾರ್ಥನೆ ಮಾಡಿ ಆದಷ್ಟು ಅದ್ರ ಮೇಲೆ ಒಂದು ಬಲವಾದ ನಂಬಿಕೆ ಇಟ್ಕೋ. ಬಟ್ ಅದಕ್ಕೂ ಮೀರಿ ವೈದ್ಯರ ಸಲಹೆಯನ್ನು ತಗೋ. ನಾನು ಇಲ್ಲಿ ಹೇಳುವಂಥದ್ದು ನಿಮ್ಮ ಮಾನಸಿಕವಾಗಿ ನಿಮ್ಮನ್ನು ಒಂದು ರೀತಿಯಲ್ಲಿ ಬಲಪಡಿಸ್ಬೋದು, ಆದರೆ ವೈಜ್ಞಾನಿಕವಾಗಿ ಅಥವಾ ವೈದ್ಯಕೀಯದಲ್ಲಿ ಅವ್ರು ಆಲ್ರೆಡಿ ಒಂದು ಏನೋ ಹೇಳಿರೋದ್ರಿಂದ ನಾನಿಲ್ಲಿ ಏನೋ ಹೊಸದಾಗಿ ಹೇಳಿ ನಿಮ್ಮನ್ನು ಮತ್ತೆ ಡಿಸ್ಟರ್ಬ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಹೇಳಬಲ್ಲೆ, ಪುಸ್ತಕ ಓದಿ ದೇವರ ಧ್ಯಾನವನ್ನು ಮಾಡಿ ಸ್ವಲ್ಪ ಆದಷ್ಟು ಓಡಾಡಿ ಒಂದು ಜಡತ್ವವನ್ನು ನಿವಾರಿಸಿಕೊಳ್ಳಿ ಅಂತ ನಾನು ಹೇಳಬಹುದು. ಬಟ್ ವೈದ್ಯರು ನಿಮಗೆ ಅನೇಕ ವಿಚಾರಗಳನ್ನ ಹೇಳಿರೋದ್ರಿಂದ ಹಾಗಾಗಿ ನೀವು ಆ ರೀತಿಯಲ್ಲಿ ನಡ್ಕೊಳ್ಳಿ. ಬಟ್ ಅದೆಲ್ಲದಕ್ಕೂ ಮೀರಿ ನಿಮ್ಮ ಆಸಕ್ತಿ ಏನಿದೆಯೋ ಇರೋ ಇಷ್ಟು ಸಮಯದಲ್ಲಿ ಅದನ್ನು ಪೂರೈಸ್ಕೊಳ್ಳಿ ಅಂತ ನಾನು ಹೇಳಬಲ್ಲೆ. ಯಾಕಂದರೆ ಇದೊಂದು ಅಂತ್ಯ ಅಂತ ಅಲ್ಲ, ಇವತ್ತಿಗೂ ಅಷ್ಟೇ ನನಗೇನಿಷ್ಟನೋ ನಾನು ಅದನ್ನೇ ಮಾಡ್ತೀನಿ. ಯಾಕಂದರೆ ನನ್ನ ಒಳ್ಳೆಯ ಹವ್ಯಾಸಗಳು ನನಗೆ ಯಾವತ್ತಿಗೂ ಒಳ್ಳೆಯದನ್ನೇ ನೀಡ್ತವೆ, ಯಾವತ್ತೂ ಕೆಟ್ಟದನ್ನು ನೀಡೋದಿಲ್ಲ. ನೀನು ಪುಸ್ತಕವನ್ನು 5 ನಿಮಿಷ ಓದು ಅಷ್ಟೇ, ಬಟ್ ಆ 5 ನಿಮಿಷ ಓದೋದನ್ನು ಸುಮ್ಮನೆ ಕೂತು ನಿನ್ನದೇ ರೀತಿಯಲ್ಲಿ ನೀನು ಪುನರ್ ಮನನ ಮಾಡ್ಕೊ. ತಲೆನೋವು ಬರುತ್ತೆ ಅಂತ ಹೇಳಿದೆ ತುಂಬ ಹೊತ್ತು ಓದಿದ್ರೆ, ಹೌದಲ್ವಾ? ಹಾಗಾಗಿ ನೀನು ಆದಷ್ಟು ಬೇರೆ ಬೇರೆ ರೀತಿಯ ಹವ್ಯಾಸಗಳಲ್ಲಿ ತೊಡಕೋ. ಒಂದು ದೇಹ ಸ್ಪಂದಿಸ್ತಾ ಇಲ್ಲ ಅನ್ನೋದು ಒಬ್ಬ ಮನುಷ್ಯನಿಗೆ ಅತ್ಯಂತ ಘೋರ ವಿಚಾರ. ಯಾಕಂದರೆ ನಾವು ಕೂತಲ್ಲೇ ಏನೇ ಮಾನಸಿಕವಾಗಿ ನಾವು ಯೋಚನೆ ಮಾಡಿದ್ರೂ ಕೂಡ ಅಟ್ಲೀಸ್ಟ್ ನಮ್ಮ ಕೈಕಾಲು ಆಡೋ ಥರನಾದರೂ ಇದ್ದರೆ ಒಬ್ಬ ಮನುಷ್ಯನಿಗೆ ಅದೊಂದು ವರ. ಬಟ್ ಆ ಹಂತಕ್ಕೆ ಒಬ್ಬ ಮನುಷ್ಯ ಜಡ ಆಗ್ತಾನೆ ಅಥವಾ ಅಷ್ಟು ಒಂದು ರೀತಿಯಲ್ಲಿ ಏನೂ ಮಾಡಲಿಕ್ಕಾಗದ ಪರಿಸ್ಥಿತಿಗೆ ಹೋಗ್ತಾನೆ ಅಂದರೆ ಯಾಕೋ ಏನೋ ನನಗದು ಅರ್ಥನೇ ಆಗ್ತಾ ಇಲ್ಲ. ಬಟ್ ತಾಯಿ, ನಾನು ಒಂದು ಮಾತ್ರ ಹಾರೈಸಬಲ್ಲೆ, ಸುಖ ಸುಮ್ಮನೆ ನಾನು ನಿಮಗೆ ಹೆಚ್ಚಿದಂತಂದು ಏನೂ ಹೇಳಲಿಕ್ಕೆ ಇಷ್ಟಪಡಲ್ಲ. ನಾಳೆ ಇದೆಯೋ 10 ವರ್ಷ ಆದಮೇಲೆ ಇದೆಯೋ ಅದ್ರ ಬಗ್ಗೆ ನಿಮಗೆ ಭಯನೂ ಇಲ್ಲ, ನಾನು ಅದ್ರ ಬಗ್ಗೆ ಮಾತೂ ಆಡಲ್ಲ. ಆದರೆ ಇರೋ ಅಷ್ಟು ದಿನವನ್ನು ದೇಹಕ್ಕೆ ಆಗೋ ನೋವನ್ನು ನನ್ನ ಕೈಯಲ್ಲಿ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮಾನಸಿಕವಾಗಿ ನಿನ್ನ ಮಗಳನ್ನು ನೀನು ಎಷ್ಟು ಪ್ರೀತಿ ಮಾಡ್ಬೋದು ಅಷ್ಟು ಪ್ರೀತಿ ಮಾಡು, ಆದರೆ ಅದು ನಿನ್ನ ದುಃಖಕ್ಕೆ ಕಾರಣ ಆಗಬಾರ್ದು. ನೀನು ಪ್ರೀತಿ ಮಾಡು. ಯಾಕಂದರೆ ಇದು ಮುಗಿದಾದ ಮೇಲೆ ಏನು ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕಂದರೆ ನಾನು ಅದನ್ನೆಲ್ಲ ತೆಗೆದ್ರೆ ನಿಮಗೆ ಮತ್ತೆ ನೋವಾಗುತ್ತೆ. ಬಟ್ ಇರೋಷ್ಟು ದಿನ ಬಹಳ ಪ್ರೀತಿಯಿಂದ ಇರು. ಇಲ್ಲಿ ಯಾರನ್ನೂ ಕ್ಷಮಿಸೋದು ಬೇಡ. ಗಂಡ ಒಂದು ಹಂತಕ್ಕೆ ಎಲ್ಲವೂ ಮೀರಿ ಹೋಗಿರೋದ್ರಿಂದ ಇದನ್ನು ಮತ್ತೆ ತಲೆಗೆ ಹಾಕ್ಕೊಂಡು ಯಾವುದನ್ನು ಸುಖ ಸುಮ್ಮನೆ ಗೊಂದಲ ಮಾಡಿಕೊಳ್ಳೋದು ಬೇಡ. ಆದಷ್ಟು ಕೆಲಸ ಮಾಡು, ಆದಷ್ಟು ವಲನದಲ್ಲಿರು. ಏನೋ ಒಂದು ಚಿಕ್ಕ ಕೆಲಸ ಮಾಡಲಿಕ್ಕೆ ಸಾಧ್ಯ ಆದರೆ ಅದನ್ನು ಪ್ರೀತಿಯಿಂದ ಮಾಡು, ಒಂದು ಹೆಜ್ಜೆ ಓಡಾಡ್ಲಿಕ್ಕೆ ಸಾಧ್ಯ ಆದರೆ ಅದನ್ನು ಮಾಡು. ಆದರೆ ನನ್ನ ಬದುಕು ಹೀಗೆ ಆಯ್ತಲ್ಲ ಅನ್ನೋ ಕೋರು ಯಾವತ್ತೂ ಬೇಡ. ನಿನ್ನ ಮಗಳು ಬದುಕು ಚೆನ್ನಾಗೇ ಇರುತ್ತೆ. ಆ್ಯಂಡ್ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಹಾಗೂ ವೈದ್ಯರು ಏನು ಹೇಳ್ತಾರೆ ಅದನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾಯಿ. 1 ನಿಮಿಷಕ್ಕೊಂದು ಮಾತ್ರ ನುಂಗ್ಲಿಕ್ಕೆ ಸಾಧ್ಯ ಆದರೂ ಅಂತಹದೊಂದು ಪರಿಸ್ಥಿತಿ ಬಂದರೂ ನೀನಿನ್ನು ನಾನು ಸರಿ ಹೋಗ್ತೀನಿ ಅನ್ನೋ ಭರವಸೆಯಲ್ಲೇ ಮಾಡಬೇಕು. ನಾಳೆ ಏನಾಗುತ್ತೆ ಅದು ನನ್ನ ಕೈಲೂ ಇಲ್ಲ, ನಿನ್ನ ಕೈಲೂ ಇಲ್ಲ. ಇವತ್ತು ನೀನು 2 ಅವರ್ಗೆ ಒಂದು ಮಾತ್ರ ನುಂಗ್ತಾ ಇರ್ಬೋದು, 10 ಅವರ್ಗೆ ಒಂದು ನುಂಗ್ತಾ ಇರ್ಬೋದು. 1 ನಿಮಿಷಕ್ಕೆ ಒಂದೊಂದು ನುಂಗೋ ಪರಿಸ್ಥಿತಿ ಬಂದರೂ ಕೂಡ ನೀನು ಒಂದೊಂದು ಕ್ಷಣವನ್ನು ಪ್ರೀತಿಯಿಂದ ಕಳಿ. ಈಗ ನೀನು ಯಾರ ಬಗ್ಗೆನೂ ಯೋಚನೆ ಮಾಡಿಕೊಂಡು ಗೊಂದಲ ಮಾಡಿಕೊಂಡು ಬೇಡ. ಆ್ಯಂಡ್ ಸಾಧ್ಯವಾದರೆ ಕರೆ ಮಾಡ್ತಾ ಇರು, ಮಾತಾಡ್ತಾ ಇರು. ನಾನು ಅಷ್ಟು ಮಾತ್ರ ಹೇಳಬೇಕು ತಾಯಿ. ಹೇಳಮ್ಮ. ನನಗೆ 40 ವರ್ಷ ಇವಾಗಾದ್ರೂ ನನಗೆ ಹೆಂಗಂದ್ರೆ ನನ್ನ ದೇಹ ಇವಾಗ 90 ವರ್ಷದ ವಯಸ್ಸಿದವ್ರು ಹೆಂಗಿರುತ್ತೆ ಆ ತರ ನನ್ನ ಚಲನೆ ವಲನೆ ಅದೆಲ್ಲ ಆ ತರ ಆಗಿದೆ. ಅರ್ಥ ಆಯ್ತಮ್ಮ. ಬಟ್ ಸಾಧ್ಯವಾದರೆ ನಾನು ನಿಮಗೆ ಈ ನಂಬರ್ ತಗೊಂಡು ನಮ್ಮ ಈ ಆಧ್ಯಾತ್ಮ ಚಿಕಿತ್ಸೆಯಲ್ಲಿ ಏನಾದರೂ ಮಾಡ್ಬೋದಾ? ನಾನು ಭವಿಷ್ಯ ನುಡಿತಾ ಇಲ್ಲ, ಬಟ್ ಅದೊಂದು ನಂಬಿಕೆ ನಮ್ಗೆ ಖಂಡಿತ ಇದೆ. ಹಾಗಾಗಿ ನೀವು ಅದೊಂದು ಶಕ್ತಿಯನ್ನು ನಂಬಿ ಈವನ್ ಮರುಕ್ಷಣವೇ ಫೋನ್ ಇಟ್ಟ ತಕ್ಷಣವೇ ಏನೋ ಆದರೂ ಕೂಡ ಅದೊಂದು ಸುಖಕರವಾಗಿರಲಿ ಅನ್ನೋದಷ್ಟೇ ನನ್ನ ವಿಚಾರ. ಓಕೆ, ಇರೋ ಆ ಒಂದು ಕ್ಷಣವು ನಾನು ನೀರು ಕುಡಿಬೇಕು ಅಂದರೆ ಅಟ್ಲೀಸ್ಟ್ ನನ್ನ ಕಡೆ ಕ್ಷಣದವರೆಗೂ ನಾನೇ ನನಗೆ ಬೇಕಾಗಿರೋ ಆ ದಾಹವನ್ನು ತೀರಿಸ್ಕೊಳ್ಳೋ ಅಂದರೆ ಲೋಟ ಎತ್ಕೊಂಡು ಕುಡಿಯೋ ಶಕ್ತಿ ಕೊಡಲಿ ಭಗವಂತ. ಯಾಕಂದರೆ ಅಷ್ಟು ಹೀನಾಯವಾಗಿ ಆಗೋದು ಬೇಡ ಆ ಕೊನೆ ಗಳಿಗೆಗಳು. ನನಗೀಗ ಅದೇ, ಯಾಕಂದ್ರೆ ನನ್ನಿರೋ ಪೊಸಿಷನ್ ಕಾಯಿಲೆ ಆ ತರನೇ ಮುಂದೆ ಜೀವನ ಗೊತ್ತಾಗ್ತಾ ಇದೆ. ನನಗೆ ಹೆಂಗೆ ಅದನ್ನ ತಗೋಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಇಲ್ಲ ಅದು ಆ ಮಟ್ಟಕ್ಕೆ ಮುಟ್ಟೋದಕ್ಕೆ ಮುಂಚೆ ನಾನೇ ಇಲ್ಲ ನೋಡಿ, ನಾನು ಆ ಸಂದೇಶವನ್ನು ಕೊಡ್ಲಿಕ್ಕೆ ನಾನು ಇಲ್ಲಿ ಕೂತಿಲ್ಲ. ಇಷ್ಟೊತ್ತು ನಿಮ್ಮ ಜೊತೆ ಸಮಯ ಕಳೆದು ನೀವೇನು ಹಂಗೆ ಮಾಡ್ಕೊಳ್ಳೋದ್ರಿಂದ ನನಗೆ ಅದಕ್ಕೆ ಅರ್ಥನೇ ಇಲ್ಲ. ನನಗೆ ಅರ್ಥ ಆಗ್ತಾ ಇದೆ ನಿಜ. ಆ್ಯಂಡ್ ಒಂದು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ನಿಮಗೆ ಬಂದಿರೋ ಈ ನೋವಿದೆಯಲ್ಲ ಅಥವಾ ದೈಹಿಕವಾಗಿ
ಇವತ್ತು ಯಾರೋ 7-8 ವರ್ಷದ ಮಗು ಅಥವಾ ಅಂತಹ ಬಾಲಕರು ಕೂಡ ಇವತ್ತು ಆ ನರಕ ಅನುಭವಿಸ್ತಾ ಇದ್ದಾರೆ. ನಿಮಗೆ ಗೊತ್ತಾ, ಡೋಪಮಿನ್ ವಿಚಾರವಾಗಿ ನಾನು ಬಲ್ಲೆ. ಅದೊಂದು ಕೃತಕವಾಗಿ ತಯಾರಿಸಲಾಗದಂತಹ ವಿಚಾರ. ಅಂಡ್ ನಾನು ನಿಮ್ಮನ್ನು ಸುಮ್ಮನೆ ಕೇಳಿದೆ ಅಷ್ಟೇ, ಯಾಕಂದರೆ ನಿಮಗೆ ನಾನು ಅದನ್ನು ಎದುರಿಸೋದು ಬೇಡ ಅಂತ ಅಷ್ಟೇ. ಆ ನರಳವಾಟಿಕೆಯನ್ನು ಆ ಮಕ್ಕಳೇ ಅನುಭವಿಸ್ತಾ ಇದ್ದಾರೆ, ಅವ್ರು ಇನ್ನೂ ಜಗತ್ತನ್ನೇ ನೋಡಿಲ್ಲ. ತಾಯಿ, ನೀನು ಒಬ್ಬರಿಗೆ ಇದು ಬಂದಿದೆ ಅನ್ನೋದು ನಾನಂತೂ ಹೇಳಲಿಕ್ಕೆ ಇಷ್ಟಪಡಲ್ಲ. ಬಟ್ ದೈಹಿಕವಾಗಿ ನನ್ನ ಮಾತುಗಳು ಅದನ್ನು ಬಗೆಹರಿಸೋದಿಲ್ಲ. ದಯವಿಟ್ಟು ನೊಂದ್ಕೊಳ್ಬೇಡ. ಭಗವಂತ ಏನು ಕೊಡ್ತೀಯೋ ನನ್ನನ್ನು ಎದುರಿಸ್ತೀನಿ ಅಂತ ದೊಡ್ಡ ಧೈರ್ಯ ಮಾಡು. ನಿನ್ನ ತಲೆಯಲ್ಲಿ ಎಲ್ಲ ಈ ಡೋಪಮಿನ್ ವಿಚಾರನೋ ಬೇರೆ ಯಾವುದೋ ವಿಚಾರನೋ ಗೊತ್ತಿಲ್ಲ, ಆದರೆ ನೀನು ಏನು ಕೊಟ್ಟರೂ ಕೂಡ ನಾನು ಅದಕ್ಕೆ ತಯಾರಿದ್ದೀನಿ ಭಗವಂತ ಅಂತ ದೊಡ್ಡ ನಿರ್ಧಾರ ಮಾಡು. ಎಂಥ ನೋವಾದರೂ ಕೂಡ ನಿನ್ನ ಕಣ್ಣೀರು ಆಚೆ ಬರಲಿ. ನಿನ್ನ ಆ ಅಳು ಭಗವಂತ ನನಗೆ ಈ ಥರ ಯಾಕೆ ಮಾಡಿದೆ ಅಂತಲ್ಲ, ನೀನೇನು ಕೊಟ್ಟರು ನಾನು ತಡ್ಕೊಳ್ಬಲ್ಲೆ ಭಗವಂತ. ಆ ಸಾರ್ಥಕತೆಯ ಕಣ್ಣೀರನ್ನು ಸುರಿಸು. ನೀನೀಗ ಭಗವಂತನ ಪಾಲಿಗೆ ಮಗು. ನೀನು ದೊಡ್ಡವಳಾಗಿರ್ಬೋದು ದೈಹಿಕವಾಗಿ, ಬಟ್ ಇವತ್ತು ನೀನೊಂದು ಮಗುವಿನ ರೀತಿ. ಬಟ್ ನಿನ್ನ ಮಗಳಿಗೆ ಅಂತಹದೊಂದು ಪರಿಸ್ಥಿತಿಯನ್ನು ನೋಡೋ ಆ ನೋವು ಯಾಕೆ ನಿನ್ನ ಮಗಳಿಗೆ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾಕಂದರೆ ನನ್ನ ತಾಯಿ ನನ್ನನ್ನು ಎತ್ಕೊಂಡು ಆಡಿಸ್ಬೇಕಾಗಿರೋ ಸಮಯದಲ್ಲಿ ನನ್ನ ತಾಯಿಯನ್ನೇ ನಾನು ನೋಡ್ಕೊಳ್ಳೋ ಪರಿಸ್ಥಿತಿ ಇದೆಯಲ್ಲ. ಅವಳು ರಾತ್ರಿ ಹೊತ್ತು ದಬ್ಕೊಬೇಕು ಅಂತಾಳೆ. ನನಗೆ ದೇಹ ಮುಟ್ಟಿದ್ರೆ ನೋವು, ಮಾಂಸ ಕಣ್ಣಿಗೆಲ್ಲ ನೋವು. ನನ್ನ ಯಾರು ಮುಟ್ಟಕ್ಕಾಗಲ್ಲ, ಮುಟ್ಟಿದ್ರೆ ತುಂಬಾ ನೋವು. ಆ ಪವರ್ ಇರೋವರೆಗೂ ಸ್ವಲ್ಪ ಮುಟ್ಬೋದು. ಪವರ್ ಹೋಗ್ತಾ ಇದ್ದಂಗೆ ನನ್ನ ಕೈಲಿ ಯಾರು ಟಚ್ ಮಾಡಬಾರ್ದು, ಅಷ್ಟು ನೋವಾಗತ್ತೆ. ಈಶ್ವರ, ಅವಳು ಮುಂಚೆ ಅಳ್ಳೋಳು ದಬ್ಕೊಂಡಿದ್ರೆ ನಿದ್ದೆ ಮಾಡಲ್ಲ ಅಂತ, ಇವಾಗ ಸ್ವಲ್ಪ ದೊಡ್ಡೋಳಾಗಿರೋದಕ್ಕೆ ಅರ್ಥ ಮಾಡ್ಕೊಂತಾಳೆ. ದಿಂಬನ್ ಹಿಡ್ಕೊಂಡು ನಿದ್ದೆ ಮಾಡ್ಬಿಡ್ತಾಳೆ. ನಾನು ಎಷ್ಟು ಯಾಕೆ ದೇವ್ರು ನನಗ್ ಕೊಡೋ ಶಿಕ್ಷೆ ಗೊತ್ತಿಲ್ಲ. ನನಗ್ ಗೊತ್ತಿದ್ದಂಗೆ ನಾನು ಯಾವ್ದು ತಪ್ಪು ಮಾಡಿಲ್ಲ. ಗೊತ್ತಿದ್ದೀರ ತಪ್ಪು ಮಾಡಿದ್ದೆ, ಏನ್ ಮಾಡಿದ್ದೀನ ನನಗೆ ಗೊತ್ತಿಲ್ಲ. ತಪ್ಪು ಈ ಜನ್ಮದ್ದಲ್ಲ, ಯಾವ ಜನ್ಮದಲ್ಲಿ ಏನ್ ಮಾಡಿದೀನೋ. ನೀವಿವತ್ತೇನಿದ್ದೀರಾ, ಇಂತಹ ಒಳ್ಳೆ ಮಗಳನ್ನು ಪಡ್ಕೊಳ್ಳೋದು ಅದು ನಿನ್ನ ಪುಣ್ಯ ಅನ್ನೋದಾದರೆ ಈ ರೀತಿಯ ಒಂದು ನೋವಿಗೂ ಕೂಡ ಒಂದು ಕಾರಣ ಇದೆ ತಾಯಿ. ಬಟ್ ನಾನು ಅದನ್ನೆಲ್ಲ ಬಿಡಿಸಿ ಹೇಳಲಿಕ್ಕೆ ನಾನು ಈ ಸಮಯದಲ್ಲಿ ನೀವಿರೋ ಪರಿಸ್ಥಿತಿಯಲ್ಲಿ ಅದು ಒಳ್ಳೆಯದಲ್ಲ ಅಂತ ಅನಿಸುತ್ತೆ. ಬಟ್ ದುಃಖ ಪಡಬೇಡಿ. ನಾನು ಹೇಳಿದ್ನಲ್ಲ, ನಿಮ್ಮ ಮನಸ್ಸಲ್ಲಿ ಈಗ ನೀವು ಮಾಡೋ ನಿರ್ಧಾರ ಇದೆಯಲ್ಲ, ಭಗವಂತನಿಗೆಲ್ಲವನ್ನ ಅವನ ಮೇಲೆ ತ್ಯಾಗ ಹಾಕ್ಬಿಡಿ. ಆ ನೋವು ನಂದಲ್ಲ, ಅದು ಭಗವಂತನದು. ನನಗೇನೇ ಕೊಟ್ಟರು ನಾನು ತಡ್ಕೊಳ್ಬಲ್ಲೆ ಅಂತ ಒಂದು ದೊಡ್ಡ ನಿರ್ಧಾರ ಮಾಡಿ. ಭಗವಂತ ಕರ್ಕೊಂಡ್ರೆ ಈಗಲೇ ಕರ್ಕೊಂಡ್ಬಿಡು, ಬಟ್ ಈ ರೀತಿ ದೊಡ್ಡ ನೋವು ಬೇಡ. ಯಾಕಂದ್ರೆ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಬೇಕು. ಇದೇನು ನಮ್ಮನೆಲ್ಲ ಅವ್ರು ಎಂತೆಲ್ಲ ಕೆಡ್ಸ್ಕೊಳಲ್ಲ. ಎಷ್ಟು ಅಂತ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಅಂದ್ರೆ, ಪಾಪ ನನ್ನ ಅಕ್ಕ ನೋಡ್ತಾಳೆ, ತುಂಬಾ ಇದ್ರ ನೋಡ್ತಾಳೆ. ಆದ್ರೂ ಎಷ್ಟು ಅಂತ ಅವ್ರ ಮೇಲೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಅನ್ನೋ ಒಂದು. ದಯವಿಟ್ಟು ಅದು ಬೇಡ. ಈಗಲೇ ಇಷ್ಟು ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಇದ್ಯಾವುದು ನಿಮ್ದು ಹೊಸ ನೋವು? ನೋಡಿ, ಯಾರು ನೋಡ್ಕೊಳ್ತಿಲ್ಲ ಅಂದರೆ ಆ ನೋವು ಸಹಜ. ಏನು ನಿಮ್ಗೆ ಒಂದು ಯಾಕೆ ನೀವು ಇಷ್ಟು ದಡ್ಡರಾಗ್ಬಿಡ್ತೀರಾ? ಒಂದು ನೀವು ತುಂಬ ಭಾವನಾತ್ಮಕವಾಗಿ ಅವ್ರಿಗೆ ನಾನು ಎಲ್ಲಿ ನೋವಾಗ್ತೀವಿ, ಕೆಲಸ ಮಾಡ್ತಲೇ ಅವರೇ ಕೆಲಸ ನೀವು ಮಾಡಿಸ್ಕೊಳ್ತಾ ಇದ್ದೀರಾ, ನಿಮ್ಗೆ ಅವರಿಂದ ಎಲ್ಲಿ ಆಗ್ತಲೇ ಇದೆ, ಆದರೂ ಕೂಡ ಅವ್ರಿಗೆಲ್ಲಿ ನಾನು ಭಾರ ಆಗಿಬಿಡ್ತೀನೋ ಅವ್ರು ಅಂದಾಗ ನೀವು ದುಃಖ ಪಡಿ. ಈ ರೀತಿಯ ಯೋಚನೆಗಳು ಎಷ್ಟೋ ಸಾರಿ ಇವತ್ತು ನಮ್ಮನ್ನು ತಡೆದು ನಿಲ್ಲಿಸ್ಬಿಡ್ತವೆ. ಎಷ್ಟೋ ಮುಂದಕ್ಕೆ ಹೋಗ್ಲಿಕ್ಕೆ, ನಾವು ಮಾನಸಿಕವಾಗಿ ಉದ್ಧಾರ ಆಗ್ಲಿಕ್ಕೆ ಬಿಡೋದೇ ಇಲ್ಲ. ಯಾಕಂದರೆ ನಾವೇ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದೀವಿ. ಬೇಜಾರು ಮಾಡ್ಕೊಳ್ಬೇಡಿ. ಯಾಕಂದರೆ ಈ ನೋವಿನ ನಡುವೆ ಇದು ಯಾವುದು ಎಲ್ಲಿ ಜಾಗ ಇದೆಯೋ ಅಲ್ಲಿ ನೀವು ಸೇರಿಸ್ತಾ ಇದ್ದೀರ ಹೊಸದೇನನ್ನು. ದಯವಿಟ್ಟು ಬೇಡ ತಾಯಿ. ಅವ್ರು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಎಲ್ಲರೂ ಬಿಟ್ಟರು ಈ ಸಮಯದಲ್ಲಿ ಯಾಕೆ ನಿಮ್ಮನ್ನ ಅವರು ನಿಮ್ಮ ತವ್ರ ಮನೆ ಅಥವಾ ನಿಮ್ಮ ಅಕ್ಕ ಕೈ ಹಿಡ್ದಿದ್ದಾರೆ ಅನ್ನೋದು ನನಗೀಗ ಅರ್ಥ ಆಯಿತು. ಎಲ್ಲ ಬಿಟ್ಟರು ಕೂಡ ನಿಮ್ಮನ್ನು ಈ ಸಮಯದಲ್ಲಿ ಅವರು ಪೋಷಣೆ ಮಾಡ್ತಾ ಇದ್ದಾರಲ್ಲ, ಅದು ನಿಮ್ಮ ವರ. ಯಾಕಂದರೆ ಒಬ್ಬ ರೋಗಿಗೆ, ಒಬ್ಬ ಕಾಯಿಲೆ ಬಿದ್ದವನಿಗೆ ಕಾಯಿಲೆ ದೊಡ್ಡದಲ್ವಂತೆ, ಅದನ್ನು ಪೋಷಣೆ ಮಾಡಲಿಕ್ಕೆ ಇಲ್ಲದೆ ಹೋಗ್ತಾರಲ್ಲ, ಅಥವಾ ಯಾರು ಹೇಳೋರು ಕೇಳೋರು, ಅಥವಾ ಒಂದು ಬಿಸಿನೀರು ಕೊಟ್ಟು ಮಾತ್ರೆ ಕೊಡೋರು, ಚೆನ್ನಾಗಿದೆಯಾ ಅಂತ ಕೇಳೋರು ಇಲ್ಲದೆ ಹೋಗ್ತಾರಲ್ಲ, ಕಾಯಿಲೆಗಿಂತ ಇದೇ ದೊಡ್ಡ ನೋವಂತೆ ಒಬ್ಬ ರೋಗಿಗೆ.
ಹಾಗಾಗಿ ನಿಮಗೆ ಯಾರೋ ಒಬ್ಬರು ಈಗಲೂ ಒಂದು ಮಾತ್ರೆ ಕೊಟ್ಟು ನಿಮಗೋಸ್ಕರ ನಿದ್ದೆಗೆಡೋರಿದ್ದಾರೆ ಅನ್ನೋದಾದರೆ ಅವ್ರಿಗೋಸ್ಕರ ನೀವು ಸಾಯೋ ಕಡೇ ಕ್ಷಣದಲ್ಲೂ ಕೂಡ ಅವ್ರಿಗೋಸ್ಕರ ನೀವು ಬಹಳ ಪ್ರೀತಿಯಿಂದ ಇರ್ಬೋದು. ದಯವಿಟ್ಟು ಆ ಯೋಚನೆ ಬೇಡ. ನಿಮ್ಮ ಅಕ್ಕ, ನಿಮ್ಮ ತವ್ರ ಮನೆ ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಆ್ಯಂಡ್ ನನ್ನ ಮಹಾದೇವನ ಮೇಲೆ ನಾನು ಆಣೆ ಮಾಡಿ ಹೇಳ್ತೀನಿ, ನಿಮ್ಮ ಪರವಾಗಿ ನನ್ನ ಇಡೀ ದಿನ ಪ್ರಾರ್ಥನೆ ಮಾಡ್ತೀನಿ. ನನ್ನ ಪ್ರಾರ್ಥನೆಯಲ್ಲಿ ನಿಮ್ಮದೊಂದು ಪಾಲಿರುತ್ತೆ. ನೀವು ಬದುಕ್ತಿರೋ ಇಲ್ವೋ ನನಗೆ ಇಟ್ ಮೀನ್ಸ್ ಅದು ಆ ರೀತಿಯ ಬದುಕು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇರೋ ಒಂದೊಂದು ಕ್ಷಣವೂ ಕೂಡ ನಿಮಗೆ ಬೇರೆ ಬೇರೆ ಯೋಚನೆಗಳು ಬಂದು ಅಥವಾ ದೈಹಿಕವಾಗಿ ಅಸಹಾಯಕಗಳಾಗೋ ಆ ಪರಿಸ್ಥಿತಿಗೆ ಹೋಗಬಾರ್ದು ಅನ್ನೋದಷ್ಟೇ ನನ್ನ ಯೋಚನೆ. ಕೇಳ್ಕೊಳೋದು ದೇವ್ರ ಕದೆ, ನನ್ 3 ದಿನ ಬದುಕ್ಸು ಸಾಕು, ಆದ್ರೆ ಆರೋಗ್ಯದಿಂದ ಬದುಕ್ಸು, ನನ್ನ ಆರೋಗ್ಯ ಹಾಳು ಮಾಡ್ಬೇಡ ಅಂತ. ಆದ್ರೆ ಒಂದೊಂದ್ ದಿನ ಕಳಿಬೇಕಾದ್ರೆ ನನಗೆ ಈ ನಡುವೆ ತುಂಬಾ ಕಷ್ಟ ಆಗ್ತಾ ಇದೆ. ಅದು ಬಿದ್ದ ಮೇಲೆನೆ ಸ್ವಲ್ಪ ಜಾಸ್ತಿ ಆಗಿದ್ದಾನೆ. ಸ್ವಲ್ಪ ಮನೇಲಿ ಜಾರ್ ಬಿದ್ಬಿಟ್ಟೆ, ಆ ಬಿದ್ಮೇಲೆನೆ ಸ್ವಲ್ಪ ಜಾಸ್ತಿ ಆಯ್ತು. ಕಾಲು ಓಡಾಡಕ ಕಷ್ಟ ಆಗ್ತಾ ಇದೆ. ತಾಯಿ ಯೋಚನೆ ಮಾಡಬೇಡಿ ತಾಯಿ, ಅದು ಬಿದ್ದಿದ್ದು ಬಹುಶಃ ಅದು ಪೆಟ್ಟ ಮೇಲೆ ಪೆಟ್ಟು ಯಾಕಾಯ್ತೋ ಗೊತ್ತಿಲ್ಲ. ಇರಲಿ, ಒಳ್ಳೇದಾಗಲಮ್ಮ. ಆ್ಯಂಡ್ ನಾನು ಮತ್ತೆ ಖಂಡಿತ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಆರೋಗ್ಯ ಕೆಟ್ಟು ಹೋಗ್ಬಿಟ್ಟಿದೆ, ನಾನು ಇನ್ನೇನೂ ಮಾಡಲಿಕ್ಕಾಗಲ್ಲ ಅಂತ ಬೇಜವಾಬ್ದಾರಿ ತೋರಿಸ್ಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಆರೋಗ್ಯದ ಮೇಲೆ ಗಮನ ಕೊಡಿ, ಡಾಕ್ಟರ್ನ ಸಲಹೆ ಪಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದಕ್ಕಿಂತ ಹೇಗೆ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ. ಆ್ಯಂಡ್ ಯಾವ ಮನಸ್ಥಿತಿಯಲ್ಲಿ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ. ದೇಹದಲ್ಲಿ ರಕ್ತ ಹರಿತಾ ಇರ್ಬೋದು, ಆದರೆ ನಾವು ಇವತ್ತಿಗೂ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಅನ್ನೋ ಆ ಶುದ್ಧ ಮನೋಭಾವನೆ ಇದೆಯಲ್ಲ, ಅದು ನಿಮ್ಮ ಬದುಕನ್ನು ಸಾರ್ಥಕವಾಗಿಸುತ್ತೆ. ಆ್ಯಂಡ್ ನೀವಂತಹದೊಂದು ಬದುಕನ್ನು ನೋಡ್ತೀರಾ. ಹೌದು, ಸಾವಿನ ಆಚೆಗೂ ಸಾವಿನ ನಂತರವೂ ಒಂದು ಬದುಕಿದೆ. ಸಾವಿನ ನಂತರ ನಾವು ಹೇಗೆ ಹುಟ್ಟು ಈ ಕಷ್ಟ ಸುಖವನ್ನು ನೋಡ್ತಾ ಇದ್ದೀವೋ ಅಥವಾ ಒಂದು ಬದುಕನ್ನು ನೋಡ್ತಾ ಇದ್ದೀವೋ, ಒಂದಷ್ಟು ಸಂಬಂಧಗಳನ್ನ ನೋಡ್ತಾ ಇದ್ದೀವೋ, ಸಾವಿನ ಆಚೆಗೂ ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಅಲ್ಲೂ ಕೂಡ ಒಂದು ಅದ್ಭುತವಾದ ವಿಚಾರ ಇದೆ. ನೀವು ದೇಹವನ್ನು ಬದಲಿಸ್ತೀರಾ, ನಿಮ್ಮ ಪ್ರಾಣ ನಿಮ್ಮ ಆತ್ಮ ಹಾಗೆ ಇರುತ್ತೆ, ದೇಹವನ್ನು ಬದಲಿಸ್ತೀರಾ. ಅಲ್ಲಿ ನಿಮಗೆ ಬೇರೆ ಮಕ್ಕಳು, ಅಲ್ಲಿ ನಿಮಗೆ ಬೇರೆ ಸಂಬಂಧಗಳು, ಅಲ್ಲಿ ನಿಮಗೆ ಬೇರೆ ವಿಚಾರ. ಬಟ್ ಇಲ್ಲಿ ನಾನು ಸಾಯಿನಲ್ಲ ಅನ್ನೋ ಕಾರಣಕ್ಕೆ ನಾನು ಎಲ್ರಿಗೂ ಹೇಳೋದು, ನಿಮಗಷ್ಟೇ ಅಲ್ಲ, ಅಯ್ಯೋ ಇದೊಂದು ಮನುಷ್ಯನ ಜನ್ಮ, ನಾನು ಇಲ್ಲಿ ಇರೋಷ್ಟು ದಿನ ಅವ್ರಿವ್ರು ಬದುಕು ಹಾಳು ಮಾಡಾದರೂ ಪರವಾಗಿಲ್ಲ, ನಾನು ಇಲ್ಲಿ ಚೆನ್ನಾಗಿ ಬದುಕ್ಬಿಡ್ಬೇಕು ಅಂತ ಹಣ ಮಾಡಲಿಕ್ಕೆ ಏನೇನೋ ಮಾಡಲಿಕ್ಕೆ ಹೋದರೆ ಅದು ನಿಮ್ಮ ಭ್ರಮೆ. ಯಾಕಂದರೆ ಇಲ್ಲಿ ನೀವೇನು ಮಾಡ್ತಿರೋ ನಂತರದ್ದು ಒಂದು ಜೀವನ ಇದೆ, ಅಲ್ಲಿ ನೀವು ಅದನ್ನು ಅವಶ್ಯವಾಗಿ ಕರ್ಮಫಲ ಅಂತಾರೆ. ಅದನ್ನು ಅಂದರೆ ಕರ್ಮ ಕೆಲಸ, ನಾವೇನು ಮಾಡ್ತಿರೋ ಅದ್ರ ಫಲ ಅದು ಅಲ್ಲಿ ಸಿಗಬಹುದು. ಹಾಗಾಗಿ ಇಲ್ಲಿರೋ ಪ್ರತಿ ಕ್ಷಣವೂ ಕೂಡ ಇಲ್ಲ, ನಾನು ಮುಂದೆ ಒಂದು ಜನ್ಮ ಎತ್ತಿದ್ರೂ ಕೂಡ ನಾನು ಅಲ್ಲಿ ಪುಣ್ಯದಲ್ಲೇ, ಒಳ್ಳೆಯ ಮನೆಯಲ್ಲಿ, ಒಳ್ಳೆಯ ಸಂಸ್ಕಾರದಲ್ಲಿ ಅಥವಾ ಒಳ್ಳೆಯ ಜಾಗದಲ್ಲಿ, ಒಳ್ಳೆಯ ಕೆಲಸಗಳಲ್ಲಿ ಹುಡ್ತೀನಿ ಹೊರತು ನಾನು ಕೆಟ್ಟಳಾಗಿ ಬದುಕಿಲ್ಲ. ಹಾಗಾಗಿ ನನಗೆ ಹೆಮ್ಮೆ ಇದೆ ಅಂದ್ಕೊಂಡು ಬದುಕು ತಾಯಿ. ಸಾಧ್ಯವಾದಷ್ಟು ಈ ಹುಟ್ಟು ಸಾವಿನ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಹೇಳಿಬಿಡಬೇಕು ಅನ್ನಿಸ್ತಾ ಇತ್ತು, ಬಟ್ ಈಗ ಸಮಯದ ಅಭಾವ ಇದೆ. ಹಾಗಾಗಿ ನಾನು ನಿಮಗೊಂದು ಹೇಳಬಲ್ಲೆ, ಇದು ನಿಮ್ಮ ಅಂತ್ಯ ಅಲ್ಲ, ಇದೊಂದು ನಿಮ್ಮ ಆರಂಭ. ಅಲ್ಲಿ ನಿಮಗೆ ಇದೇ ಮಗಳು ಸಿಗದೆ ಹೋಗ್ಬೋದು, ಬಟ್ ಇಲ್ಲಿ ನೀವು ಪಡೆದಿರೋ ಅಥವಾ ನೀವು ಮಾಡಿರೋ ಒಳ್ಳೆಯತನ, ನೀವು ಮಾಡಿರೋ ಒಳ್ಳೆಯ ಕೆಲಸಗಳು, ನಿಮಗೆ ಒಂದು ಹಿಂಟ್ ಕೊಡ್ತೀನಿ. ಕೆಲವು ಚಿಕ್ಕ ಮಕ್ಕಳುಗಳು ಚಿಕ್ಕ ವಯಸ್ಸಲ್ಲೇ ಅಗಾಧವಾದ ಜ್ಞಾನವನ್ನು ಪಡ್ಕೊಂಡಿರ್ತಾರೆ, ಒಳ್ಳೆ ಮನೆಯಲ್ಲಿ ಹುಟ್ಟಿರ್ತಾರೆ, ದೊಡ್ಡ ದೊಡ್ಡ ಸಾಧನೆ ಚಿಕ್ಕ ವಯಸ್ಸಲ್ಲೇ ಮಾಡಿಬಿಟ್ಟಿರ್ತಾರೆ. ನಮ್ಮ ಸನಾತನ ಧರ್ಮದಲ್ಲಿ ಅದಕ್ಕೆ ಅರ್ಥ ಏನಂದರೆ, ಅವರು ಹಿಂದಿನ ಜನ್ಮದಲ್ಲಿ ಏನೋ ಒಂದು ಸಾಧನೆ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ, ಎಲ್ಲವನ್ನು ಅಧ್ಯಯನ ಮಾಡ್ತಾ ಇರ್ತಾರೆ, ಎಲ್ಲವನ್ನು ತಿಳ್ಕೊಳ್ತಾ ಇರ್ತಾರೆ, ಒಳ್ಳೆ ದಾರಿಯಲ್ಲಿರ್ತಾರೆ. ಬಟ್ ಇದಕ್ಕಿದ್ದ ಹಾಗೆ ಅವ್ರಿಗೆ ಸಾವು ಬಂದ್ಬಿಡುತ್ತೆ. ಬಟ್ ಆ ಅಧ್ಯಯನ ಮಾಡಿದ್ರಲ್ಲ ಅಥವಾ ಆ ತಿಳ್ಕೊಂಡಿದ್ರಲ್ಲ, ಆ ಜ್ಞಾನ ವ್ಯರ್ಥವಾಗಲ್ಲವಂತೆ. ಮುಂದಿನ ಸಾರಿ ಅವರು ಒಳ್ಳೆಯ ಸಂಸ್ಕಾರದಲ್ಲಿ, ಒಳ್ಳೆಯ ಫ್ಯಾಮಿಲಿ ಹುಟ್ಟಿ ಆ ಜ್ಞಾನ ಅವರಲ್ಲಿ ತಲೆಯಲ್ಲಿ ಅಥವಾ ಇಂದಿನ ಜನ್ಮದಲ್ಲಿ ಅಧ್ಯಯನ ಮಾಡಿದ್ರಲ್ಲ, ಅದು ಆ ಚಿಕ್ಕ ಮಕ್ಕಳಲ್ಲಿ ಇದ್ದಾಗಲೇ ಅವ್ರಿಗೆ ಆಚೆ ಬರುತ್ತೆ. ಆ ಚಿಕ್ಕ ಮಕ್ಕಳಲ್ಲೇ ಅವರು ಅತೀತರು, ಮಹಾತ್ಮರು ಅನ್ಸ್ಕೊಂಡ್ಬಿಡುತ್ತೆ ಕೆಲವೊಬ್ಬರು. ಅದರ ಅರ್ಥ ಅವರು ಹಿಂದಿನ ಜನ್ಮದಲ್ಲಿ ಅಷ್ಟು ಅಧ್ಯಯನ ಮಾಡಿದ್ರು ಅಂತ. ನನ್ನ ದೊಡ್ಡ ಮಗಳು ತುಂಬಾ ಸ್ಟ್ರಾಂಗ್, ತುಂಬಾ ಇದು, ಅವಳಷ್ಟು ಟ್ಯಾಲೆಂಟ್ ಇರ್ತಿಲ್ಲ ಸರ್, ಅಷ್ಟು ಟ್ಯಾಲೆಂಟ್ ಅವಳು. ಸುಮ್ಮನೆ ನೆನೆಸ್ಕೊಂಡಷ್ಟು ನೋವು ಜಾಸ್ತಿ ಆಗುತ್ತೆ. ಹೌದು ಹೌದು, ಹಾಗಾಗಿ ನಾನು ಅದನ್ನು ಹೇಳಿದೆ. ಒಂದು ನಾನು ಹೇಳ್ತಾ ಇರೋ ಒಟ್ಟಾರೆ ಉದ್ದೇಶ, ಇಲ್ಲಿ ನೀವು ಯಾರಿಗೋ ಮಗಳು, ಯಾರಿಗೋ ಹೆಂಡತಿ, ಯಾರಿಗೋ ತಾಯಿ ಅನ್ನೋದಕ್ಕಿಂತ ಇದು ನಾವು ಅದೆಲ್ಲವನ್ನು ಮೀರಿ ನಿಂತು ಯೋಚನೆ ಮಾಡೋ ಜಾಗಕ್ಕೆ ಬಂದು ನಿಂತಿದ್ದೀವಿ, ಹೌದಲ್ವಾ?
ನೀವೇ ಹೇಳ್ದಂಗೆ ಈ ಬಂಧನಗಳಿಂದ ಮುಕ್ತವಾದರೆ ನೀವಿಲ್ಲಿ ಯಾರಿಗೂ ನೋವಲ್ಲ, ಹಾಗೂ ನಿಮಗೂ ಇದು ನೋವಲ್ಲ. ನೀವೊಬ್ಬ ಮನುಷ್ಯಳಾಗಿ ಹುಟ್ಟಿದ್ದೀರಾ, ಮನುಷ್ಯಳಾಗಿ ಒಬ್ಬ ಏಕಾಂಗಿಯಾಗಿ ಹುಟ್ಟಿದ್ದೀರಾ, ಏಕಾಂಗಿಯಾಗಿ ಸಾಯ್ತೀರಾ. ಬಟ್ ಇಲ್ಲಿ ಯಾವುದೋ ಕೊರಗನ್ನು ಇಟ್ಕೊಂಡು ಹೋಗೋದು ಬೇಡ, ಅದು ಮುಂದೆ ಪ್ರಭಾವ ಬೀರುತ್ತೆ. ಅದರ ಮೂಲವನ್ನೆಲ್ಲ ನಾನು ಹೇಳ್ಬೋಕಿತ್ತು, ಬಟ್ ಆಗೋದಿಲ್ಲ. ಬಟ್ ಸ್ಟಿಲ್ ಒಳ್ಳೆಯದಾಗಲಿ ತಾಯಿ, ಭಗವಂತನ ನಂಬು. ನಿನ್ನ ವಿಚಾರದಲ್ಲಿ 100 ಜನ ಕಮೆಂಟ್ ಮಾಡ್ತಿದ್ದಾರೆ, ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ. ಅರ್ಥಾತ್ ನೀನು ಅವರೆಲ್ಲರ ಪ್ರಾರ್ಥನೆಗೆ ಇವತ್ತು ನೀನು ಸಾಕ್ಷಿ ಆಗಬೇಕಿತ್ತು. ಭಗವಂತನ ಇಚ್ಛೆ ಅದು. ಯಾಕಂದರೆ ಯಾರೋ ಎಲ್ಲೋ ಕೂತಿರೋರು ನಿಮಗೆ ಇವತ್ತು ನಿಮಗೋಸ್ಕರ ಒಳ್ಳೇದು ಬೇಡ್ಕೊಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಶಕ್ತಿ ಇದೆ. ಅಂತಹದ್ದೇನಾದರೂ ನಡೆದ್ರೆ ನಿಮ್ಮ ಬದುಕಲ್ಲಿ ದಯವಿಟ್ಟು ತಿಳಿಸಿ ನಮಗೆ. ಯಾಕಂದರೆ ನಮ್ಮ ಪ್ರಾರ್ಥನೆಗಳು ವ್ಯರ್ಥ ಆಗಬಾರ್ದು ಅಂತ ನಾವು ಭಾವಿಸ್ತೀವಿ. ಇದು ನಾನು ತುಂಬ ಮನಸ್ಸಿನಿಂದ ಹೇಳ್ತಾ ಇರೋದು. ಕಣ್ಣೀರು ಹಾಕಬೇಡ, ನಿರ್ಧಾರ ಮಾಡು. ಈ ದೇಹ ಕಿತ್ತು ಹರ್ಕೊಂಡು ಹೋದರೂ ಕೂಡ ನನ್ನೊಳಗಿನ ಆ ಪರಮಾತ್ಮ ನನ್ನನ್ನು ಯಾವತ್ತೂ ಕೈ ಬಿಡೋದಿಲ್ಲ. ದೇಹಕ್ಕೆ ನೋವಾಗುತ್ತೆ, ಅದು ಸಹಜ. ಬಟ್ ನಿನ್ನ ನಿರ್ಧಾರದಲ್ಲಿದೆ. ಒಂದೇ ಸರಿ ಸಾಯೋದು ಅಥವಾ ಪ್ರತಿದಿನ ಸಾಯೋದು ಅದು ನಿನಗೆ ಬಿಟ್ಟಿದ್ದು. ಒಂದೇ ಸಾರಿ ಸಾಯೋದು ಮೀನ್ಸ್ ನೀವೇನೋ ಮಾಡ್ಕೊಳ್ಳಿ ಅಂತ ಅಲ್ಲ. ಬಟ್ ಪ್ರತಿ ಸಾರಿ ದೇಹಕ್ಕೆ ತೊಂದರೆ ಆಗಬೇಕಾದ್ರೆ, ದೇಹಕ್ಕೆ ನೋವಾಗ್ತಿದೆ, ಅದು ಯಾಕೋ ಸ್ಪಂದಿಸೋಕೆ ಆಗ್ತಾ ಇಲ್ಲ ಅಂದಾಗ ಒಂದು ದೊಡ್ಡ ಮನಸ್ಸು ಮಾಡಿ ಸುಮ್ಮನೆ ಕೂತ್ಕೊಂಡ್ಬಿಡಬೇಕು. ಒಳ್ಳೇದಾಗ್ಲಮ್ಮ. ನಿಮ್ಮ ಮಗಳ ಹೆಸರು? ಹೌದಮ್ಮ, ಖುಷಿಕಾ. ಸರಿ ತಾಯಿ, ಒಳ್ಳೇದಾಗಲಿ. ನಾನು ನಿಮ್ಮ ಹತ್ರ ಮತ್ತೆ ಮಾತಾಡ್ತೀನಿ. ನಿಮಗೆ ಒಳ್ಳೆಯದಾಗಲಿ, ಸಾಧ್ಯವಾದಷ್ಟು ಮತ್ತೆ ನೀವು ರಿಕವರಿ ಆಗಿ ಅನ್ನೋದು ನಮ್ಮ ಪ್ರಾರ್ಥನೆ. ಒಳ್ಳೇದಾಗ್ಲಮ್ಮ. ಯಾವತ್ತಾದ್ರೂ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಮಾತಾಡಬಹುದಲ್ಲ? ಖಂಡಿತ ಮಾತಾಡ್ಬೋದು. ಹಾಗೂ ವಾರದಲ್ಲಿ 3 ದಿನ ಕಾರ್ಯಕ್ರಮ ಇರುತ್ತೆ. ನೀವು ಪ್ರತಿದಿನ ಮಾತಾಡಬೇಕಂದ್ರೂ ನಾನು ಮಾತಾಡ್ಲಿಕ್ಕೆ ರೆಡಿ. ಒಂದು 10 ನಿಮಿಷ ಮಾತಾಡಿದ್ರು ನೀವು ನಿಮ್ಮ ಖುಷಿಯನ್ನು ಹಂಚಿಕೊಳ್ಬೇಕು. ಹೌದು, ಏನಾಗಿದೆ ನಾನು ಬಲ್ಲೆ, ಅದು ನನಗೂ ನೋವಿದೆ. ಬಟ್ ಸ್ಟಿಲ್ ನಿಮ್ಮನ್ನು ಇರೋಷ್ಟು ದಿನ ನಾನು ಖುಷಿಯಿಂದ ಮಾತಾಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಾವ ಜನ್ಮದ ವಿಚಾರವೂ ನೀವು ಇವತ್ತು ಸಂಪರ್ಕಕ್ಕೆ ಸಿಕ್ಕಿದ್ದೀರಾ. ಓಕೆ, ಒಳ್ಳೇದಾಗ್ಲಮ್ಮ. ಇಷ್ಟು ಮಾತ್ರ ಹೇಳಬಲ್ಲೆ. ಒಳ್ಳೇದಾಗಲಿ. ಅರೆ, ಊಟ ಮಾಡಿ ಚೆನ್ನಾಗಿ ಸರಿಯಾದ ಸಮಯಕ್ಕೆ ಮಾತ್ರೆ ತಗೊಳ್ಳಿ. ಓಕೆ, ಇದ್ದಷ್ಟು ದಿನ ನಾನು ತುಂಬ ಯಾರಿಗೋಸ್ಕರನೂ ಒಳ್ಳೆದೇನೆ, ಯಾವುದನ್ನು ತಲೆಯಲ್ಲಿ ಇಟ್ಕೊಳ್ದೇನೆ ಇರೋಷ್ಟು ದಿನ ಭಗವಂತನ ಆಶ್ರಯದಿಂದ ಈ ಕೈ ಎತ್ತೋಕೆ ಆಗ್ತಿಲ್ಲ ಅಂದರೂ ಕೂಡ ನಾನು ಅದಕ್ಕೆ ತಯಾರಿದ್ದೀನಿ ಅಂತ ಮಾನಸಿಕವಾಗಿ ತಯಾರಾಗಿ ಏನು ಬಂದರೂ ಎದುರಿಸ್ತೀರಾ. ಬಟ್ ಇದೆಲ್ಲವೂ ಒಂದು ರೀತಿಯಲ್ಲಿ ಹೊಸದಾಗಿರೋದ್ರಿಂದ ನಿಮಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನೀವು ಮಾನಸಿಕವಾಗಿ ತಯಾರಾಗಿರೋದು ಬಹಳ ಮುಖ್ಯ ಆಗುತ್ತೆ. ಒಳ್ಳೆಯದಾಗ್ಲಮ್ಮ. ನಾವು ಪುಸ್ತಕ ಓದಬೇಕಾದ್ರೆ ಸಾಮಾನ್ಯವಾಗಿ ನನ್ನ ಅರಿವಿಗೆ ಒಂದು ವಿಚಾರ ಬರುತ್ತೆ. ಈ ಪುಸ್ತಕದ ಜ್ಞಾನವಾಗಲಿ ಅಥವಾ ಒಬ್ಬ ಮನುಷ್ಯ ಆಧ್ಯಾತ್ಮಿಕವಾಗಿ ಏನೇ ಎಷ್ಟೇ ಧ್ಯಾನ ತಪಸ್ಸು ಏನೇ ಮಾಡಿಕೊಂಡ್ರೂ ಕೂಡ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಸಾವಿನ ದವಡೆಯಿಂದ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥಾತ್ ಒಬ್ಬ ಮನುಷ್ಯನಿಗೆ ಸಾವು ಬಂದಾಗ ಇನ್ನೊಬ್ಬ ದೈವೀ ಪುರುಷನಾದ ಒಬ್ಬ ಮನುಷ್ಯ ಕೂಡ ಇನ್ನೊಬ್ಬನನ್ನು ಬದುಕಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನಾದರೂ ಬದುಕಿಸ್ದ ಅನ್ನೋ ಅರ್ಥದಲ್ಲಿ ನೀವು ಹೇಳಬೇಕು ಅಂದರೆ ಆ ಸಾಯುವವನ ಆಯಸ್ ಇನ್ನೂ ಇತ್ತು ಅಂತ, ಅದಕ್ಕೆ ಬದುಕದ ಹೊರತು ಇನ್ಯಾರೋ ಬದುಕಿಸಿದ್ದಕ್ಕೆ ಬದುಕಲಿಲ್ಲ. ಹಾಗಾಗಿ ನಾನು ಇಲ್ಲಿ ಕೊಡ್ತಾ ಇರೋ ಸಂದೇಶ ಇಷ್ಟೇ: ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಸತ್ತ ಮನುಷ್ಯ ಮತ್ತೆ ಹುಟ್ಟಲೇಬೇಕು. ಆದರೆ ಯಾವಾಗ ಒಂದು ಜ್ಞಾನವನ್ನು ಪಡ್ಕೊಂಡು ಸಂಸಾರ ಬಂಧನಗಳಿಂದ ಮುಕ್ತಿ ಹೊಂದಿ, ಆಸೆಗಳಿಂದ ಮುಕ್ತಿ ಹೊಂದಿ, ಎಲ್ಲದರಿಂದಲೂ ಮುಕ್ತಿ ಹೊಂದಿ ಕೇವಲ ನೀವು ಜ್ಞಾನ ಮಾರ್ಗದಲ್ಲಿ ಭಕ್ತಿ ಮಾರ್ಗದಲ್ಲಿ ಸಮಾಜದ ಉದ್ಧಾರಕ್ಕೋಸ್ಕರ ಬದುಕ್ತೀರ, ಆವಾಗ ನಿಮಗೆ ಮೋಕ್ಷ ಸಿಗುತ್ತೆ ಅಂತ ನಮ್ಮ ಸನಾತನ ಧರ್ಮ ಹೇಳುತ್ತೆ. ನಾವೆಲ್ಲಿವರೆಗೂ ಇದು ನನ್ನವನು ನಮಗೋಸ್ಕರ ನನ್ನವ್ರಿಗೋಸ್ಕರ ಕೂಡಿಡ್ತೀನಿ ಮುಚ್ಚಿಡ್ತೀನಿ ಅಂದರೆ ಆ ಸಂಸಾರ ಬಂಧನ ಪ್ರತಿ ಜನ್ಮದಲ್ಲೂ ನಮ್ಮನ್ನು ಹಾಗೆ ಹುಟ್ಟಿಸುತ್ತೆ. ಹಾಗೆ ನಾವು ಬದುಕೊಂಡು ಹೋಗ್ತಾನೆ ಇರ್ತೀವಿ. ಅದೇ ನೋವು, ಅದೇ ಜಂಜಾಟ. ನಾನಿಲ್ಲಿ ಹೇಳ್ತಾ ಇರೋದು ಯಾರನ್ನೂ ಇಷ್ಟಪಡಬೇಡಿ ಅಂತ ಅಲ್ಲ. ಬಟ್ ನಮ್ಮ ಸನಾತನ ಧರ್ಮ ಈ ಹುಟ್ಟು ಸಾವಿನ ವಿಚಾರವಾಗಿ ಒಂದು ಮಾತು ಹೇಳುತ್ತೆ: ಹುಟ್ಟು ಒಂದು ಅಂಗಿಯನ್ನು ಧರಿಸಿದ ಹಾಗೆ, ಸಾವು ಅದೇ ಅಂಗಿ, ಕೊಳೆಯಾದ ಅಂಗಿಯನ್ನು ಬಿಚ್ಚಿ ಎಸೆದ ಹಾಗೆ. ಆದರೆ ಆ ಬಿಚ್ಚಿ ಎಸೆದ ತಕ್ಷಣ
ಮತ್ತೆ ಹೊಸ ಅಂಗಿ ಹಾಕೊಳ್ಳಲ್ಲ ಅಂತ ಏನಿಲ್ಲ, ಮತ್ತೆ ಹೊಸ ದೇಹವನ್ನು ಧರಿಸುತ್ತೆ. ಹಾಗಾಗಿ ಇದನ್ನು ತಿಳಿದವರು ಸಾವಿನ ಬಗ್ಗೆ ಭಯ ಪಡುವುದಿಲ್ಲ. ದೇಹದ ನಾಶವಾಗುತ್ತೆ ಹೊರತು ನಮ್ಮ ಆತ್ಮದ ನಾಶವಾಗುವುದಿಲ್ಲ. ಆದರೆ ಆತ್ಮ ಪ್ರಭಾವದಿಂದ ಒಳ್ಳೆಯ ಆತ್ಮ ಕೆಟ್ಟ ಆತ್ಮ ಆಗುತ್ತೆ, ಕೆಟ್ಟ ಆತ್ಮ ಒಳ್ಳೆಯ ಆತ್ಮ ಆಗುತ್ತೆ ಸಹವಾಸ ದೋಷದಿಂದ. ಅರ್ಥಾತ್ ಈ ಜನ್ಮದಲ್ಲಿ ಒಬ್ಬ ಕೆಟ್ಟ ವ್ಯಕ್ತಿ ಆಗಿದ್ದ ಒಬ್ಬ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಒಳ್ಳೆಯವರು ಸಹವಾಸ ಮಾಡಿ 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 ಅದರ ಪ್ರಭಾವದಿಂದ ಆತನು ಒಳ್ಳೆಯವನಾಗ್ತಾನೆ ಅಂತ. ಆತ್ಮದ ಮನಸ್ಥಿತಿ ಬದಲಾಗುತ್ತೆ, ಆತ್ಮ ವರ್ತನೆಯ ರೀತಿಯನ್ನು ಬದಲಾಯಿಸುತ್ತೆ, ಆದರೆ ಆತ್ಮಕ್ಕೆ ಸಾವಿಲ್ಲ. ಆತ್ಮನ್ನ ಯಾವ ಅಗ್ನಿಯು, ಗಾಳಿಯು, ನೀರು ಯಾವುದೂ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಸನಾತನ ಧರ್ಮ ಹೇಳುತ್ತೆ. ಹಾಗಾಗಿ ಸಾವಿನ ಬಗ್ಗೆ ಯಾರೂ ಕೂಡ ಭಯ ಇಟ್ಕೊಳ್ಬೇಡಿ. ಹೌದು, ಈಗ ನಾವು ಹುಟ್ಟಿನಿಂದಲೂ ಕೂಡ ಸಾವು, ಹುಟ್ಟು ಅಥವಾ ಏನೋ ಸಾಧಿಸಬೇಕು ಈ ಆಸೆಗಳೇ ನಮ್ಮೊಳಗಡೆ ತುಂಬಿಕೊಂಡಿರೋದ್ರಿಂದ ನೀನೇನಾಗ್ತೀಯಾ, ನೀನು ಅದನ್ನು ಮಾಡ್ತೀಯಾ, ಅಷ್ಟು ದುಡಿತೀಯ, ಇಷ್ಟು ದುಡಿತೀಯ, ನಾವು ಇಂಥದ್ದೇ ಸಮಾಜದಲ್ಲಿ ಬದುಕಿರೋದ್ರಿಂದ ಅಯ್ಯೋ ನಾನು ಅದನ್ನೆಲ್ಲ ಮಾಡೋಕ್ಕೂ ಮುಂಚೆ ಸತ್ತು ಬಿಟ್ರೆ ಈ ಎಲ್ಲ ಭಯಗಳು ನಮ್ಮನ್ನು ಕಾಡುತ್ತೆ. ಹಾಗಾಗಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ನಾನು ನನ್ನವರನ್ನೆಲ್ಲನ್ನು, ನನ್ನ ಸಂಬಂಧಿಕರನ್ನು ಕೊಲ್ಲೋದಿಲ್ಲ, ಅವರನ್ನು ಕೊಂದು ನಾನು ಯಾವ ರಾಜ್ಯವನ್ನು ಆಳಬೇಕಾಗಿಲ್ಲ ಅಂತ ಅರ್ಜುನ ಹೇಳಬೇಕಾದ್ರೆ ಕೃಷ್ಣ ಈ ಮಾತನ್ನು ಹೇಳ್ತಾನೆ. ನಿನ್ನ ಕಣ್ಮುಂದೆ ಕಾಣ್ತಿರೋ ಎಲ್ಲ ಸೈನಿಕರು ಈ ಹಿಂದೆಯೂ ಇದ್ದರು, ಈಗಲೂ ಇರ್ತಾರೆ, ಹಾಗೂ ನಾಳೆನೂ ಇರ್ತಾರೆ. ಅರ್ಥಾತ್ ಅವರ ದೇಹವು ಬೇರೆ ಬೇರೆ ರೂಪ ಪಡ್ಕೊಂಡಿದೆ ಹೊರತು ಅವರ ಆತ್ಮ ಯಾವತ್ತೂ ಸತ್ತಿಲ್ಲ. ಈ ಹಿಂದಿನ ಜನ್ಮದಲ್ಲೂ ಅವರಿದ್ದರು, ಇವತ್ತು ಇದ್ದಾರೆ, ಇವತ್ತು ಸತ್ತ ಮೇಲೂ ನಾಳೆನೂ ಇರ್ತಾರೆ. ಆದರೆ ದೇಹಗಳು ಅಂಗಿಯ ರೀತಿಯಲ್ಲಿ ಬದಲಾಗ್ತಾ ಹೋಗ್ತವೆ. ಹಾಗಾಗಿ ಅವ್ರನ್ನ ನೀನೇನೋ ಸಾಯಿಸ್ದೆ ಅಂತ ಭ್ರಮೆಯಲ್ಲಿ ಬದುಕಬೇಡ. ನೀನು ಅವ್ರನ್ನ ಸಾಯಿಸಿಲ್ಲ, ದೇಹವನ್ನಷ್ಟೇ ಸಾಯಿಸಿದ್ದೀಯ. ಹಾಗಾಗಿ ಅಧರ್ಮದ ವಿರುದ್ಧ ಶಸ್ತ್ರವನ್ನು ಎತ್ತಿ ಹೋರಾಡು ಅಂತ ಹೇಳ್ತಾನೆ. ನೀವು ಸುಮ್ಮನೆ ಯೋಚನೆ ಮಾಡಿ, ನಮ್ಮ ಬಾಲ್ಯದಲ್ಲಿ ಇದ್ದಂತಹ ದೇಹ ನಮ್ಮ ಯೌವನದಲ್ಲಿ ಇರೋದಿಲ್ಲ. ನಾವು ಅದಕ್ಕೆ ದುಃಖ ಪಡ್ತೀವ? ಅಯ್ಯೋ ನಾನು ಬಾಲ್ಯದಲ್ಲಿ ಎಷ್ಟು ಮುದ್ದಾಗಿದ್ದೆ, ಇವಾಗ ಹಿಂಗಿದ್ದೀನಿ, ದುಃಖ ಪಡ್ತೀವ? ಇಲ್ಲ. ಅದೇ ಯೌವನದಲ್ಲಿ ಇದ್ದ ದೇಹ ಮುಪ್ಪಿನಲ್ಲಿರೋದಿಲ್ಲ, ವಯಸ್ಸಾಗುತ್ತೆ, ಆ ಮುಪ್ಪಿನಲ್ಲಿ ದೇಹ ಯಾವತ್ತೊಂದು ಸತ್ತು ಹೋಗುತ್ತೆ. ಈಗ ಸತ್ತಾಗ ನಾವು ಯಾಕೆ ಅಳ್ತೀವಿ ಅಂದರೆ ಯಾವುದೋ ಒಂದು ದೇಹ ಇಲ್ಲಿಂದ ಹೋಯಿತು ಅಂತ ಅಲ್ಲ, ಆ ದೇಹದೊಂದಿಗೆ ನಮಗೆ ಭಾವನಾತ್ಮಕ ಸಂಬಂಧ ಇತ್ತು. ಅವ್ರು ನಮ್ಮ ತಾಯಿ, ಅವ್ರು ನಮ್ಮ ತಂದೆ, ಇವನು ನಮ್ಮ ಫ್ರೆಂಡು, ಈ ರೀತಿ ಭಾವನಾತ್ಮಕ ಸಂಬಂಧ ಇದ್ದಿದ್ದರಿಂದ ಅಳ್ತಾ ಇದ್ದೀವಿ ಹೊರತು ಯಾವುದೋ ದೇಹ ಹೋಯಿತು ಅಂತ ಅಲ್ಲ. ಯಾವುದೋ ದೇಹ ಹೋಯಿತು ಅಂತ ಅಳಂಗಿದ್ದಿದ್ರೆ ವರ್ಷ ಪೂರ್ತಿ ಎಲ್ಲರೂ ಅಳ್ಕೊಂಡೇ ಇರಬೇಕಿತ್ತು. ಯಾಕಂದರೆ ದೇಶದಲ್ಲಿ ಎಷ್ಟು ಜನ ಸಾಯ್ತಾರೆ. ನಮ್ಮ ಅಳು ಯಾವುದೋ ದೇಹದ ನಾಶದಿಂದ ಅಲ್ಲ, ನನ್ನವ್ರು ಯಾರೋ ಹೋದ್ರು ಆ ಖಾಲಿ ಜಾಗ ಆಗ್ಬಿಡ್ತಲ್ಲ ಅಂತ ನಮ್ಮ ಅಳು. ಇದನ್ನು ತಪ್ಪಿಸೋದು ಹೇಗೆ? ನಾವು ಬಂಧು ಪ್ರೇಮಗಳಿಂದ ಮುಕ್ತರಾಗಬೇಕು ಅಂತ ಹೇಳ್ತಾನೆ. ಅರ್ಥಾತ್ ಅವರು ನನ್ನ ತಂಗಿನೇ, ನನ್ನ ಜೊತೆ ಇರೋವರೆಗೂ ನಾನು ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ತೀನಿ, ಹೋದ್ಮೇಲೆ ನಾನು ಅಳೋದಿಲ್ಲ. ಇದು ಜ್ಞಾನಿಯ ಮನಸ್ಥಿತಿ. ಅರ್ಥಾತ್ ನಿನ್ನ ಜೊತೆ ಅವ್ರು ಇದ್ದಾಗ ನೀನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೋದು. ಅವ್ರು ಹೋದ್ಮೇಲೆ ಅಳ್ತೀಯ ಅಂದರೆ ನೀನು ಅಜ್ಞಾನಿ. ಯಾಕಂದರೆ ಸತ್ಯ ಏನಂದರೆ ಅವ್ರು ಹೋದ್ಮೇಲೆ ಅವ್ರು ನಿನ್ನವರಲ್ಲ. ಅವ್ರು ಬೇರೆ ಬಟ್ಟೆಯನ್ನು ಧರಿಸ್ತಾರೆ, ಬೇರೆ ದೇಹವನ್ನು ಧರಿಸ್ತಾರೆ, ಅವರೆಲ್ಲೋ ಹುಡ್ತಾರೆ. ಹಾಗಾಗಿ ಈ ಹುಟ್ಟು ಸಾವಿನ ಬಗ್ಗೆ ತಿಳ್ಕೊಂಡವರು ಅಳೋದಿಲ್ಲ, ಸಾವಿಗೆ ಹೆದರುವುದಿಲ್ಲ. ಹಾಗಾಗಿ ಕೃಷ್ಣ ಪರಮಾತ್ಮ ಹೇಳೋದು, ನೀನು ಇವರನ್ನು ಸಾಯಿಸ್ತೀನಿ ಅದೆಲ್ಲ ಭ್ರಮೆಯಲ್ಲಿ ಬದುಕಬೇಡ. ನೀನು ಸಾಯಿಸದೆ ಹೋದರೂ ನಾನು ಇವರೆಲ್ಲರ ಮೃತ್ಯುವಾಗಿ ಇಲ್ಲಿ ನಿಂತಿದ್ದೀನಿ. ನೀನು ಸಾಯಿಸದೆ ಹೋದರೂ ನಾನು ಇವ್ರನ್ನೆಲ್ಲ ಸಂಹಾರ ಮಾಡಬಲ್ಲೆ. ಆದರೆ ನಿನಗೆ ನಾನು ಹೇಳ್ತಾ ಇರೋದು, ಅಧರ್ಮಿಗಳ ವಿರುದ್ಧ ಹೋರಾಡು. ಅವರು ಸ್ವತಃ ಮಕ್ಕಳೇ ಆದರೂ ಪರವಾಗಿಲ್ಲ. ಹಾಗಾಗಿ ಆ ಮಧ್ಯೆ ಒಂದು ಮಾತು ಹೇಳ್ತಾನೆ, ಅಧರ್ಮಿಗಳಿಗೆ, ಕೆಟ್ಟವರಿಗೆ ನೀವು ಕೊಡುವ ಶಿಕ್ಷೆಯೇ ನೀವು ಅವ್ರಿಗೆ ತೋರಿಸೋ ದಯೆ. ನೀವು ಶಿಕ್ಷೆ ಕೊಟ್ಟರೆ ಅವ್ರು ಅಟ್ಲೀಸ್ಟ್ ಬದಲಾಗ್ತಾರೆ, ಅದೇ ನೀವು ತೋರಿಸೋ ದಯೆ. ನೀವು ಶಿಕ್ಷೆ ಕೊಡದೆ ಹೋದರೆ ಅವರು ಹಾಗೆ ಮುಂದೆ ಹೋಗ್ತಾರೆ. ಹಾಗಾಗಿ ಕೆಟ್ಟವರಿಗೆ ನೀವು ಕೊಡುವ ಶಿಕ್ಷೆಯೇ ದಯೆ. ನಮ್ಮ ಸನಾತನ ಧರ್ಮ ಇದೆಲ್ಲವನ್ನು ಬಿಡಿಸಿ ಹೇಳಿದೆ. ಸಾವಿನ ನಂತರವೂ ಒಂದು ಬದುಕಿದೆ ಅನ್ನೋದನ್ನು ಅನೇಕ ವಿಚಾರಗಳಲ್ಲಿ, ನಿಜ ಜೀವನದಲ್ಲೂ ಎಷ್ಟೋ ಜನ ಮಹಾತ್ಮರು ಇಲ್ಲಿ ಬಿಟ್ಟು ಹೋಗಿದ್ದಾರೆ. ನಿಮಗೆ ಐನ್ಸ್ಟೀನ್ ಗೊತ್ತಲ್ವಾ? ಆತ ಯಾವ ತರ್ಕಕ್ಕೂ ನಿಲುಕದವನು,
ಇಡೀ ಜಗತ್ತಲ್ಲಿ, ಇಡೀ ಸೃಷ್ಟಿಯಲ್ಲಿ ತಮ್ಮ ಬ್ರೈನನ್ನು ಹೆಚ್ಚು ಬಳಸಿರೋದು ಐನ್ಸ್ಟೀನ್ ಒಬ್ಬನೇ. ನಾವೆಲ್ಲರೂ ನಮ್ಮ ಬ್ರೈನ್ಗೆ ಎಷ್ಟು ಶಕ್ತಿ ಇದೆ ನಾವು ಅಷ್ಟನ್ನು ಬಳಸಿಲ್ಲ, ನಾವು ಬಳಸಿರೋದು ಸ್ವಲ್ಪ. ಅಂತಹ ಐನ್ಸ್ಟೀನ್ ಯಾವ ಮಾತನ್ನು ನಂಬ್ತಾ ಇರಲಿಲ್ಲ, ಯಾವ ಧರ್ಮವನ್ನು ನಂಬ್ತಾ ಇರಲಿಲ್ಲ. ಆದರೆ ಅವನು ಸಾಯೋ ಕಡೆ ಕ್ಷಣದಲ್ಲಿ ಹೇಳ್ತಾನೆ ತನ್ನ ಹೆಂಡತಿಗೆ, ನನ್ನನ್ನು ಯಾರೋ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ, ಅಲ್ಲಿ ಅತ್ಯಂತ ಸುಂದರವಾಗಿದೆ, ಎಲ್ಲರೂ ನನಗೋಸ್ಕರ ಕಾಯ್ತಾ ಇದ್ದಾರೆ. ಸಾಯೋ ಕಡೆ ಕ್ಷಣದಲ್ಲಿ ಹೇಳುವಂಥದ್ದು. ಅವರ ಹೆಂಡತಿ ಈ ಮಾತನ್ನು ಹೇಳ್ತಾಳೆ. ಅದನ್ನು ದಾಖಲಿಸಲಾಗಿದೆ ಕೂಡ, ನೀವು ಪುಸ್ತಕದಲ್ಲಿ ಸಿಗುತ್ತೆ, ಓದ್ಬೋದು. ಅಂತ ಐನ್ಸ್ಟೀನ್ ಹೇಳ್ತಾನೆ, ಸಾಯೋ ಕಡೇ ಕ್ಷಣದಲ್ಲಿ ಅಲ್ಲಿ ಅತ್ಯಂತ ಸುಂದರವಾಗಿದೆ, ಎಲ್ಲರೂ ನನಗೋಸ್ಕರ ಕಾಯ್ತಾ ಇದ್ದಾರೆ, ಯಾರೋ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ, ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಅವನು. ಇದು ಮೌಢ್ಯ ಅಲ್ಲ. ಯಾವಾಗ ನಮಗೆ ಸಾವಿನ ಭಯ ಹೋಗುತ್ತೆ ಅಥವಾ ಈ ರೀತಿಯ ವಿಚಾರಗಳ ಅರ್ಥ ಆಗ್ತವೆ, ನಮಗೆ ಬದುಕನ್ನು ಜಾತಿ, ಧರ್ಮ, ಒಳ್ಳೆಯದು, ಕೆಟ್ಟದ್ದು, ಪ್ರೀತಿ, ದ್ವೇಷ ಇದೆಲ್ಲವನ್ನು ಮೀರಿ ಕೇವಲ ಒಂದು ಜೀವಿಯಾಗಿ ಬದುಕಲಿಕ್ಕೆ ನಮಗೆ ಸಹಾಯ ಆಗುತ್ತೆ. ಅರ್ಥ ಆಯ್ತಲ್ವಾ? ಹಾಗಾಗಿ ನಾನು ಹೇಳೋದು, ಆದಷ್ಟು ಆಧ್ಯಾತ್ಮ ಯಾಕೆ ನಿಮ್ಮ ಬದುಕಲ್ಲಿ ಬಹಳ ಮುಖ್ಯ ಆಗುತ್ತೆ ಅಂದರೆ, ನಿಮ್ಮ ಕೆಲಸವನ್ನು ಬಿಟ್ಟುಬಿಡಿ, ಎಲ್ಲೋ ತಪಸ್ ಮಾಡ್ಕೊಂಡು ಕೂತ್ಕೊಳ್ಳಿ, ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ಳಿ, ಆಧ್ಯಾತ್ಮ ಅದಲ್ಲ. ನೀವು ಬದುಕುವ ರೀತಿಯಲ್ಲಿಯೇ ಯಾರಿಗೂ ಮೋಸ ಮಾಡದ ಹಾಗೆ, ಯಾರ ಬದುಕಿಗೂ ಕಣ್ಣೀರು ಹಾಕಿಸದ ಹಾಗೆ, ನಿಮಗೆ ಏನು ಸಿಗುತ್ತೆ ಅದರಲ್ಲಿ ತೃಪ್ತಿ ಪಡ್ಕೊಂಡು ನಿಮ್ಮನ್ನು ನೀವು ಎಲ್ಲರ ಜೊತೆ ಇದ್ದೂ ಕೂಡ ಯಾವುದಕ್ಕೂ ಅಂಟಿಕೊಳ್ಳದೆ, ಯಾರೋ ನಿಮ್ಮಿಂದ ದೂರ ಹೋದರೂ ಕೂಡ ಅದು ನಿಮ್ಮ ಬದುಕಿಗೆ ಎಫೆಕ್ಟ್ ಆಗಬಾರ್ದು, ಯಾರೋ ನಿಮ್ಮ ಒಳಗಡೆ ಬಂದರೂ ಕೂಡ ಯಾರೂ ಎಫೆಕ್ಟ್ ಆಗಬಾರ್ದು. ಆ ರೀತಿಯಲ್ಲಿ ಬದುಕನ್ನು ಬದುಕೋದೇ ಆಧ್ಯಾತ್ಮ, ಅಂತರ್ಮುಖಿಗಳಾಗೋದು. ಹಾಗಾಗಿ ಹುಟ್ಟು ಸಾವಿನ ಈ ಜ್ಞಾನವನ್ನು ನಾನು ಬೋಧಿಸಲೇಬೇಕು ಅಂತ ಬಹಳ ದಿನದಿಂದ ಕಾಯ್ತಾ ಇದ್ದೆ. ಇದರ ಬಗ್ಗೆ ನಾನು ಸವಿವರವಾಗಿ ಹೇಳ್ತೀನಿ. ಅದಕ್ಕೆ ನಾನು ಸಾಧ್ಯವಾದಷ್ಟು ಆಧ್ಯಾತ್ಮದ ವಿಚಾರಗಳನ್ನು ಕೇಳ್ತಾ ಇರಿ. ಆ ವಿಚಾರಗಳು ನಿಮಗೆ ಸತ್ಯದಕ್ಕೆ ಹತ್ತಿರವಾಗಿಸುತ್ತೆ. ಓಕೆ, ಆ್ಯಂಡ್ ಅದು ತುಂಬ ಅವಶ್ಯಕ ಕೂಡ. ಒಳ್ಳೆಯದಾಗಲಿ ತಾಯಿ, ನಿಮಗೋಸ್ಕರ ನಮ್ಮ ಪ್ರಾರ್ಥನೆ ಇರುತ್ತೆ. ಬಹಳ ಪ್ರೀತಿಯಿಂದ ಮಗ ಅಂತ ಕರೆದಿದ್ದೀರಾ. ಹಾಗೂ ತುಂಬ ಜನ ಇಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಅವರೆಲ್ಲರ ಪ್ರಾರ್ಥನೆ ಸಫಲವಾಗಲಿ ಅಂತ ನಾನು ಭಾವಿಸ್ತೀನಿ. ನಾನು ಹೇಳಿದ್ನಲ್ಲ, ನೀವು ಯಾವುದೋ ಒಂದು ಗಂಡಾಂತರದಿಂದ ಪಾರಾಗಿ ಅಂತ ವಿಷಯ ಅಲ್ಲ, ಇರೋ ಅಷ್ಟು ಸಮಯ ನಿಮ್ಮನ್ನು ಆದಷ್ಟು ನೆಮ್ಮದಿಯಾಗಿಡಲಿ ಅನ್ನೋದಷ್ಟೇ ನಮ್ಮ ಪ್ರಾರ್ಥನೆಯ ಉದ್ದೇಶ. ಸಾವಿನಿಂದ ಯಾರೂ ತಪ್ಪಿಸೋಕ್ಕಾಗಲ್ಲ. ಓಕೆ, ಒಳ್ಳೆಯದಾಗಲಮ್ಮ. ನಿಮ್ಮ ಮಗಳಿಗೂ ಒಳ್ಳೆಯದಾಗಲಿ, ಆಕೆ ಬದುಕು ಚೆನ್ನಾಗಿರಲಿ. ಗಾಡ್ ಬ್ಲೆಸ್ ಯು.